Yes, dear students, a warm welcome to Sankalpa Learning Solutions. Let's today start with another new chapter, which is also very easy and also the scoring subject in your botany, otherwise biology. Okay, let's start with this. Morphology of flowering plants. ಈ ಚಾಪ್ಟರ್ನ ಹೆಸರೇನು ಹೇಳಿ? ಮಾರ್ಫಾಲಜಿ. ಮಾರ್ಫಾಲಜಿ ಅಂತಂದ್ರೇನು? ಹೊರಗಡೆಯ ಅಪಿಯರೆನ್ಸ್ ಹೇಗಿದೆ. ಈಗ ನಾನೊಂದು ಇಲ್ಲಿ ಡಯಾಗ್ರಾಮ್ ಹಾಕಿದ್ದೀನಲ್ವಾ? ಯಾವ್ದು ಹಾಕಿರುವಂಥದ್ದು? ಹಿಬಿಸ್ಕಸ್. ಹಿಬಿಸ್ಕಸ್ ಅಲ್ಲಿ ಯಾವ ತರ ಕಲರೇಷನ್ ಇದೆ, ಜೊತೆಗೆ ಎಷ್ಟು ದಳ ಇದೆ ಅಂತಂದ್ರೆ ಅದಕ್ಕೆ ಆದ ಒಂದೊಂದು ನೇಮಿಂಗ್ ಇದೆ. ಇದಕ್ಕೆ ಏನ್ ಹೇಳ್ತಾರೆ, ದಳಕ್ಕೆ ಏನ್ ಹೇಳ್ತಾರೆ, ನೀವೆಲ್ಲ ಓದ್ ಬಂದಿದ್ದೀರಿ ಅಲ್ವಾ? ಸೊ ಅದನ್ನ ಇಲ್ಲಿ ನಾವು ಟಿಪಿಕಲ್ ಸೈಂಟಿಫಿಕ್ ವರ್ಡ್ಸ್ ಅಲ್ಲಿ ಏನ್ ಹೇಳೋದು ಅಂತ ಹೇಳಿ ಕರೆಯೋದನ್ನ ನಾವಿಲ್ಲಿ ಎಂಟೈರ್ ಚಾಪ್ಟರ್ಸ್ ಅಲ್ಲಿ ನೋಡ್ತಾ ಹೋಗ್ತೇವೆ. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಇಲ್ಲೇನಿದೆ? ದಳ ಇದೆ, ಪುಷ್ಪದಳ, ಪುಷ್ಪ ಪಾತ್ರೆ, ಇದೆಲ್ಲ ಓದಿದಿರಲ್ವಾ? ಅದನ್ನೇ ನಾವಿಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಓದ್ತಾ ಹೋಗೋಣ. ಓಕೆನಾ? ಎಸ್, ಇಟ್ಸ್ ಅ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. Morphology is nothing but it is the study of external forms of organism. ಎಕ್ಸ್ಟರ್ನಲ್ ಅಂದ್ರೇನು? ಹೊರಗಡೆಯ ಅಪಿಯರೆನ್ಸ್ ಹೇಗಿದೆ, ಆರ್ಗ್ಯಾನಿಸಮ್ ಅಂತ ಹೇಳಿದ್ದಾರೆ ಇಲ್ಲಿ, ನಾಟ್ ಓನ್ಲಿ ಅ ಪ್ಲಾಂಟ್. ಇಲ್ಲಿ ಪ್ಲಾಂಟ್ ಅಂತ ಹೇಳಿಲ್ಲ ಅಥವಾ ಆನಿಮಲ್ ಅಂತ ಹೇಳಿಲ್ಲ, ಕಂಪ್ಲೀಟ್ ಆಗಿ ಲಿವಿಂಗ್ ಥಿಂಗ್. ಲಿವಿಂಗ್ ಥಿಂಗ್ ಅಥವಾ ಆರ್ಗ್ಯಾನಿಸಮ್. ಆರ್ಗ್ಯಾನಿಸಮ್ ಅಂತಂದ್ರೆ ಪ್ರೊಕ್ಯಾರಿಯೋಟ್ಸ್ ಕೂಡ ಬಂತು, ಯೂಕ್ಯಾರಿಯೋಟ್ಸ್ ಕೂಡ ಬಂತು. ಹಾಗಾಗಿ ಹೊರಗಡೆ ಅಪಿಯರೆನ್ಸ್ ಹೇಗಿದೆ, ಆ ಎಕ್ಸ್ಟರ್ನಲ್ ಫಾರ್ಮ್ ಆಫ್ ಆರ್ಗ್ಯಾನಿಸಮ್ ಅದನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡೋ ಒಂದು ಮೆಥಡ್ಸ್ ಅನ್ನ ಅಥವಾ ಒಂದು ಬ್ರಾಂಚ್ ಅನ್ನ ನಾವೇನ್ ಹೇಳ್ತೇವೆ? ಮಾರ್ಫಾಲಜಿ ಅಂತ ಹೇಳ್ತೇವೆ. ಓಕೆನಾ? ದಿಸ್ ಇಸ್ ಅ ಟರ್ಮಿನಾಲಜಿ. ಮಾರ್ಫಾಲಜಿ ಇಸ್ ದ ಸ್ಟಡಿ ಆಫ್ external form of organism. Okay, that's why in a flowering plant, angiosperm is also referred as a flowering plant, has a majorly two parts. ನೀವು ಯಾವುದೇ ಪ್ಲಾಂಟ್ಸ್ ಅನ್ನ ತಗೊಂಡ್ರೆ ಎಸ್ಪೆಷಲಿ ಆಂಜಿಯೋಸ್ಪರ್ಮ್ ಅಲ್ಲಿ, ಅಂದ್ರೆ ನಾವು ಫ್ಲವರಿಂಗ್ ಪ್ಲಾಂಟ್ ಅಲ್ಲಿ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ನೋಡಿದ್ವಲ್ವಾ, ಲಾಸ್ಟ್ ಕಿಂಗ್ಡಮ್ ಬರುತ್ತೆ ಅಲ್ವಾ? ಸೊ ಆಂಜಿಯೋಸ್ಪರ್ಮ್, ಜಿಮ್ನೋಸ್ಪರ್ಮ್ ಆದ್ಮೇಲೆ ಆಂಜಿಯೋಸ್ಪರ್ಮ್ ಬರುತ್ತೆ. ದಟ್ ಫ್ಲವರಿಂಗ್ ಪ್ಲಾಂಟ್ ಹ್ಯಾಸ್ ಅ ಟೂ ಪಾರ್ಟ್ಸ್. ಒನ್ ಇಸ್ ರೂಟ್ ಸಿಸ್ಟಮ್ ಅಂಡ್ ಶೂಟ್ ಸಿಸ್ಟಮ್. ರೂಟ್ ಅಂತಂದ್ರೆ ಬೇರು, ಶೂಟ್ ಅಂತಂದ್ರೆ ನಿಮ್ಮ ಕಾಂಡ. ರೂಟ್ ಸಿಸ್ಟಮ್ ಯೂಶುವಲಿ ಇಟ್ ಈಸ್ ಪ್ರೆಸೆಂಟ್ ಇನ್ ಅಂಡರ್ ಗ್ರೌಂಡ್, ಅಂದ್ರೆ ಮಣ್ಣಿನಲ್ಲಿ ಇರೋದ್ರಿಂದ ಅದನ್ನ ನಾವೇನ್ ಹೇಳ್ತೇವೆ? ಅಂಡರ್ ಗ್ರೌಂಡ್ ಪಾರ್ಟ್ ಅಂತ ಹೇಳ್ತೇವೆ. ದೆನ್ ಕಾಂಡ ಅಥವಾ ಶೂಟ್ ಸಿಸ್ಟಮ್, ಇಟ್ ಈಸ್ ಅ ಪೋರ್ಷನ್ ಅಬೋವ್ ದ ಗ್ರೌಂಡ್. ಭೂಮಿ ಮೇಲೆ ಇರುವಂತಹ ಒಂದು ಕಣ್ಣಿಗೆ ಕಾಣುವಂತಹ ಒಂದು ಭಾಗನ ನಾವೇನ್ ಹೇಳ್ತೀವಿ? ಶೂಟ್ ಸಿಸ್ಟಮ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ? ಸೊ ನಾವು ಒನ್ ಬೈ ಒನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ನಾವು ಫಸ್ಟ್ ಅಲ್ಲಿ ರೂಟ್ ಅಂದ್ರೆ ಏನು, ಬೇರು ಅಲ್ವಾ? ಬೇರ್ ಹೇಗ್ ಬರುತ್ತೆ? ಆಸ್ ಇಟ್ ಈಸ್ ಹಾಗೆ ಬಂದ್ಬಿಡತ್ತಾ? ಇಲ್ಲ, ದರ್ ಇಸ್ ಅ ಸಮ್ ಪಾರ್ಟ್. ಇಟ್ಸ್ ಅ ವಾಟ್ ಇಸ್ ರೂಟ್ ಅಂತ ಕೇಳಿದ್ರೆ, ಅಂಡರ್ ಗ್ರೌಂಡ್ ಪಾರ್ಟ್ ಫಾರ್ಮ್ಡ್ ಫ್ರಾಮ್ ರಾಡಿಕಲ್ ಆಫ್ ಎಂಬ್ರಿಯೋ ಆಫ್ಟರ್ ಫರ್ಟಿಲೈಸೇಷನ್. ಒಂದು ನೀವೇನು ಕಾಳುಗಳಿರುತ್ತಲ್ಲ, ಸಿಂಪಲ್ ಆಗಿ ಮನೇಲಿ ನೀವು ನೆನೆಸಿದ ತಕ್ಷಣ ಏನ್ ಬರುತ್ತೆ? ಮೊಳಕೆ ಬಂದಿರುತ್ತೆ. ಆ ಮೊಳಕೆ ಬಂದಿರೋದನ್ನೇ ನಾವೇನ್ ಹೇಳ್ತೀವಿ ಇಲ್ಲಿ? ರಾಡಿಕಲ್ಸ್ ಅಂತ ಹೇಳ್ತೀವಿ. ಇದು ಕಂಪ್ಲೀಟ್ ಆಗಿ ಒಂದು ಎಂಬ್ರಿಯೋ. ನೀವೇನು ಸೀಡ್ ಅಂತ ಹೇಳಿ ಮನೇಲಿ ನೆಲೆಸ್ತೀರಲ್ವಾ, ಹೆಸರು ಕಾಳು ಇರ್ಬೋದು, ಅಲಸಂದೆ ಕಾಳು ಇರ್ಬೋದು, ಅಥವಾ ಬೇರೆ ಬೇರೆ ವೆರೈಟಿ ಕಡ್ಲೆಕಾಳು ಇರ್ಬೋದು, ಯಾವ್ದನ್ನೇ ನೀವು ನೆನೆಸಿದ ತಕ್ಷಣ ಮೊಳಕೆ ಬಂದೇ ಬರುತ್ತೆ. ಆ ಮೊಳಕೆ ಬಂದಿರುವಂತ ಒಂದು ವೈಟ್ ಕಲರ್ದ ಏನಿದೆ, ಅದನ್ನೇ ನಾವು ಎಲಾಂಗೇಶನ್ಗೆ ಬಿಟ್ರೆ, ಅದಕ್ಕೆ ಸ್ವಲ್ಪ ನ್ಯೂಟ್ರಿಷನ್ ನ ಕೊಡ್ತಾ ಹೋದ್ರೆ, ಮಣ್ಣಲ್ಲಿ ಹಾಕಿದ್ರೆ ಏನಾಗುತ್ತೆ? ಈ ರಾಡಿಕಲ್ ಏನಿದೆ ಕಂಪ್ಲೀಟ್ ಆಗಿ ರೂಟ್ ಆಗಿ ಫಾರ್ಮೇಶನ್ ಆಗುತ್ತೆ. ಓಕೆನಾ? ದಟ್ ಈಸ್ ರೂಟ್, ಅಂಡರ್ಗ್ರೌಂಡ್ ಪಾರ್ಟ್ ವಿಚ್ ಫಾರ್ಮ್ಡ್ ಫ್ರಾಮ್ ರಾಡಿಕಲ್ ಆಫ್ ಎಂಬ್ರಿಯೋ. ಅಂದ್ರೇನು? ರಾಡಿಕಲ್ ಅಂತಂದ್ರೇನು? ಚಿಕ್ಕದಾಗಿ ಒಂದು ಔಟ್ ಗ್ರೋತ್ ಇರುತ್ತೆ, ಅದನ್ನೇ ನಾವು ಇಲ್ಲಿ ರಾಡಿಕಲ್ ಅಂತ ಹೇಳ್ತೀವಿ. ಸೊ ಇನ್ ದಿಸ್ ರೂಟ್ ಸಿಸ್ಟಮ್ there are three types of the root systems are there in entire nature. ನಮ್ಮ
ಎಂಟೈರ್ ಪ್ರಕೃತಿಯಲ್ಲಿ ಇದೇ 3 ತರದ ರೂಟ್ ಸಿಸ್ಟಮ್ ಅನ್ನ ನಾವು ನೋಡ್ತೀವಿ. ಒಂದು ಟ್ಯಾಪ್ ರೂಟ್ ಸಿಸ್ಟಮ್, ಫೈಬರಸ್ ರೂಟ್ ಸಿಸ್ಟಮ್, ಅಡ್ವೆಂಟಿಷಿಯಸ್ ರೂಟ್ ಸಿಸ್ಟಮ್. ಓಕೆ, ಟ್ಯಾಪ್ ರೂಟ್ ಸಿಸ್ಟಮ್ ಈಸ್ ವೆರಿ ಲಾಂಗ್ ರೂಟ್. ನೀವು ಯಾವುದೇ ಪ್ಲಾಂಟ್ ಅನ್ನ ತೆಗೆದು ನೋಡಿದ್ರೆ ಏನಾಗಿರುತ್ತೆ, ಈ ತರ ಹೀಗೆ ಟ್ರಯಾಂಗಲ್ ಅಥವಾ ಕೋನಿಕಲ್ ಶೇಪ್ ಅಲ್ಲಿ ಇರುತ್ತೆ. ಇದನ್ನ ನಾವೇನ್ ಹೇಳ್ತೀವಿ, ತುಂಬಾ ಆಳವಾಗಿ ಹೋಗ್ತಾ ಹೋಗುತ್ತೆ. ಯಾವುದು ಟ್ಯಾಪ್ ರೂಟ್ ಸಿಸ್ಟಮ್. ಮತ್ತೆ ಗಿಡಗಳಿಗೂ ಕೂಡ ಅದು ತುಂಬಾ ಸ್ಟ್ರೆಂತ್ ನ ಕೊಡ್ತಾ ಹೋಗುತ್ತೆ. ಆ ತರ ಸಿಸ್ಟಮ್ ಅನ್ನ ನಾವೇನ್ ಹೇಳ್ತೀವಿ, ಇಲ್ಲಿ ಟ್ಯಾಪ್ ರೂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದನ್ನ ನಾವು ಪ್ರೈಮರಿ ರೂಟ್ ಅಂತ ಹೇಳ್ತೀವಿ, ಸೆಕೆಂಡರಿ ರೂಟ್. ಇದೆಲ್ಲ ಏನ್ ಮಾಡುತ್ತೆ, ವಾಟರ್ ನ್ಯೂಟ್ರಿಷನ್ ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ಟ್ಯಾಪ್ ರೂಟ್ ಸಿಸ್ಟಮ್. ದಿಸ್ ಇಸ್ ಅ ಫಸ್ಟ್ ಟೈಪ್. ಸೆಕೆಂಡ್ ಟೈಪ್ ಈಸ್ ಫೈಬ್ರಸ್. ಫೈಬ್ರಸ್ ಅಂತಂದ್ರೇನು, ಈ ಹತ್ತಿ ಎಳೆಗಳಿರುತ್ತಲ್ವಾ, ಅಥವಾ ವೆಬ್ ಲೈಕ್ ಸ್ಟ್ರಕ್ಚರ್. ಇದು ಆಳವಾಗಿ ಇರೋದಿಲ್ಲ. ನೀವು ಈ ತರ ರೂಟ್ ಸಿಸ್ಟಮ್ ಅನ್ನ ನಾವು ಯೂಶುವಲಿ ಮೊನೊಕೊಟಲೈಡಾನ್ಸ್ ಅಲ್ಲಿ ನೋಡ್ತೀವಿ, ಅಂದ್ರೆ ಮೋನೋಕಾಟ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಮೋನೋಕಾಟ್ಸ್ ಅಂತಂದ್ರೆ ಏನು, ಹುಲ್ ಇರ್ಬೋದು, ಗ್ರಾಸ್ ಫ್ಯಾಮಿಲಿ ಇರ್ಬೋದು, ಆಮೇಲೆ ನಿಮ್ಮ ರೈಸ್ ಪ್ಲಾಂಟ್, ಭತ್ತ. ಆ ತರ ಮೋನೋಕಾಟ್ ಯಾವ್ದೆಲ್ಲ ಪ್ಲಾಂಟ್ಸ್ ಗಳು ಬರುತ್ತೆ ಅದರಲ್ಲಿ ನಾವು ಫೈಬ್ರಸ್ ರೂಟ್ ಸಿಸ್ಟಮ್ ನ ನೋಡ್ತಾ ಹೋಗ್ತೀವಿ. ಅಂಡ್ ದೆರ್ ಈಸ್ ನೋ ಡೆಪ್ತ್ ಎಟ್ ಆಲ್. ಇಲ್ಲಿ ನೋಡಿ, ತುಂಬಾ ಡೆಪ್ತ್ ಅಲ್ಲಿ ಹೋಗೋದಿಲ್ಲ, ಸೂಪರ್ಫಿಷಿಯಲ್ ಆಗಿ ಮೇಲ್ಪದರದಲ್ಲೇ ಇರುತ್ತೆ. ಸಾಯಿಲಿನ ಅಪ್ಪರ್ ಪಾರ್ಟ್ ಅಲ್ಲೇ ಮಾತ್ರ ಇದನ್ನು ಜಾಸ್ತಿ ನಾವು ನೋಡೋದಕ್ಕೆ ನೋಡ್ಬೋದು. Then third type is adventitious root system. This root system acts like a supporting system for a entire plant. ಇಲ್ಲಿ ನೋಡಿ, ನೀವು ಆಲದ ಮರ ನೋಡಿದಿರಲ್ವಾ, ಆಲದ ಮರದ ಬಿಳಲೆಲ್ಲ ಇರುತ್ತೆ ಹೀಗೆ. ಅದು ಏನು, ಯೂಶುವಲಿ ರೂಟ್ ಅಂದ್ರೆ ಏನು, ಕೆಳಗಡೆ ಇರಬೇಕು ಅನ್ನೋದು ಒಂದು ಡೆಫಿನೇಷನ್. ಅಂದ್ರೇನು, ಅಂಡರ್ ಗ್ರೌಂಡ್ ಪಾರ್ಟ್ ಅಲ್ಲಿ ಇರಬೇಕು ಅಂತ. ಬಟ್ ಇಲ್ಲೇನಾಗಿದೆ, ದಟ್ ಈಸ್ ಅ ಟಿಪಿಕಲ್ ಥಿಂಗ್ ಇನ್ ಅಡ್ವೆಂಟಿಷಿಯಸ್ ರೂಟ್. ಇಲ್ಲಿ ಏನಾಗಿರುತ್ತೆ, ಮೇಲ್ಗಡೆಯಿಂದ ಡ್ರಾಪ್ ಆಗಿರುತ್ತೆ ಅಲ್ವಾ. ಅದೇನ್ ಮಾಡುತ್ತೆ, ಭೂಮಿಯಲ್ಲಿ ಮತ್ತೆ ಹೋಗಿ ಆಂಕರ್ ಮಾಡುತ್ತೆ. ಆಂಕರ್ ಅಂತಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ಹಿಡ್ಕೊಳುತ್ತೆ ಸಾಯಿಲಿನ. ಫೈನಲ್ ಆಗಿ ಈ ಸ್ಟೆಮ್, ಈ ಗಿಡ ಏನಿದೆ, ಈ ಮರ ಏನಿದೆ, ತುಂಬಾ ಸ್ಟ್ರಾಂಗ್ ಆಗಿ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ದಟ್ ಈಸ್ ದ ಅಡ್ವೆಂಟೇಷಿಯಸ್ ರೂಟ್ ಸಿಸ್ಟಮ್ ಇನ್ ಬನಿಯನ್ ಟ್ರೀ. ಆಲದ ಮರದಕ್ಕೆ ಏನ್ ಹೇಳ್ತೀವಿ ನಾವು, ಬನಿಯನ್ ಟ್ರೀ. ಓಕೆನಾ? ಎಸ್. ಹಾಗಾಗಿ ನಾವು 1 by 1 ನಾವು ಆಲ್ರೆಡಿ ನೋಡಿದೀವಲ್ವಾ ಇಲ್ಲಿ ಟ್ಯಾಪ್ ರೂಟ್ ಸಿಸ್ಟಮ್. ಇದರಲ್ಲಿ ಮೇಜರ್ ಆಗಿ ಪ್ರೈಮರಿ ರೂಟ್ ಸಿಸ್ಟಮ್ ಪ್ಲಸ್ it also have a branches. These branches are known as secondary branches. Okay, these are usually helpful in absorbing a nutrient component from the soil, as well as it also accept water. Okay, this kind of taproot system can be observed ಅಥವಾ seen in dicots. ಅಂದ್ರೇನು, ಯಾವುದೇ ಎಲ್ಲ ಡೈಕಾಟ್ ಪ್ಲಾಂಟ್ಸ್ ಗಳಲ್ಲೂ ನಾವು ಇದನ್ನ ಮ್ಯಾಕ್ಸಿಮಮ್ ಆಗಿ ನೋಡ್ಬೋದು. ಎಕ್ಸಾಂಪಲ್ ಇಸ್ ಮಸ್ಟರ್ಡ್. ಮಸ್ಟರ್ಡ್ ಅಂತಂದ್ರೇನು, ಸಾಸಿವೆ. ದೆನ್ ಸೆಕೆಂಡ್ ಇಸ್ ಫೈಬ್ರಸ್ ರೂಟ್ ಸಿಸ್ಟಮ್. ಇಟ್ಸ್ ಎಸ್ಪೆಷಲಿ ಅಬ್ಸರ್ವ್ಡ್ ಇನ್ ಮೊನೊಕಾಟ್ಸ್. ಎಕ್ಸಾಂಪಲ್ ಇಸ್ ವೀಟ್. ವೀಟ್ ಅಂತಂದ್ರೇನು, ಗೋಧಿ. ದೆನ್ ಅಡ್ವೆಂಟಿಷಿಯಸ್ ರೂಟ್ ಸಿಸ್ಟಮ್. It's a root from parts other than radical. ಕಿಂತನೂ ಆಚೆಯಿಂದ ಬರೋ ಒಂದು ಪಾರ್ಟ್ ಅನ್ನ ನಾವೇನ್ ಹೇಳ್ತೀವಿ ಇಲ್ಲಿ ಅಡ್ವೆಂಟೇಷಿಯಸ್ ರೂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಗ್ರಾಸ್ ಇರ್ಬೋದು, ಮೊನ್ಸ್ಟೆರಾ ಇರ್ಬೋದು, ಅಥವಾ ಬನಿಯನ್ ಟ್ರೀ ಇರ್ಬೋದು. ಓಕೆನಾ? ದಿಸ್ ಇಸ್ ಅ 3 typical types of root system usually we can observe in nature. ಎಂಟೈರ್ ನೇಚರ್ ಅಲ್ಲಿ ನೀವು ಬ್ರಹ್ಮಾಂಡದ ಅಥವಾ ವರ್ಲ್ಡಿನ ಯಾವುದೇ ಮೂಲೆಯಲ್ಲಿ ಹೋದ್ರೂ ಕೂಡ ಪ್ಲಾಂಟ್ಸ್ ಅನ್ನ ನೀವು ನೋಡಿದ್ರೆ ಇದೇ ತರ ರೂಟ್ ಸಿಸ್ಟಮ್ ಇರುತ್ತೆ. ನಮ್ಮೂರಲ್ಲಿ ಒಂದು, ನಿಮ್ಮೂರಲ್ಲಿ ಒಂದು, ಆ ತರ ಇರೋದಿಲ್ಲ. ಓಕೆ, ದೆನ್ ಪಾರ್ಟ್ಸ್ ಆಫ್ ರೂಟ್. ಇದನ್ನ ನಾವು ರೀಜನ್ಸ್ ಅಂತ ಕೂಡ ಹೇಳ್ತೀವಿ. ಯೂಶುವಲಿ ಟಿಪಿಕಲ್, ರೆಗ್ಯುಲರ್, ನಾರ್ಮಲ್ ರೂಟ್ ಹ್ಯಾವ್. ಫಸ್ಟ್ ಇಸ್ ರೂಟ್ ಕ್ಯಾಪ್. ಇಟ್ ಪ್ರೊಟೆಕ್ಟ್ಸ್ ರೂಟ್ ಅಪೆಕ್ಸ್. Second region have a meristematic component. It is mainly helpful for the elongation purpose, otherwise growth purpose. It divide repeatedly. And the third region is, ಅಥವಾ third part is region of elongation. It also helpful for the growth of root in lengthwise.
ಅಂದ್ರೆ ಎತ್ತರವಾಗಿ ಬೆಳೆಯೋದಕ್ಕೆ ಈ ಎಲಾಂಗೇಶನ್ ರೀಜನ್ ಏನಿದೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ದೆನ್ ರೀಜನ್ ಆಫ್ ಮ್ಯಾಚುರೇಷನ್, ಇಟ್ ಹ್ಯಾವ್ ಅ ಸೆಲ್ಸ್ ಅಂಡ್ ಡಿಫ್ರೆನ್ಶಿಯೇಟ್ ಅಂಡ್ ಮ್ಯಾಚೂರ್. ಈ ರೀಜನ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಒಂದು ಸೆಲ್ಸ್ಗಳಿರುತ್ತೆ, ಮೆಚೂರ್ಡ್ ಆಗಿರುವಂತಹ ಒಂದು ಸೆಲ್ಸ್ಗಳಿರುತ್ತೆ. ಅದು ಸೆಕೆಂಡರಿ ಗ್ರೋತ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಪಾರ್ಟ್ ಇಸ್ ರೂಟ್ ಹೇರ್. ಇಟ್ ಯೂಶುವಲಿ ಅಬ್ಸಾರ್ಬ್ ವಾಟರ್ ಅಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್. ನೀವು ಏನೆಲ್ಲ ನ್ಯೂಟ್ರಿಯೆಂಟ್ಸ್ ಅಪ್ಲೈ ಮಾಡ್ತೀರಲ್ವಾ, ಗೊಬ್ಬರ ಇರ್ಬೋದು, ಕೀಟನಾಶಕ ಇರ್ಬೋದು, ಏನೇ ಇರ್ಬೋದು, ಅದನ್ನ ನೀಟಾಗಿ ಅಬ್ಸಾರ್ಬ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅ ಟಿಪಿಕಲ್ ರೂಟ್ ಡಯಾಗ್ರಾಮ್. ದಿಸ್ ಇಸ್ ಅ ರೂಟ್ ಹೇರ್. ಇಲ್ಲಿ ನೋಡಿ ಎಲಾಂಗೇಟ್ ಆಗಿದೆ ಅಲ್ವಾ, ದಿಸ್ ಇಸ್ ಅ ರೂಟ್ ಹೇರ್. ದಿಸ್ ಇಸ್ ಅ ರೀಜನ್ ಆಫ್ ಎಲಾಂಗೇಶನ್. ಇಲ್ಲಿ ಏನ್ ಮಾಡುತ್ತೆ, ಹೆಲ್ಪ್ ಮಾಡ್ತಾ ಹೋಗುತ್ತೆ ಗ್ರೋ ಆಗೋದಕ್ಕೆ. ದೆನ್ ದಿಸ್ ಇಸ್ ಅ ರೂಟ್ ಕ್ಯಾಪ್. ಈ ಕಂಪ್ಲೀಟ್ ರೂಟ್ ಏನಿದೆ, ಈ ಸೆಲ್ಗಳು ತುಂಬಾ ಸೆನ್ಸಿಟಿವ್ ಇರುತ್ತೆ, ಅದು ಏನೇ ಡ್ಯಾಮೇಜ್ ಆಗಬಾರ್ದು ಅನ್ನೋ ಒಂದು ರೀಸನ್ ಇಂದ ನೇಚರ್ ಏನ್ ಪ್ರೊವೈಡ್ ಮಾಡಿದೆ, ಅದಕ್ಕೆ ಕ್ಯಾಪ್ ಅನ್ನೋ ತರದಲ್ಲಿ ಪ್ರೊವೈಡ್ ಮಾಡ್ತಾ ಹೋಗಿದೆ. ಈ ಎಂಟೈರ್ ಎಲಾಂಗೇಟೆಡ್ ಪೋರ್ಷನ್ ಏನಿದೆ, ಸಾರಿ, ಎಲಾಂಗೇಟೆಡ್ ಪೊಸಿಷನ್ ಏನಿದೆ ಅಥವಾ ಪಾರ್ಟ್ಸ್ ಏನಿದೆ, ಇದರಲ್ಲಿ ಕಂಪ್ಲೀಟ್ ಆಗಿರೋ ಮೆಚೂರ್ಡ್ ರೂಟ್ ಸೆಲ್ಸ್ಗಳು ಇರುತ್ತೆ. ಓಕೆನಾ, ದಿಸ್ ಇಸ್ ಅ ಟಿಪಿಕಲ್ ರೂಟ್ ಡಯಾಗ್ರಾಮ್ which is present in almost all dicot and then monocot. ಇದಿಷ್ಟನ್ನ ನಾವು ನೋಡ್ತಾ ಹೋದ್ವಿ. ಯಾವುದು 3 ಟೈಪ್ಸ್ ಆಫ್ ರೂಟ್ ಸಿಸ್ಟಮ್ ಇದೆ ಅಂತ ಅನ್ನೋದು ನಮ್ಗೆ ಗೊತ್ತಾಯ್ತು ಅಲ್ವಾ. ಒಂದು ಯಾವುದು ಟ್ಯಾಪ್ ರೂಟ್ ಸಿಸ್ಟಮ್, ಇನ್ನೊಂದು ಯಾವುದು ಫೈಬ್ರಸ್ ರೂಟ್ ಸಿಸ್ಟಮ್, ಮತ್ತೆ ಅಡ್ವೆಂಟೇಷಿಯಸ್ ರೂಟ್ ಸಿಸ್ಟಮ್. ಆದ್ರೆ ನೇಚರಲ್ಲಿ ಕೆಲವೊಂದು ಏನ್ ಮಾಡಿದೆ, ರೂಟ್ ಸಿಸ್ಟಮ್ ಅನ್ನು ಮಾಡಿಫೈ ಮಾಡ್ಕೊಂಡ್ಬಿಟ್ಟಿದೆ. ಯಾವ ಪರ್ಪಸ್ಗೆ, ಫಾರ್ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಪಸ್. ಒಂದು ಪ್ರೊಟೆಕ್ಷನ್ಗೆ ಇರ್ಬೋದು, ಇನ್ನೊಂದು ಅದರ ಫುಡ್ ಏನಿರುತ್ತೆ ಅದನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಇರ್ಬೋದು. ಓಕೆನಾ, ಹಾಗಾಗಿ ನೇಚರಲ್ಲಿ ನಾವು ಕೆಲವೊಂದು ತರಕಾರಿಯಾಗಿ ಅದನ್ನ ತಿಂತಾ ಇದೀವಿ, ವೆಜಿಟೇಬಲ್ಸ್ ಆಗಿ ಅದನ್ನ ಕನ್ಸ್ಯೂಮ್ ಮಾಡ್ತಾ ಇದೀವಿ. ಅದ್ರ ಆಕ್ಚುಲಿ ಏನದು ರೂಟ್ ಸಿಸ್ಟಮ್. ಓಕೆನಾ, ಸೊ ದಿಸ್ ಕೈಂಡ್ ಆಫ್ ರೂಟ್ ಸಿಸ್ಟಮ್ ಈಸ್ ಆಲ್ಸೋ ನೌನ್ ಆಸ್ ಮಾಡಿಫೈಡ್ ರೂಟ್. ಅಂದ್ರೇನು, ರೂಟ್ ಅಲ್ಲಿ ರೆಗ್ಯುಲರ್ ಟ್ಯಾಪ್ ರೂಟ್ ಇರುವಂತದ್ದು ಏನಾಗುತ್ತೆ, ಫೈಬ್ರಸ್ ರೂಟ್ ಸಿಸ್ಟಮ್ ಇರುವಂತದ್ದು ಅಥವಾ ಅಡ್ವೆಂಟೇಷಿಯಸ್ ರೂಟ್ ಸಿಸ್ಟಮ್ ಇರೋದೇನಾಯ್ತು, ಮಾಡಿಫೈ ಆಗ್ತಾ ಹೋಯ್ತು. ಡಿಪೆಂಡ್ಸ್ ಆನ್ ಇವಲ್ಯೂಷನ್ ಆಗ್ತಾ ಆಗ್ತಾ ಏನಾಯ್ತು, ಇಲ್ಲಿ ಸ್ವಲ್ಪ ಮಾಡಿಫೈ ಆಗ್ತಾ ಹೋಯ್ತು. ಹಾಗಾಗಿ there are again 3 different types of modified root are also observed in nature. First one is swollen root for food storage. ಓಕೆನಾ, ಎಕ್ಸಾಂಪಲ್ ಅಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲಿ ಟ್ಯಾಪ್ ರೂಟ್ ಸಿಸ್ಟಮ್ ಏನಿದೆ ಆಕ್ಚುಲಿ ಕೋನಿಕಲ್ ಶೇಪ್ ಅಲ್ಲಿ ಇರುತ್ತಲ್ವಾ, ಅದೇನಾಯ್ತು ಸ್ವಲ್ಪ ಬಲ್ಜ್ ಆಗೋದಕ್ಕೆ ಅಥವಾ ಸ್ವಲ್ಪ ಡೋಮ್ ಶೇಪ್ ಅಲ್ಲಿ ಆಗ್ತಾ ಹೋಗುತ್ತೆ. ಸೋಲನ್ ಅಂದ್ರೆ ಏನು, ಅಗಲವಾಗಿರುವಂತದ್ದು, ಊದ್ಕೊಂಡಿರುವಂತದ್ದು ಅಂತ ಹೇಳ್ತೀವಿ. ಸೋಲನ್ ರೂಟ್ಸ್ ಫಾರ್ ಫುಡ್ ಸ್ಟೋರೇಜ್, ಸ್ಟೋರ್ ಮಾಡೋದಕ್ಕೆ ಹೆಲ್ಪ್ ಆಗೋ ತರದಲ್ಲಿ ಈ ರೂಟ್ ಸಿಸ್ಟಮ್ಗಳು ಮಾಡಿಫೈ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಟ್ಯಾಪ್ ರೂಟ್ ಆಫ್ ಕ್ಯಾರೆಟ್ ಅಂಡ್ ಟರ್ನಿಪ್ಸ್. ಕ್ಯಾರೆಟ್ ಅನ್ನ ನೀವು ಯೂಶುವಲಿ ಕನ್ಸ್ಯೂಮ್ ಮಾಡ್ತಿರಲ್ವಾ, ಡೇ ಟು ಡೇ ಲೈಫ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಅದು ಯಾವ ಮಾಡಿಫಿಕೇಶನ್ ಅಲ್ಲಿ ಬಂದಿರುವಂತದ್ದು, ಟ್ಯಾಪ್ ರೂಟ್ ಸಿಸ್ಟಮ್ನೇ ಮಾಡಿಫೈ ಆಗಿ ಬಂದಿರುವಂತದ್ದು ಅಲ್ವಾ. ಹಾಗಾಗಿ ನಾವೆಲ್ಲ ತಿಂತಾ ಇರೋ ವೆಜಿಟೇಬಲ್ಸ್ ಏನು, ದಟ್ ಈಸ್ ರೂಟ್. ದೆನ್ ಸೆಕೆಂಡ್, ಅಡ್ವೆಂಟೇಷಿಯಸ್ ರೂಟ್ ಆಫ್ ಸ್ವೀಟ್ ಪೊಟ್ಯಾಟೊ. ಸ್ವೀಟ್ ಪೊಟ್ಯಾಟೊ ಅಂತಂದ್ರೆ ಗೆಣಸು. ನೀವು ಅದನ್ನ ಆಲ್ಮೋಸ್ಟ್ ಆಲ್ ನಮ್ಗೆ ಏನ್ ಸಿಗುತ್ತೆ, ಭೂಮಿಯ ಒಳಗಡೆನೆ ಸಿಗುವಂಥದ್ದು. ಅದು ಕೂಡ ಸ್ಟೋರೇಜ್ ಪರ್ಪಸ್ಗೆ ಅಂತಾನೆ ಮಾಡಿಫೈ ಆಗಿರುವಂಥದ್ದು. ದೆನ್ ಪ್ರಾಪ್ ರೂಟ್ಸ್, ಇಟ್ಸ್ ಅ ಹ್ಯಾಂಗಿಂಗ್ ಸ್ಟ್ರಕ್ಚರ್ಸ್ ದಟ್ ಸಪೋರ್ಟ್ ಅಲ್ವಾ. ಅಡ್ವೆಂಟೇಷಿಯಸ್ ರೂಟ್ ಅಲ್ಲಿ ಏನಾಯ್ತು, ಹ್ಯಾಂಗಿಂಗ್ ಲೆವೆಲ್ ಅಲ್ಲಿ ಅಂದ್ರೇನು, ನೇತಾಡುವಂಥದ್ದು ಅಥವಾ ಅಲ್ಲಿ ಹ್ಯಾಂಗ್ ಆಗುವಂತ ಒಂದು ಪೊಸಿಷನ್ ಅಲ್ಲಿ ನಾವು ರೂಟ್ ಸಿಸ್ಟಮ್ ಅನ್ನ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಇಟ್ಸ್ ಅ ಬನಿಯನ್ ಟ್ರೀ. ಓಕೆನಾ, ದಟ್ ಈಸ್ modification of the root system. Along with that, another 2 modified root are also observed in some areas. ಕೆಲವೊಂದು ಜಿಯೋಗ್ರಫಿಕಲ್ ಸಿಸ್ಟಮ್ ಇಂದ ಏನ್ ಮಾಡ್ಕೊಬೇಕಾಗತ್ತೆ, ರೂಟ್ ಸಿಸ್ಟಮ್ ಸ್ವಲ್ಪ ಮಾಡಿಫೈ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಅದು ಗ್ರೋ ಆಗ್ಬೇಕು ಆ ರೀಜನ್ ಅಲ್ಲಿ.
ತುಂಬಾ ಸಾಲ್ಟಿ ಏರಿಯಾದಲ್ಲಿ, ಅಂದ್ರೇನು, ವಾಟರ್ ಕಂಟೆಂಟ್ ಏನಿರುತ್ತೆ, ಕಾನ್ಸಂಟ್ರೇಷನ್ ಆಫ್ ಸಾಲ್ಟ್ ಏನಿರುತ್ತೆ ತುಂಬಾ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಈ ಸಮುದ್ರ ತಟದ ಹತ್ರ. ಆ, ಜೊತೆಗೆ ಸಮುದ್ರ ಮತ್ತೆ ನದಿ ನೀರು ಎರಡು ಮಿಕ್ಸ್ ಆಗೋ ಜಾಗದಲ್ಲಿ ಏನಾಗುತ್ತೆ, ಕೆಲವೊಂದು ವಾಟರ್ ಕಾನ್ಸಂಟ್ರೇಷನ್ ಏನಿದೆ ಸಾಲ್ಟ್ ಇಂದು, ಉಪ್ಪು ನೀರು ಸಿಹಿ ನೀರು ಅಂತೆಲ್ಲ ಹೇಳ್ತಿರಲ್ವಾ, ಅದ್ರ ಬದಲಾವಣೆ ಆಗ್ತಾ ಇರುತ್ತೆ, ಅಂದ್ರೆ ಚೇಂಜಸ್ ಇರುತ್ತೆ. ಆ ಟೈಮಲ್ಲಿ ಪ್ಲಾಂಟ್ಸ್ಗಳು ಕೂಡ ಏನ್ ಮಾಡಬೇಕು, ರೂಟ್ ಸಿಸ್ಟಮ್ ಅನ್ನು ಮಾಡಿಫೈ ಮಾಡ್ಕೊಳ್ಬೇಕು, ತುಂಬಾ ಆ ಜಿಯೋಗ್ರಫಿಕಲ್ ಟೆಕ್ಸ್ಚರ್ಗೆ ಅದು ಸೆಟ್ ಆಗ್ಬೇಕಾಗತ್ತೆ. ಹಾಗಾಗಿ ಅಂತ ಸಿಸ್ಟಮ್ ಅಲ್ಲಿ ಗ್ರೋ ಆಗುವಂತ ರೂಟ್ಸ್ಗಳು ಕೂಡ ಮಾಡಿಫೈ ಆಗಿರುತ್ತೆ. ಫಸ್ಟ್ ಇಸ್ ದಟ್ ಸ್ಟಿಲ್ಟ್ ರೂಟ್, ಅಂದ್ರೆ ಕಂಟಿನ್ಯೂಷನ್. ಫೋರ್ತ್ ರೂಟ್ ಮಾಡಿಫಿಕೇಶನ್ ರೂಟ್ ಯಾವುದಿಲ್ಲಿ, ಸ್ಟಿಲ್ಟ್ ರೂಟ್ಸ್. ಇಟ್ ಎಸ್ಪೆಷಲಿ ಸಪೋರ್ಟಿಂಗ್ ದ ರೂಟ್ ಸಿಸ್ಟಮ್. ಇದ್ರ ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಕೆಳಗಡೆ ಇದ್ರೂ ಕೂಡ ಈ ಅಪ್ಪರ್ ಪೋರ್ಷನ್ ಅಲ್ಲಿ ರೂಟ್ ಸಿಸ್ಟಮ್ ಮತ್ತೆ ಡೆವಲಪ್ ಆಗಿರುತ್ತೆ. ಇದನ್ನ ನಾವೇನ್ ಹೇಳ್ತೀವಿ, ಸ್ಟಿಲ್ಟ್ ರೂಟ್ ಅಂತ ಹೇಳ್ತೀವಿ. ಇಟ್ ಡೆವಲಪ್ಸ್ ಫ್ರಾಮ್ ಲೋಯರ್ ನೋಡ್ಸ್. ಈ ಕಬ್ಬನ್ನ ತಗೊಂಡಾಗ ನೀವು ಒಂದೊಂದೇ ಇಷ್ಟಿಷ್ಟೇ ಜಾಗದಲ್ಲಿ ಅದರದ್ದು ಲೆಂತ್ ಅಲ್ಲಿ ನೋಟ್ಸ್ ಮತ್ತೆ ಇಂಟರ್ ನೋಟ್ಸ್ ಇರುತ್ತಲ್ವಾ, ಗೆಣ್ಣು ಅಂತ ಹೇಳ್ತೀವಲ್ವಾ, ಅದರಲ್ಲಿ ಏನಾಗುತ್ತೆ, ಅದೇ ರೂಟ್ ಸಿಸ್ಟಮ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ, ಇದನ್ನ ನಾವು ಎರಡು ಕಡೆಯಲ್ಲೂ ನೋಡ್ಬೋದು. ಒಂದು ಶುಗರ್ ಕೇನ್ ಅಲ್ಲಿ, ಅಂದ್ರೆ ಕಬ್ಬಲ್ಲಿ, ಅಥವಾ ಮೇಸ್ ಅಂತಂದ್ರೆ ನೀವು ಸ್ವೀಟ್ ಕಾರ್ನ್ ತಗೊಳ್ತೀರಲ್ವಾ, ಅದರಲ್ಲೂ ಕೂಡ ಆ ಪ್ಲಾಂಟ್ಸ್ ಅಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಎಸ್ಪೆಷಲಿ ಮೋನೋಕಾಟ್ ಸಿಸ್ಟಮ್ ಅಲ್ಲಿ ನಾವು ಇದನ್ನ ಮ್ಯಾಕ್ಸಿಮಮ್ ಆಗಿ ನೋಡ್ತಾ ಹೋಗ್ಬೋದು. ಅನದರ್ ರೂಟ್ ಸಿಸ್ಟಮ್ ಆಲ್ಸೋ ಪ್ರೆಸೆಂಟ್ ಇನ್ ಉಪ್ಪು ನೀರು ಮತ್ತೆ ಸಿಹಿ ನೀರು ಮಿಕ್ಸ್ ಆಗೋ ಜಾಗ ಇದೆಯಲ್ಲ, ಅದನ್ನ ಮ್ಯಾಂಗ್ರೂವ್ ಏರಿಯಾಸ್ ಅಂತ ಹೇಳ್ತೀವಿ, ಮ್ಯಾಂಗ್ರೂವ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಹಿನ್ನೀರು ಪ್ರದೇಶ ಅಂತೆಲ್ಲ ಕೇಳಿರ್ತೀರಲ್ವಾ, ಅದು. ಅದರಲ್ಲಿ ನ್ಯೂಮ್ಯಾಟೋಫೋರ್ಸ್ ಅನ್ನೋ ಒಂದು ರೂಟ್ ಸಿಸ್ಟಮ್ ಕೂಡ ಡೆವಲಪ್ ಆಗುತ್ತೆ. ದಿಸ್ ಕೈಂಡ್ ಆಫ್ ರೂಟ್ ಯೂಶುವಲಿ ಫಾರ್ಮ್ ದ ಗ್ರೌಂಡ್ ಟು ಗೆಟ್ ಅ ಆಕ್ಸಿಜನ್. ಇಲ್ಲೇನ್ ಮಾಡುತ್ತೆ, ಪ್ಲಾಂಟ್ಸ್ ತುಂಬಾ ಮರ ಅಥವಾ ಗಿಡ ಲಾಂಗ್ ಟರ್ಮ್ ಅಲ್ಲಿ ಬೆಳೆಯುತ್ತೆ, ಆಯ್ತಾ. ಆದ್ರೆ ಅದರ ಸುತ್ತಮುತ್ತ ಏನಾಗುತ್ತೆ, ಈ ತರ ಲಾರ್ಜ್ ಸ್ಕೇಲ್ ಅಲ್ಲಿ ಹೀಗೆ ಕೋನಿಕಲ್ ಶೇಪ್ ಅಲ್ಲಿ ಬರ್ತಾ ಹೋಗುತ್ತೆ. ಇದನ್ನ ನಾವೇನ್ ಹೇಳ್ತೀವಿ, ನ್ಯೂಮ್ಯಾಟೋಫೋರ್ಸ್ ಅಂತ ಹೇಳ್ತೀವಿ. ಇಟ್ ಯೂಶುವಲಿ ದಿಸ್ ಕೈಂಡ್ ಆಫ್ ಸ್ಟ್ರಕ್ಚರ್ ಹೆಲ್ಪ್ಫುಲ್ ಟು ರೂಟ್ ಸಿಸ್ಟಮ್ ಟು ಗೆಟ್ ಅ ಮ್ಯಾಕ್ಸಿಮಮ್ ಆಕ್ಸಿಜನ್. ಅಂದ್ರೆ ರೆಸ್ಪಿರೇಷನ್ ಮಾಡೋದಕ್ಕೆ ಹೆಲ್ಪ್ ಆಗ್ಲಿಕ್ಕೆ ಅಂತಾನೆ ಈ ಸಿಸ್ಟಮ್ ಡೆವಲಪ್ ಆಗಿರುವಂತದ್ದು. ಅರ್ಥ ಆಯ್ತಾ, ಯಾಕೆ ಮಾಡಿಫೈ ಆಗುತ್ತೆ ರೂಟ್ ಸಿಸ್ಟಮ್ ಅನ್ನೋದು? ನೇಚರಲ್ಲಿ ಎಲ್ಲಾ ಎನ್ವಿರಾನ್ಮೆಂಟ್ಗೂ ಸೆಟ್ ಆಗ್ಬೇಕು. ಹಾಗಾಗಿ ಆ ಮೂರು ರೂಟ್ ಸಿಸ್ಟಮ್ ಅನ್ನ ಸ್ವಲ್ಪ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಈ ತರ ಗ್ರೋ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನ್ಯೂಮ್ಯಾಟೋಫೋರ್ಸ್ ಅಲ್ಲಿ ರೈಸೋಫೋರಾ ಇಲ್ಲಿ ಕಾಣಿಸ್ತಿದ್ಯಾ, ದಟ್ ಈಸ್ ಇಲ್ಲೇನಾಗುತ್ತೆ, ಯೂಶುವಲಿ ಎಲ್ಲಿ ಸಮುದ್ರದ ಅಂಚಿರುತ್ತೆ, ಜೊತೆಗೆ ಎಲ್ಲಾ ನದಿ ನೀರು ಹೋಗಿ ಮಿಕ್ಸ್ ಆಗುತ್ತಲ್ಲ, ಆ ಜಾಗದಲ್ಲಿ ಈ ತರ ನಾವು ಮ್ಯಾಕ್ಸಿಮಮ್ ಆಗಿ ನೋಡ್ಬೋದು. ಅದನ್ನ ನಾವೇನ್ ಹೇಳ್ತೀವಿ, ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ಲ? ಎಸ್. ದೆನ್ ಫಂಕ್ಷನ್ ಆಫ್ ದ ರೂಟ್ ನಿಮಗೆ ಗೊತ್ತಿದೆ, ಫಂಕ್ಷನ್ ಏನ್ ಮಾಡುತ್ತೆ, ಕಾರ್ಯ ಏನ್ ಮಾಡುತ್ತೆ ರೂಟ್ಸ್ ಅಂತ ಅನ್ನೋದಾದ್ರೆ, ನೋಡಿ, ಕ್ಯಾರೆಟ್ಸ್, ಸ್ವೀಟ್ ಪೊಟ್ಯಾಟೊ, ನೀವು ಯಾವುದೇ ರೂಟ್ ಸಿಸ್ಟಮ್ ನ ನೋಡಿದ್ರು ಕೂಡ ಇಟ್ ಮೇಜರ್ಲಿ ಅಬ್ಸಾರ್ಪ್ಷನ್ ಆಫ್ ವಾಟರ್ ಅಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್. ಮಿನರಲ್ಸ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ವಾಟರ್ನು ಕೂಡ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅಂಡ್ ದೆನ್ ಇಟ್ ಪ್ರೊವೈಡ್ಸ್ ಅ ಪ್ರಾಪರ್ ಆಂಕರೇಜ್ ಟು ದ ಪ್ಲಾಂಟ್ ಪಾರ್ಟ್ಸ್. ಇದು ಬೇರ್ ಗಟ್ಟಿಯಾಗಿದ್ರೆ ಮಾತ್ರ ಗಿಡಗಳು ಸ್ಟ್ರಾಂಗ್ ಆಗಿ ನಿಲ್ತಾ ಹೋಗುತ್ತೆ ಅಥವಾ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಹೋಗುತ್ತೆ. ದಟ್ ಈಸ್ ಅ ಆಂಕರೇಜ್. ಓಕೆನಾ? ಇಷ್ಟು ಪಾಯಿಂಟ್ಸ್ ನ ಬರೆದ್ರೆ ಸಾಕಾಗುತ್ತೆ ನಿಮ್ಮ ಎಕ್ಸಾಮ್ ಅಲ್ಲಿ. ದೆನ್ ಇಟ್ ಹೆಲ್ಪ್ಫುಲ್ ಫಾರ್ ಸ್ಟೋರೇಜ್ ಆಫ್ ರಿಸರ್ವ್ ಫುಡ್ ಮಟೀರಿಯಲ್ಸ್ ಅಂಡ್ the synthesis of plant growth regulators. The root system also produce which one? Plant growth regulators. ಕೆಲವೊಂದು ಗ್ರೋತ್ ರೆಗ್ಯುಲೇಟರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ, ಹಾಗಾಗಿ ತುಂಬಾ ಅತಿ ಎತ್ತರಕ್ಕೆ ಬೆಳೆಯೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಪ್ಲಾಂಟ್ಸ್ ಗಳಿಗೆ. ಓಕೆನಾ? ದೀಸ್ ಆರ್ ದ 4 ಫಂಕ್ಷನ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಗ್ರೋತ್ ಆಫ್ ದ ಪ್ಲಾಂಟ್ಸ್. ಎಸ್, ಇಲ್ಲಿ ತನಕ ಏನಾಯ್ತು, ರೂಟ್ ಸಿಸ್ಟಮ್ ನ ನೋಡ್ತಾ ಹೋದ್ವಿ. ನೆಕ್ಸ್ಟ್, ಶೂಟ್ ಸಿಸ್ಟಮ್. ಶೂಟ್ ಅಂದ್ರೆ ಏನು? ಸ್ಟೆಮ್ ಅಲ್ವಾ?
ಇಲ್ಲಿ ನೋಡಿ, ನೀವು ಯಾವುದೇ ಗಿಡನ ನೀವು ಡೈಲಿ ಆಚೆ ಈಚೆ ಹೋಗ್ತಿರಲ್ವಾ, ಕಾಲೇಜ್ಗೆ ಬರ್ತಾ ಮನೆಯಿಂದ ಹೋಗ್ತಾ, ಎಲ್ಲ ಕಡೆ ಕೂಡ ಏನ್ ಕಾಣಿಸುತ್ತೆ ನಿಮ್ಗೆ? ಬೇರು, ಕಾಂಡ, ಹೂವು, ಇಷ್ಟಂತೂ ಕಂಡೇ ಕಾಣುತ್ತೆ. ಆದ್ರೆ ನಾವು ಸೈಂಟಿಫಿಕ್ ಆಗಿ ಓದುವಾಗ ಅದೇನ್ ಇಲ್ಲೇನ್ ಮಾಡೋದು ನಾವು, ಕೆಲವೊಂದು ಭಾಗನ, ಕೆಲವೊಂದು ಪೋರ್ಷನ್ ಅನ್ನ ಒಂದೊಂದು ಡಿಫ್ರೆಂಟ್ ನೇಮ್ಸ್ ಅಲ್ಲಿ ಲೇಬಲ್ ಮಾಡಿರ್ತೀವಿ. ಓಕೆನಾ? ದಟ್ ಈಸ್ ದ ಸೆಕೆಂಡ್ ಪಾರ್ಟ್ ಆಫ್ ದ ಪ್ಲಾಂಟ್ ಈಸ್ ಸ್ಟೆಮ್. ಸ್ಟೆಮ್ ಅಂದ್ರೆ ಏನು? ಕಾಂಡ. ಅಪ್ಪರ್ ಪಾರ್ಟ್ ಆಫ್ ದ ಪ್ಲಾಂಟ್ ಸಿಸ್ಟಮ್. ಇಟ್ ಈಸ್ ಮೇನ್ಲಿ ಪ್ರೆಸೆಂಟ್ ಇನ್ ಅಬೋವ್ ದ ಗ್ರೌಂಡ್. ಗ್ರೌಂಡ್ ಅಂದ್ರೇನು? ಭೂಮಿ ಮೇಲಿನ ಭಾಗವನ್ನ ನಾವೇನ್ ಹೇಳ್ತೀವಿ ಇಲ್ಲಿ? ಸ್ಟೆಮ್ ಅಂತ ಹೇಳ್ತೀವಿ. ಓಕೆನಾ? ದಿಸ್ ಹ್ಯಾವ್ ಮೇಜರ್ಲಿ 3 ರೀಜನ್ಸ್. ಮೇಜರ್ ಆಗಿ 3 ಪಾರ್ಟ್ಸ್ ಏನಿದೆ. ಒಂದು ನೋಟ್ಸ್, ಇಲ್ಲಿ ಕಾಣಿಸುತ್ತಲ್ವಾ, ಇದನ್ನ ನೋಟ್ಸ್ ಅಂತ ಹೇಳ್ತೀವಿ. ಅದ್ರ 2 ನೋಟ್ಸಿನ ಮಧ್ಯೆ ಒಂದಷ್ಟು ಖಾಲಿ ಜಾಗ ಅಥವಾ ಒಂದು ಭಾಗನ ನಾವೇನ್ ಹೇಳ್ತೀವಿ? ಇಂಟರ್ ನೋಟ್ಸ್ ಅಂತ ಹೇಳ್ತೀವಿ. ಈ ನೋಟ್ಸ್ ಅಲ್ಲೇನೆ ಏನಾಗುತ್ತೆ? ಲೀಫ್ ಅಪಿಯರ್ ಆಗುತ್ತೆ, ಎಲೆಗಳು ಪ್ರೊಡ್ಯೂಸ್ ಆಗುತ್ತೆ. ಲೀಫಿಗೆ ಹಾಗೆ ಅಂಟ್ಕೊಂಡಿರಲ್ಲ, ಕೆಲವೊಂದು ಹಾಗೆ ಅಂಟ್ಕೊಂಡಿರುತ್ತೆ, ಕೆಲವೊಂದಕ್ಕೆ ಉದ್ದ ಸ್ಟಾಕ್ ಕೂಡ ಇರುತ್ತೆ, ಒಂದು ಕಡ್ಡಿ ತರ ಇರುತ್ತೆ. ಅದನ್ನ ನಾವೇನ್ ಹೇಳ್ತೀವಿ ಬಯಾಲಜಿಯಲ್ಲಿ? ಪೆಟಿಯೋಲ್ ಅಂತ ಹೇಳ್ತೀವಿ. ಓಕೆ, ಲೆಟ್ಸ್ ಟು ಕಂಟಿನ್ಯೂ ವಿತ್ ಸ್ಟೆಮ್. Look at here. Majorly the stem part developed from plumule. Plumule ಅಂದ್ರೆ ಏನು? ನೀವು ಬೀಜ ನೆನೆಸಿದಾಗ, ಕಾಳುಗಳನ್ನ ನೆನೆಸಿದಾಗ ಹೀಗೆ ಒಂದು ಪೋರ್ಷನ್ ಬರುತ್ತೆ, ಅದು ರೂಟ್ ಆಯ್ತು. ಅಪ್ಪರ್ ಪೋರ್ಷನ್ ಅಲ್ಲಿ ಹೀಗೆ ಒಂದು ಚಿಕ್ಕದಾಗಿರೋ ಸ್ಯಾಪ್ಲಿಂಗ್ ಬರುತ್ತೆ, ಗಿಡಗಳ ತರ ಚಿಗುರು ಬರ್ತಾ ಹೋಗುತ್ತೆ. ಅದನ್ನ ನಾವೇನ್ ಹೇಳ್ತೀವಿ ಇಲ್ಲಿ? ಓಪನಿಂಗ್ ಇರುತ್ತಲ್ಲ, ಅದನ್ನ ಪ್ಲುಮ್ಯೂಲ್ ಅಂತ ಹೇಳ್ತೀವಿ. ಈ ಪ್ಲುಮ್ಯೂಲ್ ಓಪನಿಂಗ್ ಇರೋಂತ ಜಾಗದಲ್ಲಿನೇ ನಮ್ಗೆ ಏನ್ ಬರುತ್ತೆ? ಶೂಟ್ ಸಿಸ್ಟಮ್ ಬರ್ತಾ ಹೋಗುತ್ತೆ. It majorly have a nodes, that is a region of the stem where leaves are born. Nodes ಅಲ್ಲಿ ಏನಾಗುತ್ತೆ? ಲೀವ್ಸ್ ಗಳು ಬರ್ತಾ ಹೋಗುತ್ತೆ, ಅಂದ್ರೆ ಪ್ರೊಡ್ಯೂಸ್ ಆಗುತ್ತೆ. Then third part is that internodes, the portions between 2 nodes. This region is known as a internodes. 2 ನೋಡಿನ ಮಧ್ಯಭಾಗವನ್ನ ನಾವೇನ್ ಹೇಳ್ತೇವೆ ಇಲ್ಲಿ? ಇಂಟರ್ನೋಡ್ಸ್ ಅಂತ ಹೇಳ್ತೀವಿ. ಹಾಗಾಗಿ nodes, internodes and leaf, the whole system is referred as a shoot system. ಓಕೆನಾ? ಹೇಗೆ ರೂಟ್ ಅಲ್ಲಿ ಮಾಡಿಫೈ ಆಗಿದೆ, ಶೂಟ್ ಅಲ್ಲೂ ಕೂಡ ಮಾಡಿಫಿಕೇಶನ್ ಆಗ್ತಾ ಇದೆ. ಯಾಕೆ? ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಸೆಟ್ ಆಗ್ಬೇಕು. ಈಗ ತುಂಬಾ ಬಿಸಿಲಿರೋ ಜಾಗದಲ್ಲಿ, ತುಂಬಾ ಮಳೆ ಬರೋ ಜಾಗದಲ್ಲಿ ಕೆಲವೊಂದು ಮಣ್ಣಿನ ಕ್ವಾಲಿಟಿ ಕೂಡ ಚೇಂಜಸ್ ಇರುತ್ತೆ. ಅಂತ ಟೈಮಲ್ಲಿ ಏನ್ ಮಾಡ್ಕೋಬೇಕಾಗುತ್ತೆ? ಪ್ಲಾಂಟ್ ಸಿಸ್ಟಮ್ ಸ್ವಲ್ಪ ಮಾಡಿಫೈ ಆಗ್ತಾ ಹೋಗ್ಬೇಕಾಗುತ್ತೆ, ಆ ಜಿಯೋಗ್ರಫಿಗೆ ಸೆಟ್ ಆಗ್ತಾ ಹೋಗ್ಬೇಕಾಗುತ್ತೆ. ಅದನ್ನೇ ನಾವು ಎಲ್ಲಿ ಸ್ಟಡಿ ಮಾಡ್ತೀವಿ? ಇಲ್ಲಿ ಮಾಡಿಫಿಕೇಶನ್ ಆಫ್ ದ ಸ್ಟೆಮ್. ರೂಟ್ ಹೇಗ್ ಮಾಡಿಫೈ ಮಾಡ್ಕೊಳ್ಳುತ್ತೋ, ಸ್ಟೆಮ್ ಕೂಡ ಮಾಡಿಫೈ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಒನ್ ಬೈ ಒನ್. ಸ್ಟೆಮ್ ಆಲ್ಸೋ ಮಾಡಿಫೈಡ್ ಫಾರ್ ಫುಡ್ ಸ್ಟೋರೇಜ್. ಓಕೆ, ಸ್ಟೆಮ್ ಕೂಡ ಸ್ಟೋರೇಜ್ ಪರ್ಪಸ್ಗೆ ಮಾಡಿಫೈ ಆಗ್ತಾ ಹೋಗುತ್ತೆ. ವಿ ಕ್ಯಾನ್ ಅಬ್ಸರ್ವ್ಡ್ ಇನ್ ಪೊಟ್ಯಾಟೊ. ನೀವೇನ್ ಪೊಟ್ಯಾಟೊ ತಿಂತೀರಲ್ವಾ, ಅದೆಲ್ಲದೂ ಕೂಡ ಸ್ಟೆಮ್, ಇಟ್ಸ್ ನಾಟ್ ಅ ರೂಟ್. ಓಕೆ, ದೆನ್ ಜಿಂಜರ್, ಟರ್ಮರಿಕ್ ಅಂಡ್ ಕೊಲೊಕೇಸಿಯಾ. ಕೊಲೊಕೇಸಿಯಾ ಅಂತಂದ್ರೆ ನೀವು ಕೆಸುವಿನ ಎಲೆ ನೋಡಿರ್ತೀರಲ್ವಾ, ಅದರಲ್ಲಿ ಕೆಳಗಡೆಗೆ ಒಂದಷ್ಟು ಬಲ್ಬ್ ತರ ಬರುತ್ತೆ, ಅದನ್ನ ನಾವು ಕೊಲೊಕೇಸಿಯಾ ಸಿಸ್ಟಮ್ ಅಂತ ಹೇಳ್ತೇವೆ. ಸೆಕೆಂಡ್ ಈಸ್ ಸ್ಟೆಮ್ ಟೆಂಡ್ರಿಲ್ಸ್. ಇಟ್ ಈಸ್ ಯೂಸ್ ಟು ಕ್ಲೈಂಬ್. ಸ್ಟೆಮ್ ಟೆಂಡ್ರಿಲ್ಸ್ ಅಂತಂದ್ರೆ ಈ ಚಿಕ್ಕ ಚಿಕ್ಕ ಬಟಾಣಿ ಗಿಡಗಳು ಅಥವಾ ಬೇರೆ ಯಾವುದೇ ಬಳ್ಳಿಯಲ್ಲಿ ಒಂಥರ ಹುಕ್ ತರ ಬಂದಿರುತ್ತೆ ಸ್ಟಾರ್ಟಿಂಗ್ ಪೊಸಿಷನ್ ಅಲ್ಲಿ, ಹೀಗೆ ಅದನ್ನ ನಾವು ಟೆಂಡ್ರಿಲ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಯೂಸ್ ಟು ಕ್ಲೈಂಬ್, ಅಂದ್ರೆ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಅಲ್ಲಿ ಆ ಬಳ್ಳಿಗಳು ಗ್ರೋ ಆಗ್ತಾ ಹೋಗ್ಬೇಕು. ಆ ಪರ್ಪಸ್ಗೆನೆ ಏನಾಗುತ್ತೆ? ಸ್ಟೆಮ್ ಏನ್ ಮಾಡುತ್ತೆ? ಇಟ್ ಈಸ್ ಯೂಸ್ ಟು ಕ್ಲೈಂಬ್ ದ ಟ್ರೀ ಅಥವಾ ಸಪೋರ್ಟಿಂಗ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ಗೌಟ್ಸ್ ಅಂಡ್ ಗ್ರೇಪ್ ವೈನ್ಸ್. ಈ ದ್ರಾಕ್ಷಿ ಬಳ್ಳಿ ಇರ್ಬೋದು ಅಥವಾ ಶಂಖ ಪುಷ್ಪ ಬಳ್ಳಿ ಇರ್ಬೋದು, ತುಂಬಾ ಬಳ್ಳಿಗಳಿರುತ್ತೆ, ತೊಂಡೆಕಾಯಿ ಇರ್ಬೋದು. ಓಕೆನಾ? ಆ ಥರದ್ದೆಲ್ಲ ಕೂಡ ಬಳ್ಳಿಗಳೆಲ್ಲ ಬೆಳೀತಾ ಹೋಗೋದ್ರಿಂದ ಅದಕ್ಕೆ ಸಪೋರ್ಟಿಂಗ್ ಸಿಸ್ಟಮ್ ಬೇಕು. ದೆನ್ ಥಾರ್ನ್ಸ್. ಥಾರ್ನ್ಸ್ ಅಂತಂದ್ರೆ ಮುಳ್ಳು.
ಇಟ್ ಪ್ರೊಟೆಕ್ಟ್ಸ್ ದ ಪ್ಲಾಂಟ್ ಫ್ರಮ್ ಬರ್ಡ್ಸ್ ಇರ್ಬೋದು ಅಥವಾ ಆಂಟ್ಸ್ ಇರ್ಬೋದು. ಆದ್ರೆ ಯಾವುದೇ ಔಟರ್ ಪಾರ್ಟ್ ಇಂದ ಡ್ಯಾಮೇಜಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಥಾರ್ನ್ಸ್ಗಳು ಸ್ಟೆಮ್ ಇಂದ ಮಾಡಿಫೈ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಸಿಟ್ರಸ್, ಬೋಗನ್ವೇಲಿಯಾ, ನಿಮ್ಮ ನಿಂಬೆಹಣ್ಣು ಗಿಡದಲ್ಲಿ ಮುಳ್ಳುಗಳು ಜಾಸ್ತಿ ಇರುತ್ತೆ. ದೆನ್ ಫಿಲೋಕ್ಲೇಡ್, ಇಟ್ಸ್ ಅ ಗ್ರೀನ್ ಪಾರ್ಟ್, flattened, look like a flattened or a fleshy part in the stem. Actually, ಇದು leaf ತರ ಅನ್ಸುತ್ತೆ, but it actually a stem. Then stolon, it's a lateral branch arising from the base of main axis which arc downwards. Stolon ಅಂತ ಹೇಳೋದಾದ್ರೆ ನೀವು ಒಂದೆಲ್ಗ ನೋಡಿದಿರಲ್ವಾ, ಒಂದೆಲ್ಗ ಹೇಗಿರುತ್ತೆ, ಒಂದ್ ಗಿಡ ಇದೆ ಅಂತ ನಾವು ಅದನ್ನ ಪ್ಲಕ್ ಮಾಡಿದ್ರೆ, ಅದನ್ನ ತೆಗೆದ್ರೆ ಇಲ್ಲಿ ಏನಾಗುತ್ತೆ, ಉದ್ದವಾಗಿ ಇನ್ನೊಂದು ಲೀಫ್ಗಳು ಎದ್ದಿರುತ್ತೆ. ಅದನ್ನೇ ನಾವು ಇಲ್ಲಿ ಸ್ಟೋಲನ್ ಅಂತ ಹೇಳ್ತೀವಿ. ಆಕ್ಚುಲಿ ಅದೆಲ್ಲ ಸ್ಟೆಮ್ಗಳು. ಓಕೆನಾ? ಫಾರ್ ಎಕ್ಸಾಂಪಲ್ ಇರ್ಬೋದು, ಮಿಂಟ್ ಇರ್ಬೋದು, ಜಾಸ್ಮಿನ್ ಇರ್ಬೋದು. ದೆನ್ ಸಿಕ್ಸ್ತ್ ಒನ್, ಅನದರ್ ಮಾಡಿಫೈಡ್ ಸ್ಟೆಮ್ ಇಸ್ ಸಕ್ಕರ್. Sucker, it's a lateral branches from a basal underground stem. ನಾವು ಬನಿಯನ್ ಟ್ರೀಯಲ್ಲಿ, ಬನಾನಾದಲ್ಲಿ ಹೇಗೆ ಒಂದು ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಚಿಕ್ಕ ಮರಿ ಸಸಿಗಳಿರುತ್ತಲ್ಲ, ಅದೇ ತರ ಇಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಪೈನಾಪಲ್ ಇರ್ಬೋದು, ಕ್ರಿಸಾಂಥಿಮಮ್ ಅಂತಂದ್ರೆ ಚೆಂಡು ಹೂವು. ದೆನ್ ಆಫ್ಸೆಟ್ ಅಂತೂ ಕೂಡ ಮಾಡಿಫೈಡ್ ಸ್ಟೆಮ್. ಇಟ್ಸ್ ಅ ಲ್ಯಾಟರಲ್ ಬ್ರಾಂಚ್ ಹ್ಯಾವಿಂಗ್ ಈಚ್ ನೋಡ್ ಬಿಯರಿಂಗ್ leaves and roots. For example, Pistia and Eichhornia. ನಾನು ಡಯಾಗ್ರಾಮ್ ನ ಶೋ ಮಾಡ್ತೇನೆ. Then you will get know about that each part. Okay? ಈಗ ನಾವು 7 types of modified stem ನ ನೋಡಿದ್ವಲ್ವಾ, ನಾವು ಇದ್ರ ಎಲ್ಲಾ ಡಯಾಗ್ರಾಮ್ ಅನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಬನ್ನಿ. So then you can easily got the point. First type is ಫುಡ್ ಸ್ಟೋರೇಜ್ ಪರ್ಪಸ್. ಸ್ಟೆಮ್ ಏನಾಗಿದೆ, ಫುಡ್ ಸ್ಟೋರೇಜ್ ಪರ್ಪಸ್ಗೆ ಏನಾಗಿದೆ, ಬಲ್ಬ್ ಶೇಪ್ ಅಲ್ಲಿ ಆಗಿರುವಂತದ್ದು. ಇಟ್ಸ್ ಅ ಪೊಟ್ಯಾಟೊ, ಜಿಂಜರ್, ಟರ್ಮರಿಕ್ ಅಂಡ್ ದೆನ್ ಝಾಮಿಕಾಂಡ್ ಕಾಮ್ ಅಂತಂದ್ರೆ ಏನು, ಸುವರ್ಣಗೆಡ್ಡೆ. ನೀವು ಗೊತ್ತಿದೆ ಅಲ್ವಾ, ಸುವರ್ಣಗೆಡ್ಡೆ ಅಂತ ಹೇಳಿ ನೋಡಿರ್ಬೋದು. ಇಲ್ಲಿ ಕೆಸುವಿನ ಎಲೆ ಕೆಳಗಡೆ ಈ ತರ ಬಲ್ಬ್ ತರ ಸ್ಟ್ರಕ್ಚರ್ ಇರುತ್ತೆ. ಇದನ್ನ ನಾವು ಕಾರ್ಮ್ ಅಂತ ಕೂಡ ಹೇಳ್ತೀವಿ. ಇದರಿಂದನೇ ಮತ್ತೆ ಗಿಡಗಳು ಬೆಳೀತಾ ಹೋಗುವಂಥದ್ದು. ನೆಕ್ಸ್ಟ್ ಟೆಂಡ್ರಿಲ್ಸ್, ಸೆಕೆಂಡ್ ಒನ್. ಇಲ್ಲಿ ನೋಡಿ, ಎಲ್ಲಾ ಕಡೆಗಳಲ್ಲೂ ಕೂಡ ಕುಕುಂಬರ್ ಅಂದ್ರೆ ಏನು, ಸೌತೆ ಬಳ್ಳಿ ಇರ್ಬೋದು, ಎಲ್ಲ ವಾಟರ್ ಮೆಲನ್, ಆಲ್ಮೋಸ್ಟ್ ಆಲ್ ಎಲ್ಲ ಬಳ್ಳಿಗಳಲ್ಲೂ ನಾವು ಇದನ್ನ ಏನ್ ನೋಡ್ತೇವೆ, ಈ ತರ ಟೆಂಡ್ರಿಲ್ಸ್ ಅನ್ನ ಚಿಕ್ಕದಾಗಿರೋ ವೆರಿ ಸಾಫ್ಟ್ ಪಾರ್ಟ್ ಆಫ್ ದ ಸ್ಟೆಮ್. ತುಂಬಾ ಸಾಫ್ಟ್ ಆಗಿರುತ್ತೆ. ಇದರಲ್ಲಿ ಸೆಕೆಂಡರಿ ಗ್ರೋತ್ ಇರೋದಿಲ್ಲ. ಪ್ರೈಮರಿ ರೂಟ್ಸ್, ಪ್ರೈಮರಿ ಸೆಲ್ಗಳೇನಿರುತ್ತೆ ಅದೇ ಹೆಲ್ಪ್ ಆಗ್ತಾ ಹೋಗುತ್ತೆ. ನೋಡಿ, ಆಂಕರೇಜ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆನಾ? ಎಸ್. ದೆನ್ ಥಾರ್ನ್ಸ್ ಅಂತಂದ್ರೆ ಮುಳ್ಳುಗಳು. ಈಗ ನೀವು ನಿಂಬೆ ಗಿಡ ಇರ್ಬೋದು, ಸಿಟ್ರಸ್ ಪ್ಲಾಂಟ್ ಇರ್ಬೋದು, ಜೊತೆಗೆ ರೋಸ್ ಪ್ಲಾಂಟ್ ಇರ್ಬೋದು. ಓಕೆ, ಆಲ್ಮೋಸ್ಟ್ ಆಲ್ ಬೋಗನ್ವೇಲಿಯಾ, ಇಲ್ಲಿ ಪಿಂಕ್ ಕಲರ್ ಫ್ಲವರ್ ಆಗುತ್ತಲ್ಲ, ಪೇಪರ್ ಫ್ಲವರ್ ಅಂತ ಏನೋ ಹೇಳ್ತಾರೆ ಅದಕ್ಕೆ, ಅದರಲ್ಲೂ ಕೂಡ ಈ ತರ ಥಾರ್ನ್ಸ್ ಅನ್ನ ನಾವು ನೋಡ್ತಾ ಹೋಗ್ಬೋದು. ದೆನ್ ಫಿಲೋಕ್ಲೇಡ್, ಇಲ್ಲಿ ನೋಡಿ, ಕ್ಯಾಕ್ಟಸ್ ಅಥವಾ ಪೊನ್ಶಿಯಾ ಅಂತ ನಾವು ಹೇಳ್ತೀವಿ. ಮುಳ್ಳಿನ ಗಿಡಗಳೆಲ್ಲ ಇರುತ್ತಲ್ವಾ, ಅದ್ರ ಮೇಲ್ಗಡೆ ಈ ತರ ಹೀಗೆ ಫಿಲೋಕ್ಲೇಡ್ಸ್ ಇರುತ್ತೆ. ಇದನ್ನ ಆಕ್ಚುಲಿ ಮುಳ್ಳು ಅಂತ ಹೇಳೋದಿಲ್ಲ, ಫಿಲೋಕ್ಲೇಡ್ ಅಂತ ಹೇಳ್ತೀವಿ. ಇದೇನ್ ಮಾಡುತ್ತೆ, ವಾಟರ್ನ ಲಾಸ್ ಆಗೋ ತರದಲ್ಲಿ ತಪ್ಸುತ್ತೆ. ಹೈ ಟೆಂಪರೇಚರ್ ಇರೋ ಏರಿಯಾದಲ್ಲಿ ಈ ಮಾಡಿಫಿಕೇಶನ್ ನಾವು ಮ್ಯಾಕ್ಸಿಮಮ್ ಆಗಿ ನೋಡ್ತಾ ಹೋಗ್ಬೋದು. ಯುಫೋರ್ಬಿಯಾ. ದೆನ್ ಸ್ಟೋಲನ್ ಅಲ್ಲಿ ನೀವು ಒಂದೆಲ್ಗ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಇಲ್ಲಿ ಆಲ್ರೆಡಿ ಚಿಕ್ಕದಾಗಿರೋ ಗ್ರೋತ್ ಆಗ್ತಾ ಹೋಗುತ್ತೆ. ಇದು ಮೇನ್ ಪ್ಲಾಂಟ್ಸ್. ಇಲ್ಲಿ ಸ್ಟೆಮ್ ಏನ್ ಮಾಡುತ್ತೆ, ಹಾಗೆ ಆರ್ಕ್ ಶೇಪ್ ಅಲ್ಲಿ ಡೌನ್ವರ್ಡ್ ಆಗಿ ಈ ಇಂಟರ್ ನೋಡ್ ಏನ್ ಮಾಡುತ್ತೆ, ಅಲ್ಲೇ ರೂಟ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿ ಮತ್ತೆ ಇನ್ನೊಂದು ಹೊಸ ಪ್ಲಾಂಟ್ ಅನ್ನ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ದಟ್ ಈಸ್ ಸ್ಟೋಲನ್. ದೆನ್ ಆಫ್ಸೆಟ್. ಈ ಆಫ್ಸೆಟ್ ಅನ್ನೋದು ಒಂದು ಆರ್ನಮೆಂಟಲ್ ಪ್ಲಾಂಟ್ಸ್, ಅಂದ್ರೇನು, ಶೋ ಗಿಡಗಳ ತರಾನು ಕೂಡ ಮನೆಯಲ್ಲಿ ಇಟ್ಕೊಳ್ತಾರೆ. ಸೊ ಇದನ್ನ ನೀವು ಕನ್ನಡದಲ್ಲಿ ಕೇಳೋದಾದ್ರೆ ಅಂತರ್ಗಂಗೆ ಅಂತೇನೋ ಹೇಳ್ತಾರೆ ಅನ್ಸುತ್ತೆ.
ಸೊ ಒಂದು ಗಿಡ ಇದ್ರೆ ಸಾಕು, ಕಂಪ್ಲೀಟ್ ಆಗಿ ಎಂಟೈರ್ ವಾಟರ್ ಸರ್ಫೇಸ್ ಅನ್ನ ಕವರ್ ಮಾಡುತ್ತೆ. ಆಫ್ಸೆಟ್ ಇದು ಕೂಡ ಹಾಗೇನೆ ಪಿಸ್ಟಿಯಾ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಬಲ್ಬಸ್ ಶೇಪ್ ತಗೊಂಡಿದೆ. ಆಕ್ಚುಲಿ ಇದು ಸ್ಟೆಮ್ ಇದು. ಓಕೆನಾ? ಎಸ್. ದೆನ್ ಸಕ್ಕರ್. ಸಕ್ಕರಲ್ಲಿ ಬನಾನಾ ಮೇನ್ ಸ್ಟೆಮ್ ಇದ್ರೂ ಕೂಡ ಮತ್ತೊಂದು ಏನಾಗುತ್ತೆ, ಅಲ್ಲೇ ಇನ್ನೊಂದು ಸಸಿ ಅಥವಾ ಇನ್ನೊಂದು ಚಿಕ್ಕದಾಗಿರೋ ಪುಟ್ಟದಾಗಿರೋ ಬಾಳೆಗಿಡ ಗ್ರೋ ಆಗ್ತಾ ಹೋಗುತ್ತೆ. ಅದೇ ತರ ಪೈನಾಪಲ್ ಅಲ್ಲೂ ಕೂಡ ಹಾಗೇನೆ. ಕ್ರಿಸಾಂಥೆಮಮ್ ಅಂತಂದ್ರೆ ನೀವು ಚೆಂಡು ಸಿಸ್ಟಮ್ ಅನ್ನ ನೀವು ಗಿಡ ಎತ್ತಿದಾಗ ಪ್ಲಕ್ ಮಾಡಿದಾಗ ಯು ಕ್ಯಾನ್ ಈಸಿಲಿ ಅಬ್ಸರ್ವ್ ದ ರೂಟ್ ಸಿಸ್ಟಮ್. ಇಲ್ಲೇನ್ ನೋಡಲ್ಲಿ ರೂಟ್ ಸಿಸ್ಟಮ್ ಡೆವಲಪ್ ಆಗಿರುತ್ತೆ, ಆದ್ರೆ ನಮ್ಗೆ ಅದು ಕಣ್ಣಿಗೆ ಕಾಣಿಸ್ತಾ ಇರೋದಿಲ್ಲ. ಡೈರೆಕ್ಟ್ ಆಗಿ ಇನ್ನೊಂದು ಪ್ಲಾಂಟ್ ಗ್ರೋ ಆಗಿರುತ್ತೆ. ಓಕೆನಾ? ದಟ್ ಈಸ್ ಸಕ್ಕರ್. ಇದೆಷ್ಟು ಶೂಟ್ ಸಿಸ್ಟಮ್. ದೆನ್ ದ ಲೀಫ್. ಲೀಫ್ ಅನ್ನ ನೋಡ್ತಾ ಹೋಗೋಣ. ಲೀಫ್ ಅಂದ್ರೆ ಏನು, ಎಲೆಗಳು ಅಂತ ಡಯಾಗ್ರಾಮ್ ನೋಡಿದ್ರೆ ನಾವು ಈಸಿಯಾಗಿ ಹೇಳ್ಬೋದು. ಸೊ ಇನ್ ದಿಸ್ ಸಿಸ್ಟಮ್ it have a parts. Okay, it have a parts. What are the parts? Majorly leaf is divided into so many region. ಇಲ್ಲಿ ನಾವು ಲೀಫ್ ನ ತುಂಬಾ ಸ್ಟಡಿ ಮಾಡುವಾಗ ಕೆಲವೊಂದು ಪೋರ್ಷನ್ ಅನ್ನ ನಾವು ಡಿವೈಡ್ ಮಾಡ್ಕೊಂಡ್ರೆ ಇಲ್ಲಿ ಏನಾಗುತ್ತೆ, ಲೀಫ್ ಟಿಪ್ ಇದೆ, ಇಲ್ಲಿ ಲೀಫ್ ಬೇಸ್ ಇದೆ ಅಲ್ವಾ? ಸೊ ಅದ್ರ ಜೊತೆಗೆ ಮಿಡಲ್ ರೀಜನ್ ಅನ್ನ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡೋದಾದ್ರೆ ಇಟ್ ಹ್ಯಾವ್ ಅ ಮಾರ್ಜಿನ್, ಲೀಫ್ ಮಾರ್ಜಿನ್ಸ್. ಲೀಫ್ ಮಾರ್ಜಿನ್ ಆಲ್ಸೋ ಹ್ಯಾವ್ ಅ ಲೀಫ್ ಲ್ಯಾಮಿನಾ. ಈ ಮಧ್ಯದಲ್ಲಿರುವಂತ ನೀವು ಲೀಫ್ ನ ಚೆನ್ನಾಗಿ ಬೆಳಕಿಗೆ, ಸೂರ್ಯನ ಬೆಳಕಿಗೆ ಹಿಡಿದು ನೋಡಿದ್ರೆ ನೀವು ಅದರಲ್ಲಿ ವೆಬ್ ಲೈಕ್ ಸ್ಟ್ರಕ್ಚರ್ಸ್ ನ ನೋಡ್ತಾ ಹೋಗ್ಬೋದು. ಅದನ್ನ ನಾವೇನ್ ಹೇಳ್ತೀವಿ ಇಲ್ಲಿ, ಲೀಫ್ ಲ್ಯಾಮಿನಾಸ್ ಅಂತ ಹೇಳ್ತೀವಿ. ಓಕೆ, ಸೊ ಮಿಡಲ್ ರೀಜನ್ ಅಲ್ಲಿ ಅಗೇನ್ ದಿಸ್ ಲೀಫ್ ಹ್ಯಾಸ್ ಅ ಮಿಡ್-ರಿಬ್, entire midrib. Middle portion, prominent vein is referred as midrib. ಹಾಗಾಗಿ ನಾವು ಲೀಫ್ ಸ್ಟ್ರಕ್ಚರ್ ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಏನ್ ಮಾಡ್ಬೋದು, ಫಸ್ಟ್ ಲೀಫ್ ಹ್ಯಾಸ್ ಅ ಬೇಸ್, ಇಟ್ ಬಿಯರ್ ಟೂ ಲ್ಯಾಟ್ರಲ್ ಲೀಫ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಸ್ಟಿಪ್ಯೂಲ್ಸ್. ಇಲ್ಲಿ ಎಂಟೈರ್ ಲೀಫ್ ಎಲ್ಲಿಂದ ಬೇಸ್ ಅಲ್ಲಿ ಡೆವಲಪ್ ಆಗಿದೆ, ನೋಡ್ ರೀಜನ್ ಅಲ್ಲಿ ಡೆವಲಪ್ ಆಗಿದೆ. ಈ ಲೀಫ್ ಚಿಕ್ಕದಾಗಿರೋ ಲೀಫ್ ನ ನಾವೇನ್ ಹೇಳ್ತೀವಿ, ಸ್ಟಿಪ್ಯೂಲ್ಸ್ ಅಂತ ಹೇಳ್ತೀವಿ. ಅಲಾಂಗ್ ವಿತ್ ದಟ್ ಇನ್ ಸಮ್ ಲೆಗ್ಯೂಮ್ಸ್ ಲೀಫ್ ಬೇಸ್ ಈಸ್ ಆಲ್ಸೋ ಸ್ವೋಲನ್. ಕೆಲವೊಂದು ನೀವು ಲೀಫ್ ನ ನೋಡಿದಾಗ ಏನಾಗುತ್ತೆ, ಹೀಗೆ ಹೀಗೆ ಬಂದು ಸ್ವೋಲನ್ ಆಗಿರುತ್ತೆ. ಅದನ್ನ ನಾವೇನ್ ಹೇಳ್ಬೋದು, ಪಲ್ವಿನಸ್ ಅಂತ ಕೂಡ ಹೇಳ್ತೀವಿ. ಓಕೆ, ಇಲ್ಲಿ ಸ್ಟಿಪ್ಯೂಲ್ಸ್, ಪಿಟಿಯೋಲ್, ಮಿಡ್-ರಿಬ್, leaf lamina, leaf veins, leaf blade, okay, and it's a stem region. ಎಲ್ಲಿಂದ ಅರೈಸ್ ಆಗುತ್ತೆ ಲೀಫ್ ಸಿಸ್ಟಮ್, ನೋಡ್ ರೀಜನ್ ಅಲ್ಲಿ ಲೀಫ್ಗಳು ಅರೈಸ್ ಆಗ್ತಾ ಹೋಗುತ್ತೆ. ದೆನ್ ಪಿಟಿಯೋಲ್. ವಾಟ್ ಈಸ್ ಪಿಟಿಯೋಲ್? ಇಟ್ಸ್ ಅ ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ಅಥವಾ ಎಲಾಂಗೇಟೆಡ್ ಸ್ಟ್ರಕ್ಚರ್ ಟು ಹೋಲ್ಡ್ ದ ಲೀಫ್ ಬ್ಲೇಡ್. ಟು ಹೋಲ್ಡ್ ಅಂದ್ರೇನು, ಗ್ರಿಪ್ ಆಗಿ ಹಿಡ್ಕೊಳ್ಳೋದಕ್ಕೆ. ಲೀಫ್ ಬ್ಲೇಡ್ ಟು ಲೈಟ್ ಗೆ ಫೋಕಸ್ ಆಗ್ಬೇಕಲ್ವಾ, ಯಾಕಂದ್ರೆ ಫೋಟೋಸಿಂಥಸಿಸ್ ಆಗ್ಬೇಕು ಅಂತ ಆದ್ರೆ ನೀಟಾಗಿ ಅದು ಸೂರ್ಯನ ಬೆಳಕಿನ ಕಿರಣಕ್ಕೆನೆ, ಅಥವಾ ಸೂರ್ಯ ಯಾವ ಕಡೆ ಟರ್ನ್ ಆಗುತ್ತೆ ಅದೇ ಪೊಸಿಷನ್ ಅಲ್ಲೇ ರೈಟ್ ಅಪ್ ಆಗ್ಬೇಕು ಅಥವಾ ಟರ್ನ್ ಆಗ್ಬೇಕು. ಆ ಸ್ಟ್ರೆಂತ್ ನ ಕೊಡೋದು ಯಾವುದು, ಪಿಟಿಯೋಲ್. ಬ್ಲೇಡ್ಸ್ ಟು ಲೈಟ್. ಅಂಡ್ ದೆನ್ ಲ್ಯಾಮಿನಾ. ವಾಟ್ ಇಸ್ ಲ್ಯಾಮಿನಾ ಹಿಯರ್? ಲೀಫ್ ಬ್ಲೇಡ್ ಆಲ್ಸೋ ಲ್ಯಾಮಿನಾ ಹ್ಯಾಸ್ ಅ ವೇನ್ಸ್ ಅಂಡ್ ವೇನ್ಲೆಟ್ಸ್. ಇದನ್ನ ನಾವು ವೇನ್ ಅಂತ ಹೇಳ್ತೀವಿ. ಇದ್ರ ಒಳಗಡೆ ಬರುವಂತದ್ನೆಲ್ಲ ನಾವು ಏನ್ ಹೇಳ್ತೀವಿ, ವೇನ್ಲೆಟ್ಸ್ ಅಂತ ಹೇಳ್ತೀವಿ. ದೆನ್ ಅನದರ್ ಪೋರ್ಷನ್ ಇಸ್, ಇಟ್ಸ್ ಅ ಮಿಡಲ್ ಪ್ರಾಮಿನೆಂಟ್ ವೇನ್ ಈಸ್ ರೆಫರ್ಡ್ ಆಸ್ ಮಿಡ್-ರಿಬ್. ಓಕೆನಾ? ಹಾಗಾಗಿ ನೀವು ಲೀಫ್ ಸ್ಟ್ರಕ್ಚರ್ ನ ಕೇಳಿದ್ರೆ ಇಷ್ಟನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ.
ಈ 4 ಪಾಯಿಂಟ್ ಅನ್ನ ಬರೆದ್ರೆ ಸಾಕು. ತುಂಬಾ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಡಯಾಗ್ರಾಮ್ ಹಾಕಿ ಲೇಬಲ್ ಮಾಡಿ, ದೆನ್ ಯು ಕ್ಯಾನ್ ರೈಟ್ ದ 4 ಪಾಯಿಂಟ್ಸ್. ಈ ಎಂಟೈರ್ ಚಾಪ್ಟರ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಆಲ್ ಡಯಾಗ್ರಾಮ್ ವಿತ್ ನೀಟ್ ಲೇಬಲ್ಡ್ ಡಯಾಗ್ರಾಮ್, ಎಕ್ಸ್ಪ್ಲೈನ್ ಪ್ಲಾಂಟ್ ಪಾರ್ಟ್ಸ್ ಅಂತ ಕೇಳ್ತಾರೆ. ರೂಟ್ ಸಿಸ್ಟಮ್ ಅನ್ನ ಎಕ್ಸ್ಪ್ಲೈನ್ ಮಾಡಿ, ಶೂಟ್ ಸಿಸ್ಟಮ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ಹಾಗಾಗಿ ನೀವು ಡಯಾಗ್ರಾಮ್ ಅನ್ನ ನೋಡಿ ಅದರಲ್ಲಿ ಪಾರ್ಟ್ಸ್ ಅನ್ನ ನೀಟಾಗಿ ನೋಡ್ಕೊಂಡ್ರೆ ಅದನ್ನೇ ನೀವು 1 by 1 ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಈ ಚಾಪ್ಟರ್ ತುಂಬಾ ಈಸಿ ಆಗಿದೆ. ನಾವೇನ್ ನೋಡಿದ್ವಿ, ವೇನ್ಸ್ ಅನ್ನ ನೋಡಿದ್ವಿ ಅಲ್ವಾ ಲೀಫ್ ಅಲ್ಲಿ. ಸೊ ಇನ್ ಪರ್ಟಿಕ್ಯುಲರ್ ಪ್ಲಾಂಟ್ ಸ್ಪೀಶೀಸ್ there are different type of arrangement can also be observed in nature. This kind of arrangement of veins and veinlets in leaf surface ಅನ್ನ ಲ್ಯಾಮಿನಾ ಅಂತ ಕೂಡ ಹೇಳ್ಬೋದು. ಲೀಫ್ ಲ್ಯಾಮಿನಾ is known as venation. ಓಕೆನಾ, ಡೆಫಿನೇಷನ್ ಕೇಳ್ಬೋದು. Arrangement of veins and veinlets in leaf lamina is known as venation. It have a 2 types, reticulate venation, parallel venation. ನಿಮ್ಗೆ ಅರ್ಥ ಆಗ್ತಿದ್ಯಾ? ಈ ಕೆಲವೊಂದು ಇಲ್ಲೇ ಕಾಣಿಸ್ತಿದೆ ಅಲ್ವಾ, ಬಾಳೆ ಎಲೆ ಮೇಲೆ ಸಮಾನಾಂತರವಾಗಿರೋ ರೇಖೆ ತರ ಅನ್ಸುತ್ತೆ. ಅದೇ ನೀವು ಬೇರೆ ತರ ಲೀಫ್ ನೋಡಿದಾಗ ಬೇರೆ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ಆಲ್ಟರ್ನೇಟಿವ್ ಅಲ್ಲೇನು ವೆಬ್ ಲೈಕ್ ಸ್ಟ್ರಕ್ಚರ್, ತುಂಬಾ ಅದಕ್ಕೆ ನೀಟ್ ಆಗಿರೋ ಸಿಸ್ಟಮ್ ಇರೋದಿಲ್ಲ, ಹೇಗ್ ಬೇಕು ಹಾಗೆ ಹರಡ್ಕೊಂಡಿರುತ್ತೆ. ಅದನ್ನ ನಾವೇನ್ ಹೇಳ್ತೀವಿ ಇಲ್ಲಿ, ವೇನ್ ಲೆಟ್ ಅರೇಂಜ್ಮೆಂಟ್ಸ್ ಅನ್ನ ಏನ್ ಹೇಳ್ತೀವಿ ನಾವಿಲ್ಲಿ, ವೆನೇಷನ್ ಅಂತ ಹೇಳ್ತೀವಿ. ಅದರಲ್ಲಿ ಎರಡು ಟೈಪ್ ಇದೆ. ಒಂದು ರೆಟಿಕ್ಯುಲೇಟ್ ಅಂದ್ರೇನು, ಇನ್ ಡೈಕಾಟ್ಸ್ ವೇನ್ಲೆಟ್ಸ್ ಫಾರ್ಮ್ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್, ಅಂದ್ರೇನು ವೆಬ್ ಲೈಕ್ ಸ್ಟ್ರಕ್ಚರ್ ನ ನಾವು ಈಸಿಯಾಗಿ ನೋಡ್ತೀವಿ. ನಾವು ಕಣ್ಮುಚ್ಕೊಂಡು ಹೇಳ್ಬೋದು ಯಾವ್ದಿದು ರೆಟಿಕ್ಯುಲೇಟ್ ವೆನೇಷನ್ ಅಂತ. ನೆಕ್ಸ್ಟ್ ಮೊನೊಕಾಟ್ ಸಿಸ್ಟಮ್ ಅಲ್ಲಿ ನೀವು ಭತ್ತ ಇರ್ಬೋದು, ವೀಟ್ ಇರ್ಬೋದು, ಅಥವಾ ಶುಗರ್ ಕೇನ್ ಇರ್ಬೋದು, ಮೇಜ್ ಇರ್ಬೋದು, ಬಾಳೆ ಇರ್ಬೋದು. ಓಕೆನಾ, ಅದ್ರಲ್ಲಿ ಎಲ್ಲದೂ ಕೂಡ ನಾವೇನ್ ನೋಡ್ಬೋದು, ಪ್ಯಾರಲಲ್ ವೇನೇಷನ್ ನ ನೋಡ್ತಾ ಹೋಗ್ಬೋದು. ಹೀಗೆ ಸಮಾನಾಂತರ ರೇಖೆಗಳು ಇರೋ ತರದಲ್ಲಿ ಇರುತ್ತೆ ವೇನ್ಸ್ಗಳು. ವೇನ್ಸ್ ರನ್ ಪ್ಯಾರಲಲಿ ಅಂತಂದ್ರೇನು, ಸಮಾನಾಂತರ ರೇಖೆಗೆ ಬಯಾಲಜಿಯಲ್ಲಿ ಏನ್ ಹೇಳ್ತೀವಿ, ಪ್ಯಾರಲಲ್. ಓಕೆ, ದೆನ್ ಟೈಪ್ಸ್ ಆಫ್ ದ ಲೀವ್ಸ್. ನೇಚರ್ ಅಲ್ಲಿ ತುಂಬಾ ಸಿಂಪಲ್ ಆಗಿದೆ ಲೀಫ್ಗಳು, ಇದ್ರಲ್ಲಿ ಏನ್ ತುಂಬಾ ಜಾಸ್ತಿ ಮಾಡಿಫಿಕೇಶನ್ ಇಲ್ಲ. ಆದ್ರೆ ಸ್ವಲ್ಪ ಕೆಲವೊಂದು ರೀಜನ್ಗೆ ಹೋದಾಗ ಸ್ವಲ್ಪ ಅಂದ್ರೆ ಚೇಂಜಸ್ ಆಗ್ತಾ ಹೋಗುತ್ತೆ, ಹೇಗ್ ಬರುತ್ತೆ, ಹೇಗ್ ಬಿಯರ್ ಆಗುತ್ತೆ ಅನ್ನೋದು. It have a majorly 2 types of leaves. One is simple leaf and compound leaf. Simple leaf lamina is entire or the incision do not touch the midrib. ಇಲ್ಲೇನಾಗಿದೆ, ನಾವು ಈ ತರ ಹೀಗೆ ಬ್ಲೇಡ್ಸ್ ಅನ್ನ ನೋಡಿದ್ವಿ ಅಲ್ವಾ, ಲ್ಯಾಮಿನಾದ ಮೇಲ್ಗಡೆ ಬ್ಲೇಡ್ಸ್ ಅನ್ನ ನೋಡಿದ್ವಿ. ಆ ಸಿಂಪಲ್ ಲೀಫ್ ಅಲ್ಲಿ ಲ್ಯಾಮಿನಾ ಇಸ್ ಎಂಟೈರ್, ಇಲ್ಲೇನಾಗತ್ತೆ ಕಂಪ್ಲೀಟ್ ಆಗಿ ಇರುತ್ತೆ. ಆದ್ರೆ ಇನ್ಸಿಷನ್ ಡು ನಾಟ್ ಟಚ್ ದ ಮಿಡ್ರಿಬ್, ಈ ತರ ಮಿಡ್ರಿಬ್ ಇಂದ ಸ್ಟಾರ್ಟ್ ಆಗಿರೋ ತರದಲ್ಲಿ ಇರೋದಿಲ್ಲ. ಹಾಗಾಗಿ ಎಲ್ಲ ಕಡೆ ಮಿಡ್ರಿಬ್ ಇದೆ ಅಂತ ಅನ್ಸುತ್ತೆ, ಅಪಿಯರ್ ಆಗುತ್ತೆ. ದಟ್ ಈಸ್ ದ ಸಿಂಪಲ್ ಲೀಫ್. ಓಕೆ, ದೆನ್ ಇನ್ ಕಾಂಪೌಂಡ್ ಲೀಫ್ ಇನ್ಸಿಷನ್ ಆಫ್ ಲ್ಯಾಮಿನಾ ರೀಚ್ ಅಪ್ ಟು ದ ಮಿಡ್ರಿಬ್ ಫಾರ್ಮಿಂಗ್ ದ ಲೀಫ್ಲೆಟ್ಸ್. ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಈ ನೋಡ್ ರೀಜನ್ ಇಂದ ಇದು ಕಂಪ್ಲೀಟ್ ಆಗಿ ಅಪಿಯರ್ ಆಗಿದೆ ಅಲ್ವಾ. ಸೊ ಮಿಡ್ರಿಬ್ ಏನಾಗುತ್ತೆ, ನಮ್ಗೆ ಎಂಟೈರ್ ಆಗಿದೆ, ಜೊತೆಗೆ ಆ ನೋಡ್ ರೀಜನ್ ಅನ್ನ ಟಚ್ ಮಾಡಿದೆ, ಲೀಫ್ಲೆಟ್ಸ್ ಗೆ ಟಚ್ ಮಾಡಿದೆ ಅನ್ನೋ ತರದಲ್ಲಿ ಅಪಿಯರ್ ಆಗುತ್ತೆ. ದಟ್ ಈಸ್ ಅ ಕಾಂಪೌಂಡ್ ಲೀಫ್. ದೆನ್ ಅಗೇನ್ compound leaf is divided into pinnately compound and palmately compound. ಪಾಮ್ ಅಂತಂದ್ರೇನು, ನಮ್ಮ ಹಸ್ತ ತರನೇ ಅಗಲವಾಗಿರುವಂತದ್ದು. ಹಾಗಾಗಿ ಕಾಂಪೌಂಡ್ ಸಿಸ್ಟಮ್ ಅಲ್ಲಿ ಪಾಮೇಟ್ಲಿ ಕಂಪೌಂಡ್ ಅಂತ ಇದೆ ಅಂಡ್ ದೆನ್ ಪಿನ್ನೇಟ್ಲಿ ಕಂಪೌಂಡ್. ಸೊ ನೆಕ್ಸ್ಟ್ ಸ್ಟಡಿ ವಿತ್ ಪಿನ್ನೇಟ್ಲಿ ಕಂಪೌಂಡ್ ಅಂಡ್
ಪಾಮೇಟ್ಲಿ ಕಾಂಪೌಂಡ್. ಕಾಂಪೌಂಡ್ ಅಂದ್ರೆ ಏನು? ಕಾಂಪ್ಲೆಕ್ಸ್ ಆಗಿರೋ ಸ್ಟ್ರಕ್ಚರ್ ಇದೆ ಅಂತ ಹೇಳಿ ಅರ್ಥ. ಇನ್ ಅ ಪಿನ್ನೆಟ್ಲಿ ಕಾಂಪೌಂಡ್ ಲೀಫ್ಲೆಟ್ಸ್ ಆನ್ ಕಾಮನ್ ಆಕ್ಸೆಸ್. ಇಲ್ಲಿ ನೋಡಿ, ಪ್ರತಿಯೊಂದು ಲೀಫ್ಗಳೇನಿದೆ ಇದು ಬೇವಿನ ಎಲೆ, ನೀಮ್ ಅಂತ ಹೇಳ್ತೇವೆ. ಸೊ ಇನ್ ದಿಸ್ ಸಿಸ್ಟಮ್ ಈಚ್ ಲೀಫ್ ಬಿಯರ್ ಆನ್ ದ ಸೇಮ್ ಆಕ್ಸಿಸ್ ಅಥವಾ ಸೇಮ್ ರ್ಯಾಚಸ್. ಓಕೆ, ಇದನ್ನ ನಾವು ಕಾಮನ್ ರ್ಯಾಚಸ್ ಅಂತ ಹೇಳ್ತೇವೆ. ಹಾಗಾಗಿ ಇಟ್ಸ್ ಅ ವೆರಿ ರೆಗ್ಯುಲರ್ ಕಾಂಪೌಂಡ್ ಲೀವ್ಸ್. ಬಟ್ ಇನ್ palmately compound leaf, leaflets at the tip of petiole. ಪಿಟಿಯೋಲ್ ಒಳಗಡೆಯಿಂದ ಮತ್ತೆ ಲೀಫ್ಗಳು ಅಪಿಯರ್ ಆಗ್ತಾ ಇರುತ್ತೆ. ಲೀಫ್ ಇಲ್ಲಿ ನೋಡಿ, ಪ್ರತಿಯೊಂದು ಕೂಡ ಲೀಫ್ ಬೇರೆ ತರನೇ ಬೇರೆಯಿಂದನೇ ಅಪಿಯರ್ ಆಗ್ತಾ ಇದೆ. ಪಿಟಿಯೋಲ್ ಜಾಗದಿಂದ ಅಪಿಯರ್ ಆಗ್ತಾ ಇದೆ. ಇಲ್ಲಿ ಮೇನ್ ಆರ್ಚಿಸ್ ಇಲ್ಲ ಅಥವಾ ಮೇನ್ ರ್ಯಾಚಸ್ ಇಲ್ಲ. ಸಿಂಪಲ್ ಆಗಿರೋ ಒಂದು ಪಾಯಿಂಟ್ ಇಂದ ಫ್ಲವರ್ ತರ ಅರೇಂಜ್ಮೆಂಟ್ ಆಗಿದೆ. ಇದನ್ನ ನಾವು ಎಲ್ಲಿ ಅಬ್ಸರ್ವ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ಸಿಲ್ಕ್ ಕಾಟನ್ ಪ್ಲಾಂಟ್ಸ್ ಅಲ್ಲಿ ಈ ತರ palmately ಕಾಂಪೌಂಡ್ ಲೀಫ್ ನ ಯೂಶುವಲಿ ಅಬ್ಸರ್ವ್ ಮಾಡ್ಬೋದು. ದೆನ್ ಫಿಲೋಟ್ಯಾಕ್ಸಿ. ವಾಟ್ ಇಸ್ ಫಿಲೋಟ್ಯಾಕ್ಸಿ? ಇಲ್ಲಿ ನೋಡಿದ್ವಿ, ನಾವು ಏನ್ ನೋಡಿದ್ವಿ, ಹೇಗೆ ಅರೇಂಜ್ ಆಗಿದೆ, ಲೀಫ್ಗಳು ಯಾವ ಪೊಸಿಷನ್ ಅಲ್ಲಿ ಅರೈಸ್ ಆಗಿದೆ ಅನ್ನೋದನ್ನ ನೋಡ್ತೀವಿ ಅಲ್ವಾ, ಟೈಪ್ ಆಫ್ ದ ಲೀವ್ಸ್ ಅಲ್ಲಿ. ದೆನ್ how they arrange. Leaf are arranged in different patterns. That kind of arrangement of leaf is known as phyllotaxy. ಇದು ಕೂಡ ಡೆಫಿನೇಷನ್ ತುಂಬಾ ಇಂಪಾರ್ಟೆಂಟ್. ಕೇಳ್ತಾರೆ, ವಾಟ್ ಈಸ್ ಫಿಲೋಟ್ಯಾಕ್ಸಿ? ಇಟ್ಸ್ ಅ ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್ ಆಫ್ ಲೀವ್ ಅಂತ ಬರೆದ್ರೆ ಸಾಕು. ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್ ಆಫ್ ಲೀವ್ಸ್ ಆರ್ ನೋನ್ ಆಸ್ ಫಿಲೋಟ್ಯಾಕ್ಸಿ. ಓಕೆನಾ? ಸೊ in a phyllotaxy, it has again three types. One is alternate, opposite, and hold. Alternate ಅಂದ್ರೆ ಏನು? ಇಲ್ಲಿ ನೋಡಿ, ಆಲ್ಟರ್ನೇಟ್ ನಮ್ಗೆ ಏನ್ ಗೊತ್ತಿದೆ, ನೋಡ್ ರೀಜನ್ ಅಲ್ಲಿ ಲೀಫ್ ಬರುತ್ತೆ ಅನ್ನೋದು ಗೊತ್ತಾಯ್ತು ಅಲ್ವಾ. ಪ್ರತಿಯೊಂದು ನೋಡ್ ರೀಜನ್ ಅಲ್ಲೂ ಕೂಡ ಒಂದೊಂದು ಲೀಫ್ಗಳು ಪ್ರೊಡ್ಯೂಸ್ ಆಗುತ್ತೆ. ಆ ಪ್ರೊಡ್ಯೂಸ್ ಆಗಿರೋ ಲೀಫ್ಗಳು ಒಂದು ಆಲ್ಟರ್ನೇಟಿವ್, ಒಂದ್ ಇಲ್ಲಿದ್ರೆ ಅದ್ರ ನೆಕ್ಸ್ಟ್ 2 ಸೆಂಟಿಮೀಟರ್ ಬಿಟ್ಟು ಮತ್ತೆ ಇನ್ನೊಂದು ಲೀಫ್ ಇರುತ್ತೆ, ಮತ್ತೆ 2 ಸೆಂಟಿಮೀಟರ್ ಬಿಟ್ಟು ಮತ್ತೊಂದು ಲೀಫ್ ಇರುತ್ತೆ. ಹೀಗೆ ಆಲ್ಟರ್ನೇಟಿವ್ ಆಗಿ ಇಲ್ಲಿ ಜಾಗ ಖಾಲಿ ಇರುತ್ತೆ. ಬಟ್ ಇನ್ ಆಪೋಸಿಟ್ ಅರೇಂಜ್ಮೆಂಟ್ ಆಫ್ ಲೀಫ್, ಇಟ್ ಈಸ್ ಎಕ್ಸಾಕ್ಟ್ಲಿ ದ ಪಾಯಿಂಟ್. ಈಗ ಒಂದು ಲೆಫ್ಟ್ ಸೈಡ್ ಅಲ್ಲಿ 2 ಸೆಂಟಿಮೀಟರ್ ಇದೆ ಅಂತ ಆದ್ರೆ, ರೈಟ್ ಸೈಡ್ಗೂ ಕೂಡ 2 ಸೆಂಟಿಮೀಟರ್ ಏರಿಯಾದಲ್ಲಿ, ಫಾರ್ ಎಕ್ಸಾಂಪಲ್ ಇದು 2 ಸೆಂಟಿಮೀಟರ್ ಸ್ಪೇಸ್ ಅಲ್ಲಿನೇ, ಲೆಂತ್ ಅಲ್ಲಿನೇ ಏನಾಗುತ್ತೆ, ಇನ್ನೊಂದು ಲೀಫ್ ಕೂಡ ಅಪಿಯರ್ ಆಗ್ತಾ ಹೋಗುತ್ತೆ. ಇದನ್ನ ನಾವೇನ್ ಹೇಳ್ತೀವಿ? ಆಪೋಸಿಟ್ ಲೀಫ್ ಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಆದ್ರೆ ಇಲ್ಲೇನಾಗುತ್ತೆ, ಒಂದು ಲೀಫ್ ಇಂದ ಲೆಫ್ಟ್ ಸೈಡ್ ಅಲ್ಲಿ ಒಂದು ಲೀಫ್ ಇಂದ ಇನ್ನೊಂದು ಲೀಫಿಗೆ ಲೆಂತ್ ಏನಿದೆ, ಮೆಜರ್ಮೆಂಟ್ ಏನಿದೆ, ತುಂಬಾ ಲಾಂಗ್ ಇರುತ್ತೆ. ಆದ್ರೆ ಆಪೋಸಿಟ್ ಅರೇಂಜ್ಮೆಂಟ್ ಅಲ್ಲಿ ಏನು ಕರೆಕ್ಟ್ ಆಗಿರೋ ಲೆಂತ್ ಅಂದ್ರೆ 2 ಸೆಂಟಿಮೀಟರ್, ನೆಕ್ಸ್ಟ್ 2 ಸೆಂಟಿಮೀಟರ್, ಹೀಗೆ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಅಲ್ಲಿ ಎರಡು ಕೂಡ ಎಕ್ಸಾಕ್ಟ್ ಲೆಂತ್ ಅಲ್ಲಿ ಆಪೋಸಿಟ್ ಸೈಡ್ ಅಲ್ಲಿ ಅರೇಂಜ್ಮೆಂಟ್ ಆಗಿರುತ್ತೆ. ಬಟ್ ಆಲ್ಟರ್ನೇಟಿವ್ ಅಲ್ಲಿ ಹಾಗಲ್ಲ. ಫಾರ್ ಎಕ್ಸಾಂಪಲ್ ಕ್ಯಾಲೋಟ್ರೋಪಿಸ್ ಅಂಡ್ ದೆನ್ ಗಾವಾ. ನಿಮ್ ಕ್ಯಾಲೋಟ್ರೋಪಿಸ್ ಅಂತಂದ್ರೆ ಹರಳ ಏನು ಹರಳೆಣ್ಣೆ ಮಾಡ್ತಾರಲ್ವಾ, ಏನು ಸಾರಿ ಕ್ಯಾಸ್ಟ್ರಾಲ್, ಅದಲ್ಲ. ಕ್ಯಾಲೋಟ್ರೋಪಿಸ್ ಅಂತಂದ್ರೆ ಎಕ್ಕೆ ಗಿಡ, ಎಕ್ಕೆ ಗಿಡದಲ್ಲಿ ನೀವು ಈ ತರ ಅರೇಂಜ್ಮೆಂಟ್ಸ್ ನ ನೋಡ್ಬೋದು. ಗಾವ ಅಂತಂದ್ರೆ ನೀವು ಸೀಬೆಕಾಯಿ ಅಥವಾ ಚೇಪೆಕಾಯಿ ನೋಡ್ತಿರಲ್ವಾ, ಅದರಲ್ಲೂ ಇದೇ ತರ ಲೀಫ್ ಅರೇಂಜ್ಮೆಂಟ್ಸ್ ಇದೆ. ದೆನ್ ಹೋಲ್ಡ್, ಫಾರ್ ಎಕ್ಸಾಂಪಲ್ ಆಲಿಸ್ಟೋನಿಯಾ. ಇಲ್ಲಿ ಕಂಪ್ಲೀಟ್ ಒಂದು ನೋಡಲ್ಲಿ ಏನಾಗುತ್ತೆ, ಎಲ್ಲಾ ಆಂಗಲ್ ಅಲ್ಲೂ ಕೂಡ ಲೀಫ್ಗಳು ಅಪಿಯರ್ ಆಗ್ತಾ ಹೋಗುತ್ತೆ, ಕಂಪ್ಲೀಟ್ 180 ಡಿಗ್ರಿಯಲ್ಲಿ. ಬಟ್ ಇಲ್ಲೇನಾಗುತ್ತೆ, ನಾವು 360 ಡಿಗ್ರಿಯಲ್ಲಿ ನಾವು ನೋಡ್ಬೋದು. ಆದ್ರೆ ಈ ಎರಡು ಪೊಸಿಷನ್ ಅಲ್ಲಿ 180 ಡಿಗ್ರಿ ಅಲ್ಲಿ ನಾವು ಲೀಫ್ ಅರೇಂಜ್ಮೆಂಟ್ಸ್ ನ ನೋಡ್ತೀವಿ. ಇಲ್ಲೇನಾಗುತ್ತೆ, ಹೋಲ್ಡ್ ಅಂತಂದ್ರೆ ಕಂಪ್ಲೀಟ್ ಅಂತ ಅರ್ಥ. ನೋಡಿ, ಒಂದು ನೋಡ್ ರೀಜನ್ ಇಂದ ಇನ್ನೊಂದು ನೋಡ್ ರೀಜನ್ಗೆ ಕಂಪ್ಲೀಟ್ ಲೀಫ್ಲೆಟ್ಗಳು ತುಂಬಾ ಜಾಸ್ತಿ ಇದೆ. ಅದನ್ನು ನಾವು ಅರೇಂಜ್ಮೆಂಟ್ ಆಫ್ ಲೀವ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಎಸ್ ಮೇಡಮ್, ನೀವೇನು ಹೇಳಿ ಅಲ್ಲಿ ಮಾಡಿಫಿಕೇಶನ್ ಏನು ಇಲ್ಲ, ಇಲ್ಲಿ ಬಂದ್ಬಿಟ್ಟಿದೆಯಲ್ಲ. ಎಸ್, ವೆರಿ 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 ಸಿಂಪಲ್ ಮಾಡಿಫಿಕೇಶನ್.
ಲೀಫ್. ತುಂಬಾ ಚಿಕ್ಕದಾಗಿರುವಂತ ಮಾಡಿಫಿಕೇಶನ್, ಆ ಸ್ಟೆಮ್ ಅಲ್ಲಿರುವಂತ ಲೆವೆಲ್ಗೆ ಅಷ್ಟು ಮಟ್ಟಿಗೆ ಮಾಡಿಫೈ ಇಲ್ಲ ಲೀಫ್ ಅಲ್ಲಿ. ಅಗೇನ್ it have a three types of modification of leaves. One is tendrils, second is spines, and third one is that fleshy leaves. Tendrils ಅಂತ ನೋಡಿದ್ರೆ ನಾವು ಆಲ್ರೆಡಿ ನೋಡಿದ್ವಲ್ವಾ, ಕ್ಲೈಂಬ್ ಪರ್ಪಸ್ಗೆ ಪೀಸ್ ಇರ್ಬೋದು ಅಥವಾ ಶಂಖಪುಷ್ಪ, ಅದೆಲ್ಲದೂ ಕೂಡ ಯಾವುದೇ ರೀತಿ ಬಳ್ಳಿಗಳಿರುತ್ತಲ್ಲ, ಆ ಲೀಫ್ ಅಲ್ಲಿ ಲೀಫ್ ಲೆಟ್ಟೆ ಏನಾಗಿರುತ್ತೆ, ಕರ್ಲ್ ಆಗ್ತಾ ಹೋಗುತ್ತೆ. ಅದನ್ನ ನಾವೇನ್ ಹೇಳ್ತೀವಿ, ಟೆಂಡ್ರಿಲ್ಸ್ ಫಾರ್ ಅ ಕ್ಲೈಂಬಿಂಗ್ ಪರ್ಪಸ್, ಅದೇನೋ ಬಳ್ಳಿ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡುವಂಥದ್ದು. ದೆನ್ ಸ್ಪೈನ್, ಇಟ್ಸ್ ಫಾರ್ ಅಗೇನ್ ಆಲ್ಸೋ ಅ ಡಿಫೆನ್ಸ್ ಸಿಸ್ಟಮ್, ಕ್ಯಾಕ್ಟೈ, ಪಾಪಸ್ ಕಳ್ಳಿ ಅಂತ ಹೇಳ್ತೀರಲ್ವಾ ಅದು. ಜೊತೆಗೆ ಫ್ಲೆಶಿ ಲೀವ್ಸ್, ಈಗ ನೀವು ಗಾರ್ಲಿಕ್ ಏನ್ ಯೂಸ್ ಮಾಡ್ತೀರಲ್ವಾ, ಆನಿಯನ್ ಅಂಡ್ ಗಾರ್ಲಿಕ್, ದೋಸ್ ಆರ್ ಲೀಫ್, ನಾಟ್ ಎಟ್ ಆಲ್ ಸ್ಟೆಮ್. ಆಕ್ಚುಲಿ ನಾವು ವೆಜಿಟೇಬಲ್ಸ್ ನ ಯೂಸ್ ಮಾಡ್ತೀವಲ್ವಾ, ಆನಿಯನ್ ಮತ್ತೆ ಗಾರ್ಲಿಕ್, ದೀಸ್ ಆರ್ ಸ್ಟೋರ್ಡ್ ಫುಡ್ ಮಟೀರಿಯಲ್, ಆಕ್ಚುಲಿ ಮಾಡಿಫಿಕೇಶನ್ ಆಫ್ ಲೀಫ್. ಲೀಫ್ ನ ಮಾಡಿಫೈ ಆಗಿ ಏನಾಗಿರುತ್ತೆ, ಬಲ್ಬ್ ಸ್ಟ್ರಕ್ಚರ್ ಅಲ್ಲಿ ಈ ತರ ಇರುತ್ತೆ. ಹಾಗಾಗಿ ಇದನ್ನು ನಾವು ಫ್ಲೆಶಿ ಲೀವ್ಸ್ ಮಾಡಿಫೈಡ್ ಫಾರ್ಮ್ ಅಂತ ಕೂಡ ಹೇಳ್ಬೋದು. ಇನ್ನೊಂದಷ್ಟು ಪ್ಲಾಂಟ್ಸ್ ಗಳು ಬರುತ್ತೆ, ಇದನ್ನ ಪಿಕ್ಚರ್ ಪ್ಲಾಂಟ್ ಮತ್ತೆ ವೇನಸ್ ಫ್ಲೈ ಟ್ರ್ಯಾಪ್ ಪ್ಲಾಂಟ್ಸ್ ಅಂತ ಕೂಡ ಹೇಳ್ತೀವಿ. ಇಲ್ಲೇನ್ ಮಾಡುತ್ತೆ, ಇದು ಆಕ್ಚುಲಿ ನರಭಕ್ಷಕ ಪ್ಲಾಂಟ್ಸ್ಗಳು ಅಂತ ಅಥವಾ ಸಸ್ಯಗಳು ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಲೀಫ್ಲೆಟ್ ಇದೆಯಲ್ವಾ, ಅದೇ ಏನಾಗಿರುತ್ತೆ, ಇಲ್ಲಿ ಮಾಡಿಫೈಡ್ ಆಗಿ ಪೌಚ್ ತರ ಆಗಿದೆ. ಈ ಪೌಚ್ ಅಲ್ಲಿ ಸ್ಯಾಪ್ ಇರುತ್ತೆ. ಸ್ಯಾಪ್ ಅಂತಂದ್ರೆ ಶುಗರ್ ಸಿರಪ್. ಈ ಕೀಟಗಳು ಅಥವಾ ಇನ್ಸೆಕ್ಟ್ಸ್ ಗಳು ಇಲ್ಲಿ ಟ್ರ್ಯಾಪ್ ಆಗುತ್ತೆ. ಟ್ರ್ಯಾಪ್ ಆಗ್ತಿದ್ದಂಗೆ ಏನಾಗುತ್ತೆ, ಕಂಪ್ಲೀಟ್ ಲಿಡ್ ಏನಿದೆ ಕ್ಲೋಸ್ ಆಗುತ್ತೆ. ಇದನ್ನ ನಾವು ಪಿಕ್ಚರ್ ಪ್ಲಾಂಟ್ ಅಂತ ಹೇಳ್ತೀವಿ. ಹಾಗಾಗಿ ಪ್ಲಾಂಟ್ಸ್ ಗಳು ಗ್ರೋತ್ ಆಗೋದು ಹೇಗೆ, ಇನ್ಸೆಕ್ಟ್ ಅನ್ನ ಟ್ರ್ಯಾಪ್ ಮಾಡಿ ಗ್ರೋ ಆಗ್ತಾ ಹೋಗುತ್ತೆ. ದೆನ್ ದಿಸ್ ಇಸ್ ಆಲ್ಸೋ ಲೈಕ್ ದಿಸ್ ಪಿಕ್ಚರ್ ಪ್ಲಾಂಟ್, ಇಟ್ಸ್ ಅನದರ್ ನೇಮ್ ಇಸ್ ವೇನಸ್ ಫ್ಲೈ ಟ್ರ್ಯಾಪ್. ಇಲ್ಲಿ ತುಂಬಾ ಕಲರ್ಫುಲ್ ಏರಿಯಾ ಇರುತ್ತೆ. ಅಲಾಂಗ್ ವಿತ್ ದಟ್ ದೇ ಆಲ್ಸೋ ಹ್ಯಾವ್ ಅ ಸ್ಪೈನ್, ಮುಳ್ಗಳಿರುತ್ತೆ. ಈ ಮಧ್ಯ ಜಾಗದಲ್ಲಿ ನೀವು ಕೈ ಇಟ್ಟರು ಕೂಡ ಏನಾಗುತ್ತೆ, ಅದು ನಿಮ್ಮನ್ನ ಇನ್ಸೆಕ್ಟ್ ಅಂತಾನೆ ಕನ್ಸಿಡರ್ ಮಾಡಿ ಕ್ಲೋಸ್ ಆಗುತ್ತೆ, ಟ್ರ್ಯಾಪ್ ಆಗಿ ಕಂಪ್ಲೀಟ್ ಆಗಿ ಅದನ್ನ ಅಲ್ಲಲ್ಲಿ ಏನೇನ್ ನ್ಯೂಟ್ರಿಯೆಂಟ್ಸ್ ಇದೆ ಅದನ್ನ ಕಂಪ್ಲೀಟ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಪ್ಲಾಂಟ್ಸ್ ಅನ್ನ ಏನ್ ಹೇಳ್ತಾರೆ, ನರಭಕ್ಷಕ ಗಿಡಗಳು ಅಂತಾನು ಹೇಳ್ತಾರೆ. ಇದೆಲ್ಲ ಎಲ್ಲಿರುತ್ತೆ ಅಂತಂದ್ರೆ ಮೇಜರ್ ಆಗಿ ತುಂಬಾ ಥಿಕ್ ಫಾರೆಸ್ಟ್ ಏರಿಯಾದಲ್ಲಿ ಇರುವಂತ ಒಂದು ಪ್ರಭೇದಗಳು ಅಥವಾ ಸಸ್ಯ ಟೈಪ್ಸ್. ಓಕೆನಾ, ದಿಸ್ ಇಸ್ ಅ ಮಾಡಿಫಿಕೇಶನ್ ಆಫ್ ಲೀಫ್ ಸಿಸ್ಟಮ್ ಇನ್ ಎಂಟೈರ್ ನೇಚರ್. ಇಲ್ಲಿಗೆ ಲೀಫ್ ಸಿಸ್ಟಮ್ ಮುಗೀತು. ಈಗ ಪ್ಲಾಂಟ್ ಅಲ್ಲಿ ನಮ್ಗೆ ಅಟ್ರಾಕ್ಟಿವ್ ಆಗಿರೋ ಪಾರ್ಟ್ ಯಾವುದು, ಫ್ಲವರ್ಸ್ ಅಂಡ್ ಇನ್ಫ್ಲೋರೆಸೆನ್ಸ್ ಅಲ್ವಾ. ಸೊ ಲೆಟ್ಸ್ ಸ್ಟಡಿ ವಿತ್ ಫ್ಲವರ್ಸ್ ಅಂಡ್ ಇನ್ಫ್ಲೋರೆಸೆನ್ಸ್. This is a apical meristem part, which turn into a floral meristem. ನಮ್ಗೆ ಏನ್ ಗೊತ್ತಿದೆ, ಎಪಿಕಲ್ ಮೆರಿಸ್ಟೆಮ್, ಅಪಿಕಲ್ ಶೂಟ್ ಅಲ್ವಾ, ಅದೆಲ್ಲದೂ ಗೊತ್ತಿರುವಂತದ್ದು. ಈಗ ಸೆಕೆಂಡರಿ ಗ್ರೋತ್ ಆದ್ಮೇಲೆ ಎಪಿಕಲ್ ಮೆರಿಸ್ಟೆಮ್ ಏನ್ ಮಾಡುತ್ತೆ, ಇಟ್ ಟರ್ನ್ಸ್, ಇಟ್ ಮಾಡಿಫೈಡ್, ಇಟ್ ಡೆವಲಪ್ ಇನ್ ಟು ಫ್ಲೋರಲ್, ಅಂದ್ರೆ ಫ್ಲವರ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ, ಫ್ಲವರ್ ಆಗಿ ಡೆವಲಪ್ ಆಗುತ್ತೆ ಆಫ್ಟರ್ ಮ್ಯಾಚುರೇಷನ್. ಸೆಲ್ ಅಂಡ್ ಗ್ರೋತ್ ಅಂತ ನೋಡಿದ್ವಲ್ವಾ ನಾವು, ಒಂದ್ ಸರ್ಟನ್ ಪೀರಿಯಡ್ ಅರಿಥಮೆಟಿಕ್ ಗ್ರೋತ್ ಅಂಡ್ ಜಿಯೋಮೆಟ್ರಿಕಲ್ ಗ್ರೋತ್ ಆದ್ಮೇಲೆ the plant becomes mature and the apical meristem turn into floral meristem. Hence, the flower is the reproductive unit in the angiosperm. After maturation of the plant, the bearing of the flower, which helpful for the generation of the similar kind of plant system in ವಿಸಿನಿಟಿ ಅಂತಂದ್ರೆ ಸರೌಂಡಿಂಗ್ ಅಲ್ಲಿ ಇದೇ ತರದ ಇನ್ನೊಂದು ಪ್ಲಾಂಟ್ ಅನ್ನ ರಿಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತಾ ಹೋಗುತ್ತೆ. ಯಾವುದು, ಫ್ಲವರ್ಸ್.
ಹಾಗಾಗಿ ಈ ಯೂನಿಟ್ ಅನ್ನ ನಾವೇನ್ ಹೇಳ್ತೀವಿ, ರಿಪ್ರೊಡಕ್ಟಿವ್ ಯೂನಿಟ್ ಇನ್ ದ ಆಂಜಿಯೋಸ್ಪರ್ಮ್ಸ್ ಅಂತ ಹೇಳ್ತೀವಿ. ದೆನ್ ವಾಟ್ ಅಬೌಟ್ ಇನ್ಫ್ಲೋರೆಸೆನ್ಸ್? ಫ್ಲವರ್ ಅನ್ನೋದು ಗೊತ್ತಾಯ್ತು. ದೆನ್ ವಾಟ್ ಅಬೌಟ್ ಇನ್ಫ್ಲೋರೆಸೆನ್ಸ್? ಇನ್ಫ್ಲೋರೆಸೆನ್ಸ್ ಈಸ್ ಅರೇಂಜ್ಮೆಂಟ್ ಆಫ್ ಕ್ಲಸ್ಟರ್ ಆಫ್ ಫ್ಲವರ್ಸ್. ಈ ತರ ಚಿಕ್ಕ ಚಿಕ್ಕದಾಗಿರೋ ಒಂದು ಸಿಂಗಲ್ ಫ್ಲವರ್ ಏನಿದೆ, ಒಂದು ಬಂಚಸ್ ಅಲ್ಲಿ ಅರೇಂಜ್ಮೆಂಟ್ ಆಗ್ತಾ ಹೋಗುತ್ತೆ. ಆ ಅರೇಂಜ್ಮೆಂಟ್ ಅನ್ನ ನಾವೇನ್ ಹೇಳ್ತೀವಿ, ಇನ್ಫ್ಲೋರೆಸೆನ್ಸ್ ಅಂತ ಹೇಳ್ತೀವಿ. ಇಲ್ಲೇ ನೋಡಿ, ಇನ್ಫ್ಲೋರೆಸೆನ್ಸ್ ಮೆರಿಸ್ಟೆಮ್. ಈ ಮೆರಿಸ್ಟೆಮ್ ಅಲ್ಲೇನೆ ಏನಾಗುತ್ತೆ, ಕೋನಿಕಲ್ ಶೇಪ್ ಅಲ್ಲಿ ಫ್ಲವರ್ಸ್ ಗಳು ಅರೇಂಜ್ಮೆಂಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಟ್ರಯಾಂಗಲ್ ಶೇಪ್ ಅಲ್ಲಿ ಅರೇಂಜ್ಮೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಅದನ್ನ ನಾವೇನ್ ಹೇಳ್ತೀವಿ ಇಲ್ಲಿ, ಇನ್ಫ್ಲೋರೆಸೆನ್ಸ್ ಅಂತ ಹೇಳ್ತೀವಿ. ಅರೇಂಜ್ಮೆಂಟ್ ಆಫ್ ಕ್ಲಸ್ಟರ್ ಆಫ್ ಫ್ಲವರ್ಸ್. ಕ್ಲಸ್ಟರ್ ಅಂತಂದ್ರೆ ಬಂಚಸ್ ಆರ್ ಗ್ರೂಪ್. ಕ್ಲಸ್ಟರ್ ಆಫ್ ಫ್ಲವರ್ಸ್ ಆನ್ ದ ಫ್ಲೋರಲ್ ಆಕ್ಸಿಸ್. ಇದು ಕಂಪ್ಲೀಟ್ ಆಗಿ ಈ ಮೆರಿಸ್ಟಮ್ ಏನಿದೆ ಫ್ಲವರ್ ಆಗಿ ಪ್ರೊಡ್ಯೂಸ್ ಆಗೋದಕ್ಕೆ ರೆಡಿ ಆಗಿರುತ್ತೆ. ಅದನ್ನ ನಾವು ಫ್ಲೋರಲ್ ಆಕ್ಸಿಸ್ ಅಂತ ಹೇಳ್ತೀವಿ. ಓಕೆನಾ? ಆಕ್ಸಿಸ್ ಅಂತಂದ್ರೆ ರೇಖೆ ಅಂತ ಕೂಡ ಹೇಳ್ಬೋದು ಕನ್ನಡದಲ್ಲಿ ಹೇಳೋದಾದ್ರೆ. ಎಸ್, ಈಗ ನಾವು ಟೈಪ್ಸ್ ಆಫ್ ಇನ್ಫ್ಲೋರೆಸೆನ್ಸ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿ ತನಕ ಗೊತ್ತಾಯ್ತು ಅರೇಂಜ್ಮೆಂಟ್ ಆಫ್ ಫ್ಲವರ್ಸ್ ಆನ್ ಆಕ್ಸಿಸ್. ನೀವು ಕೆಲವೊಂದು ಗಿಡಗಳನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ, ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಸಿಂಗಲ್ ಫ್ಲವರ್ ಬಿಟ್ಟಿರುತ್ತೆ, ಇನ್ನೊಂದು ಏನ್ ಮಾಡ್ತಾ ಇರುತ್ತೆ, ಇನ್ನೊಂದು ಪ್ಲಾಂಟ್ ಸ್ಪೀಶೀಸ್ ಅಲ್ಲಿ ಬಂಚಸ್ ಅಲ್ಲಿ ಫ್ಲವರ್ ಗಳು ಅರೇಂಜ್ಮೆಂಟ್ ನೋಡ್ತಾ ಹೋಗ್ಬೋದು ನಾವು. ಸೊ ಬೇಸ್ಡ್ ಆನ್ ಸಚ್ ಅರೇಂಜ್ಮೆಂಟ್ ಆಫ್ ಫ್ಲವರ್ಸ್, ದ ಇನ್ಫ್ಲೋರೆಸೆನ್ಸ್ ಈಸ್ ಡಿವೈಡೆಡ್ ಇಂಟು ಮೇಜರ್ಲಿ ಟೂ ಟೈಪ್ಸ್. ಫಸ್ಟ್ is cymose. Cymose, here main axis is terminates in a flower. ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ಒಂದು ಪ್ಲಾಂಟಿನ ಮೇಜರ್ ಭಾಗ ಏನಿದೆ ಅದೇನಾಗುತ್ತೆ, ಅದು ಎಂಡ್ ಏನಾಗುತ್ತೆ, ಒಂದು ಸಿಂಗಲ್ ಫ್ಲವರ್ ಆಗಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಇಲ್ಲೂ ಕೂಡ ಹಾಗೆ. ಓಕೆನಾ? ಅದನ್ನ ನಾವೇನ್ ಹೇಳ್ತೇವೆ ಇಲ್ಲಿ, ಸೈಮೋಸ್ ಅಂತ ಹೇಳ್ತೇವೆ. ಸೈಮೋಸ್ ಅರೇಂಜ್ಮೆಂಟ್ ಆಫ್ ಫ್ಲವರ್ಸ್ ಆರ್ ಇನ್ಫ್ಲೋರೆಸೆನ್ಸ್. ಫ್ಲವರ್ಸ್ ಆರ್ ಬಾರ್ನ್ ಇನ್ ಬೇಸಿಪೆಟಲ್ ಆರ್ಡರ್. ಬೇಸಿಪೆಟಲ್ ಅಂದ್ರೆ ಏನು? ನೀವು ತುಂಬಾ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ, ಇವತ್ತಿನಿಂದ ಅಬ್ಸರ್ವ್ ಮಾಡ್ತಾ ಹೋಗಿ, ಈ ಫ್ಲವರ್ ಏನಾಗಿರುತ್ತೆ, ಫಸ್ಟ್ ಅಪಿಯರ್ ಆಗುತ್ತೆ, ಆಮೇಲೆ ಅದ್ರ ಕೆಳಗಡೆಗೆ ಇನ್ನೊಂದು ಫ್ಲವರ್ ಏನೋ ಮೊಗ್ಗು ಅರೇಂಜ್ ಆಗ್ತಾ ಇರುತ್ತೆ. ಇನ್ನೊಂದು ಫ್ಲವರ್ ಅಂದ್ರೆ ನ್ಯೂ ಫ್ಲವರ್ ರೆಡಿ ಆಗುತ್ತೆ. ಹಾಗಾಗಿ ಬೇಸಿಪೆಟಲ್ ಆರ್ಡರ್ ಅಂತಂದ್ರೆ ಓಲ್ಡರ್ ಫ್ಲವರ್ಸ್ ಆರ್ ಇನ್ ಅಪ್ಪರ್ ಪಾರ್ಟ್ ಅಂಡ್ ನ್ಯೂ ಫ್ಲವರ್ಸ್ ಆರ್ ಇನ್ ಲೋಯರ್ ಪೋರ್ಷನ್. ದಟ್ ಈಸ್ ದ ಅರೇಂಜ್ಮೆಂಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ಸೈಮೋಸ್ ಟೈಪ್ ಆಫ್ ಇನ್ಫ್ಲೋರೆಸೆನ್ಸ್. ಹಾಗಾಗಿ ಫಸ್ಟ್ ತುಂಬಾ ಮೆಚೂರ್ ಆಗಿರೋ ಫ್ಲವರ್ಸ್ ನ ನೋಡ್ಬೋದು, ಅದಾದ್ಮೇಲೆ ಬಡ್ಸ್ ಅನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಸೈಮೋಸ್ ಇಸ್ ದ ಟೈಪ್ ಆಫ್ ಮೇನ್ ಆಕ್ಸಿಸ್ kind of arrangement of the flower. In case of racemose, the main axis is continuous to grow. ಇಲ್ಲಿ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಾ ಇರುತ್ತೆ. ಇಲ್ಲಿ ಫ್ಲವರ್ ಅರೇಂಜ್ಮೆಂಟ್ ಸ್ಟಾಪ್ ಆಗೋದಿಲ್ಲ, ಆಕ್ಸಿಸ್ ಏನಿದೆ ಸ್ಟಾಪ್ ಆಗೋದಿಲ್ಲ. ದೆನ್ ಫ್ಲವರ್ಸ್ ಆರ್ ಬಾರ್ನ್ ಲೇಟರಲಿ ಇನ್ ಆಕ್ರೋಪೆಟಲ್ ಆರ್ಡರ್. ಫ್ಲವರ್ ಇದು ಆಕ್ಸಿಸ್ ಏನಿದೆ ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಾ ಹೋಗುತ್ತೆ. ಆಮೇಲೆ ಏನ್ ಮಾಡುತ್ತೆ, ಒಂದು ಸಿಂಗಲ್ ಫ್ಲವರ್ ರೈಸ್ ಆದ್ಮೇಲೆ ಅದ್ರ ನಂತರ ಆಕ್ರೋಪೆಟಲ್, ದಟ್ ಮೀನ್ಸ್ ಮೆಚೂರ್ಡ್ ಫ್ಲವರ್ಸ್ ಆರ್ ಆನ್ ದ ಲೋಯರ್ ಸೈಡ್ ಅಂಡ್ ಬಡ್ಸ್ ಅಂತಂದ್ರೆ ನ್ಯೂ ಫ್ಲವರ್ಸ್ ಬಿಕಮ್ ಆನ್ ದ ಅಪ್ಪರ್ ಪಾರ್ಟ್ ಆಫ್ ದ ಮೇನ್ ಆಕ್ಸಿಸ್. This kind of arrangements are known as racemose type as well as acropetal, basipetal and acropetal order of the arrangement of the flower. Okay, ಇದನ್ನು ಕೂಡ MCQ ಗೆ ಕೇಳ್ತಾರೆ. ಸೊ ಇದನ್ನ ತುಂಬಾ ನೀಟಾಗಿ ನೋಡಿಟ್ಕೊಳ್ಳಿ. ಸೊ ದಿಸ್ ಇಸ್ ಅ ಅರೇಂಜ್ಮೆಂಟ್ ಆಫ್ ದ ಫ್ಲವರ್ಸ್ ಅಂತ. ಈಗ ಇನ್ ಡೆಪ್ತ್ ಅಲ್ಲಿ ನಾವು ನೋಡೋದಾದ್ರೆ, what are flowers? What are flowers?
ಫ್ಲವರ್ ಅಂದ್ರೆ ಏನು ಅನ್ನೋದು ಗೊತ್ತಾಗ್ಬೇಕಲ್ವಾ? ದೆನ್ ವಾಟ್ ಆರ್ ದ ಪಾರ್ಟ್ಸ್ ಆಫ್ ದ ಫ್ಲವರ್ಸ್? ಸೊ ಏನ್ ಹೇಳ್ಬೋದು ನಾವು? ಫ್ಲವರ್ ಇಸ್ ಅ ರಿಪ್ರೊಡಕ್ಟಿವ್ ಆರ್ಗನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಅನ್ನೋದು ಗೊತ್ತಾಯ್ತು. ಸೊ ಬೇಸಿಕಲಿ ಫ್ಲವರ್ ಹ್ಯಾಸ್ ಅ ಸ್ಟಾಕ್. ಸ್ಟಾಕ್ ಮೀನ್ಸ್ ಇಟ್ಸ್ ಅ ಪೆಡಿಕಲ್. ಚಿಕ್ಕದಾಗಿರುವಂತ ಒಂದು ಪೋರ್ಷನ್ ಏನಿರುತ್ತೆ, ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ಈಸ್ ನೋನ್ ಆಸ್ ಪೆಡಿಕಲ್. ಅಂಡ್ ಆಲ್ಸೋ the flower have a swollen portion in the lower face or lower part of the flower is known as a thalamus. ಇದನ್ನ ನಾವು ಥಲಾಮಸ್ ಅಂತ ಕೂಡ ಹೇಳ್ಬೋದು, ಅಥವಾ receptacle. This is also referred as receptacle or thalamus, and in some cases leaf is reduced into small structure. This is known as bracts or sepals. ಪೆಡಿಕಲ್ ಅಂತ ಕೂಡ ಹೇಳ್ಬೋದು, ಅಥವಾ ಸೆಪಲ್ ಆರ್ ಬ್ರಾಕ್ಟ್ ಅಂತ ಕೂಡ ಹೇಳ್ಬೋದು. ಇಲ್ಲಿ the leaf become reduced and it show a short form. This is known as a bract or pedicle. In some flowers, this kind of bract is not present. Such flowers are known as ebractate. ಯಾವುದಕ್ಕೆ ಈ ಚಿಕ್ಕದಾಗಿರುವಂತ ಲೀಫ್ ಸ್ಟ್ರಕ್ಚರ್ ಏನಿದೆ ಇರೋದಿಲ್ಲ ಅಂತ ಫ್ಲವರ್ಸ್ ನ ನಾವೇನ್ ಹೇಳ್ತೀವಿ? ebractate. That means no bracts. In some flowers, the leaflets are there. That means bracts are there. Those flowers are referred as bractate flowers. ಓಕೆನಾ? ಇದನ್ನೆಲ್ಲ ತಿಳ್ಕೊಂಡು ಏನ್ ಮಾಡ್ಬೇಕಾಗಿದೆ ನಮ್ಗೆ ಅಂತ ನೀವು ಕೇಳ್ಬೋದು. ದಿಸ್ ಆರ್ ಎಸ್ಪೆಷಲಿ ಹೆಲ್ಪ್ಫುಲ್ ಫಾರ್ ಟ್ಯಾಕ್ಸೋನಮಿ. ಈಗ ನೀವು ಮೇಜರ್ ಆಗಿ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಪ್ಲಾಂಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಜೊತೆಗೆ ಯಾವುದೋ ಒಂದು ಹೊಸ ಪ್ಲಾಂಟ್ ನೀವು ಐಡೆಂಟಿಫೈ ಮಾಡಿದಿರಿ ಅಂತ ಹೇಳೋದಾದ್ರೆ, ಈ ಎಲ್ಲಾ ಇನ್ಫಾರ್ಮೇಶನ್ ಏನಿದೆಯಲ್ಲ, ಈಗ ರೂಟ್, ಶೂಟ್, ಲೀಫ್ ಹೇಗಿದೆ, ಪಿನ್ನೆಟ್ಲಿ ಇದೆಯಾ, ಪಾಮೆಟ್ಲಿ ಇದೆಯಾ, ಆಪೋಸಿಟ್ ಇದೆಯಾ, ಆಲ್ಟರ್ನೇಟಿವ್ ಇದೆಯಾ, ಹೋಲ್ಡ್ ಇದೆಯಾ, ಈ ತರ ಎಲ್ಲಾ ಇನ್ಫಾರ್ಮೇಶನ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ನೀವು ಟೆಕ್ಸೋನಾಮಿಸ್ಟ್ ಬಾಟ್ನಿಯಲ್ಲಿ ನೀವು ಏನೋ ಒಂದು ಹೊಸ ಪ್ಲಾಂಟ್ ಅನ್ನ ಐಡೆಂಟಿಫೈ ಮಾಡ್ತೀರಿ ಅಂತ ಆದ್ರೆ, ನೀವು ಪ್ರತಿಯೊಂದು ಪ್ರತಿಯೊಂದು ಪ್ಲಾಂಟಿನ ಹೊಸ ಪೋರ್ಷನ್ ಅನ್ನ ನೀವು ಅಲ್ಲಿ ಬರಿಬೇಕು ಪಾಯಿಂಟ್ ವೈಸ್. ಆಗ ನಿಮ್ಗೆ ಟೆಕ್ಸೋನಾಮಿಸ್ಟ್ ಅಂತ ಹೇಳಿ ಹೇಳ್ತಾರೆ. ಟೆಕ್ಸೋನಾಮಿಗೆ ಈ ಎಲ್ಲಾ ಇಂಪಾರ್ಟೆಂಟ್ ಫೀಚರ್ಸ್ಗಳು ಬೇಕಾಗುತ್ತೆ. ಹಾಗಾಗಿ ನಾವು ಪ್ರತಿಯೊಂದು ಟರ್ಮಿನಾಲಜಿನೂ ಕೂಡ ಕಲ್ತ್ಕೋಬೇಕು. ಅಂದ್ರೇನು, ನಿಮ್ಮ ಫ್ಯೂಚರ್ ಪರ್ಪಸ್ಗೆ ಇದೆಲ್ಲ ಇಂಪಾರ್ಟೆಂಟ್. ಸೊ ಆಫ್ಟರ್ ದಿಸ್ ಬ್ರಾಕ್ಟ್ ಇಟ್ ಆಲ್ಸೋ ಹ್ಯಾವ್ ಪೆಟಲ್ಸ್. ಪೆಟಲ್ಸ್ ಅಂತಂದ್ರೇನು? ದಳ. ಅಲಾಂಗ್ ವಿತ್ ದಟ್ ದೇ ಆಲ್ಸೋ ಹ್ಯಾವ್ ಅ ರಿಪ್ರೊಡಕ್ಟಿವ್ ಪಾರ್ಟ್, ಆಂಡ್ರೋಶಿಯಂ ಅಂಡ್ ದೆನ್ ಗೈನೋಶಿಯಂ. ಆಯ್ತಾ? ಆಂಡ್ರೋಶಿಯಂ ಅಂತಂದ್ರೆ ಪೋಲನ್ ಗ್ರೇನ್ಸ್ ಬರುತ್ತೆ, ಆಂಥರ್ ಬರುತ್ತೆ, ಅಂಡ್ ದೆನ್ ಗೈನೋಶಿಯಂ ಅಂತಂದ್ರೆ ಓವರಿ. ಓಕೆನಾ? ಎಸ್. Typical flower have a parts which is divided into four parts, ಅಥವಾ ಅದನ್ನ ನಾವು 2 ಮೇಜರ್ ರೀಜನ್ ಆಗಿ ಕನ್ವರ್ಟ್ ಮಾಡೋದಾದ್ರೆ, accessory organs and reproductive organs. 4 kind of holes arranged on a thalamus. ಇದನ್ನ ನಾವೇನ್ ಹೇಳ್ತೇವೆ? ಥಲಾಮಸ್. ರಿಸೆಪ್ಟಿವ್ ಅಂದ್ರೆ ಬೌಲ್ ಶೇಪ್ ಅಲ್ಲಿ ಇರುತ್ತಲ್ಲ, ಇದನ್ನ ಥಲಾಮಸ್ ಅಂತ ಹೇಳ್ತೇವೆ. ಈ ಥಲಾಮಸ್ ಅಲ್ಲಿ ಮೇಜರ್ ಆಗಿ 4 ಸ್ಟ್ರಕ್ಚರ್ ಇರುತ್ತೆ. 4ನ್ನ 2 ಆಗಿ ಭಾಗ ಮಾಡೋದಾದ್ರೆ, 1 is accessory organ, second one is reproductive organs. In accessory organs, it have a majorly the calyx or sepals. ಎರಡು ಕೂಡ ಒಂದನೇ, ಕನ್ಫ್ಯೂಸ್ ಆಗ್ಬೇಡಿ. sepals and calyx and corolla. Corolla means petals. ದಳಕ್ಕೆ ನಾವೇನ್ ಹೇಳ್ಬೋದು? ಪೆಟಲ್ಸ್ ಅಂತ ಕೂಡ ಹೇಳ್ಬೋದು, ಅಥವಾ
ಕೊರೊಲಾ ಅಂತ ಕೂಡ ಹೇಳ್ಬೋದು. ಇದನ್ನ ಅಸೆಸರಿ ಆರ್ಗನ್ಸ್ ಅಂದ್ರೇನು, ಇಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿರೋ ಪೋರ್ಷನ್ ಆಗಿರೋದ್ರಿಂದ ಇನ್ಸೆಕ್ಟ್ ಇರ್ಬೋದು ಅಥವಾ ಹನಿ ಬೀಸ್ಗೆ ಪಾಲಿನೇಷನ್ಗೆ ಹೆಲ್ಪ್ ಆಗುವಂತ ಒಂದು ಸ್ಟ್ರಕ್ಚರ್ನ ಅರೇಂಜ್ ಮಾಡಿದೆ ನೇಚರ್. ಹಾಗಾಗಿ ಇದನ್ನ ನಾವು ಅಸೆಸರಿ ಆರ್ಗನ್ಸ್ ಅಂತ ಹೇಳ್ತೀವಿ. ದೆನ್ ರಿಪ್ರೊಡಕ್ಟಿವ್ ಆರ್ಗನ್ಸ್. ರಿಪ್ರೊಡಕ್ಟಿವ್ ಆರ್ಗನ್ಸ್ ಮೀನ್ಸ್ ಇಟ್ಸ್ ಅ ಗೈನೋಶಿಯಂ ಪಾರ್ಟ್. ಇಟ್ ಹ್ಯಾವ್ ಅ stigma, style, and then ovary. This is a female part. And then androecium, it's a male part. This is stamen, anther, filament. ಈ ಆಂಥರ್ ಮತ್ತೆ ಫಿಲಾಮೆಂಟ್ ಅನ್ನ ಕಂಪ್ಲೀಟ್ ಆಗಿ ನಾವೇನ್ ಹೇಳ್ತೇವೆ, ಸ್ಟೇಮನ್. ಇದರಲ್ಲೇ ಏನಿರುತ್ತೆ, ಪೋಲನ್ ಗ್ರೇನ್ಸ್ ಇರುತ್ತೆ. ಓಕೆ, ದಿಸ್ ಇಸ್ ಅ ಮೇಜರ್ 4 part which helpful for the reproduction purpose in plant species. ನಾವೇನ್ ನೋಡಿದ್ವಿ ಅದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ರೆ, ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. ಪಾರ್ಟ್ಸ್ ಆಫ್ ಫ್ಲವರ್. ಫಸ್ಟ್ ಇಸ್ ಕ್ಯಾಲಿಕ್ಸ್. ಇಟ್ಸ್ ಔಟರ್ಮೋಸ್ಟ್ ಹೋಲ್ ಆಫ್ ಫ್ಲವರ್ ಮೇಡ್ ಆಫ್ ಸೆಪಲ್ಸ್. ಇದನ್ನ ನಾವೇನ್ ಹೇಳ್ತೀವಿ, ರೋಸ್ ಅಲ್ಲಿ ನೋಡ್ತಿರಲ್ವಾ, ಅದನ್ನ ನಾವು ಸೆಪಲ್ಸ್ ಅಂತ ಹೇಳ್ತೀವಿ ಅಥವಾ ಕ್ಯಾಲಿಕ್ಸ್ ಅಂತ ಹೇಳ್ತೀವಿ. ಹೋಲ್ ಆಫ್ ಫ್ಲವರ್ ಮೇಡ್ ಆಫ್ ಸೆಪಲ್ಸ್. ಇಟ್ ಈಸ್ ಅ ಗ್ಯಾಮೋಸೆಪಲಸ್. ದಟ್ ಮೀನ್ಸ್ sepals are united. Polysepals ಅಂತಂದ್ರೆ sepals are free. ಈಗ ನೋಡಿ, ರೋಸ್ ಫ್ಲವರ್ ತಗೊಂಡ್ರೆ ಈ ಸೆಪಲ್ಸ್ ಏನಿದೆ ತುಂಬಾ ಫ್ರೀ ಆಗಿ ಅರೇಂಜ್ ಆಗಿದೆ. ಇದನ್ನ ನಾವೇನ್ ಹೇಳ್ತೀವಿ, ಪಾಲಿಸೆಪಲಸ್ ಅಂತ ಹೇಳ್ತೇವೆ. ಅದೇ ಕಂಪ್ಲೀಟ್ ಆಗಿ ಹೀಗೆ ಕವರ್ ಅಪ್ ಆಗಿದ್ರೆ ಎಲ್ಲೂ ಕೂಡ ಓಪನ್ ಇಲ್ಲ, ಆ ತರದಾದ್ರೆ ಏನ್ ಹೇಳ್ತೇವೆ ನಾವು, ಗ್ಯಾಮೋಸೆಪಲಸ್. ದಟ್ ಮೀನ್ಸ್ ಸೆಪಲ್ಸ್ ಆರ್ united. Okay. Then second part is corolla. It's an inner hole arranged in a calyx. It's composed of petals. Petals anne naven helteve corolla. Petals have a bright color to attract insect for a pollination. It also have a gamopetalous arrangement, ಅದರ್ವೈಸ್ ಪಾಲಿಪೆಟಲಸ್ ಅರೇಂಜ್ಮೆಂಟ್. ಗ್ಯಾಮೋಪೆಟಲಸ್ ಅಂತಂದ್ರೇನು, ಕಂಪ್ಲೀಟ್ ಆಗಿ ಹೀಗೆ ಕವರ್ ಅಪ್ ಆಗ್ತಾ ಇರುತ್ತೆ, ಅಂದ್ರೆ ಯುನೈಟ್ ಆಗಿ ಇರುತ್ತೆ, ಎಲ್ಲೂ ಕೂಡ ಫ್ರೀ ಸ್ಪೇಸ್ ಇರೋದಿಲ್ಲ. ಅದನ್ನ ನಾವೇನ್ ಹೇಳ್ತೀವಿ, ಗ್ಯಾಮೋಪೆಟಲಸ್. ಪಾಲಿಪೆಟಲಸ್ ಅಂತಂದ್ರೆ ಇಲ್ಲಿ ಫ್ರೀ ಇರುತ್ತೆ, ಈಗ ಹೇಗೆ ಅರೇಂಜ್ಮೆಂಟ್ ಇದೆಯಲ್ಲ ಫ್ರೀ ಆಗಿ, ಆ ತರ ಅರೇಂಜ್ಮೆಂಟ್ ಇರುತ್ತೆ, ಅದನ್ನ ನಾವು ಪಾಲಿಪೆಟಲಸ್ ಅಂತ ಹೇಳ್ತೀವಿ. ಅನದರ್ ರೀಜನ್ ಇಸ್ ಆಲ್ಸೋ ದ ಪೆರಿಯಾಂತ್. ಇನ್ ದಿಸ್ ಕ್ಯಾಲಿಕ್ಸ್ ಅಂಡ್ ಕೊರೋಲಾ ಆರ್ ನಾಟ್ ಡಿಸ್ಟಿಂಕ್ಟ್. ಇಲ್ಲೇನಾಗಿರುತ್ತೆ, ಈ ತರ ಹಿಂಗೆ ಸಪರೇಟ್ ಆಗಿರೋ ಲೀಫ್ ಲೈಕ್ ಸ್ಟ್ರಕ್ಚರು ಮತ್ತೆ ಕಲರ್ಫುಲ್ ಪೆಟಲ್ ಏನಿದೆ ಎರಡು ಯುನೈಟ್ ಆಗಿರುತ್ತೆ, ಸಪರೇಟ್ ಆಗಿರೋದಿಲ್ಲ. ಆ ತರದನ್ನ ನಾವು ಎಲ್ಲಿ ಅಬ್ಸರ್ವ್ ಮಾಡ್ಬೋದು, ಲಿಲ್ಲಿ ಪ್ಲಾಂಟ್ಸ್ ಅಲ್ಲಿ ನಾವು ಮೇಜರ್ ಆಗಿ ನೋಡ್ಬೋದು. ಸೊ ನೆಕ್ಸ್ಟ್ ಇಸ್ ಹೌ ದೇ ಆರ್ ಅರೇಂಜ್ಡ್. ಯಾವುದು ಅರೇಂಜ್ ಆಗಿರುವಂತದ್ದು, ಪೆಟಲ್ಸ್. ಪೆಟಲ್ಸ್ ಅಂತಂದ್ರೆ ಏನು, ಕಲರ್ಫುಲ್ ಆಗಿರುವಂತ ಒಂದು ದಳಗಳಿದೆಯಲ್ಲ, ಅದ್ರ ಅರೇಂಜ್ಮೆಂಟ್ ಹೇಗಾಗಿದೆ ಫ್ಲವರ್ ಅಲ್ಲಿ ಅನ್ನೋದನ್ನ ನಾವು ಸ್ಟಡಿ ಮಾಡ್ತೀವಿ. ದಟ್ ಈಸ್ ಆಸ್ಟಿವೇಶನ್, ವೆನೇಷನ್, ಆಸ್ಟಿವೇಶನ್, ಇದ್ರದ್ದೆಲ್ಲದು ಕೂಡ ಡೆಫಿನೇಷನ್ ಬಂದೇ ಬರುತ್ತೆ. ಇದನ್ನ ಟಿಕ್ ಮಾರ್ಕ್ ಹಾಕಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಆಸ್ಟಿವೇಶನ್, ವೆನೇಷನ್. ಓಕೆ, then what is aestivation? It's a mode of arrangement of sepals and then petals. Sepals ಅಂದ್ರೆ ಗ್ರೀನ್ ಲೀಫ್ ತರ ಸ್ಟ್ರಕ್ಚರ್ ಇರುತ್ತಲ್ಲ ಅದು, ಇನ್ನೊಂದು ಕಲರ್ಫುಲ್ ಆಗಿರುವಂತ ದಳಗಳ ಅರೇಂಜ್ಮೆಂಟ್ ಅನ್ನ ನಾವೇನ್ ಹೇಳ್ತೇವೆ, ಆಸ್ಟಿವೇಶನ್ ಅಂತ ಹೇಳ್ತೇವೆ. There are majorly 4 type of aestivation in a plant system. First is valvate, that is absorbed in calotropes. That means ಎಕ್ಕೆ ಗಿಡದಲ್ಲಿ ನಾವು ಇದೇ ತರ ನೋಡ್ಬೋದು. Then twisted aestivation, that is in China rose, lady's finger, cotton. China rose ಅಂತಂದ್ರೆ hibiscus. Then third is imbricate. Example is cassia and gulmohar. Fourth one is waxillary. Waxillary venation can be observed in pea plants. Pea plants ಅಂತಂದ್ರೆ ಬಟಾಣಿ ಅಥವಾ ಬೀನ್ಸ್ಗಳು. So look at here, in a valvate aestivation,
ಈಚ್ ಫ್ಲವರ್ ಕೊರೋಲಾ ಅಥವಾ ಪೆಟಲ್ಸ್ ಏನಿದೆ ಕಂಪ್ಲೀಟ್ ಆಗಿ ಒಂದೇ ಆಕ್ಸಿಸ್ ಅಲ್ಲಿ ಇರುತ್ತೆ. ಈಗ ನಾವು ಇದನ್ನ ಒಂದು ಸರ್ಕಲ್ ಅಂತ ತಗೊಂಡ್ರೆ ಇಲ್ಲಿ ನೋಡಿ, ಇಲ್ಲಿದಲ್ವಾ, ಈ ಸರ್ಕಲ್ ಅಲ್ಲಿ ಎಲ್ಲದು ಪೆಟಲ್ಸ್. ಎಲ್ಲೂ ಕೂಡ ಇದ್ರ ಅರೇಂಜ್ಮೆಂಟ್ ಆಚೆ ಈಚೆ ಇಲ್ಲ, ಕಂಪ್ಲೀಟ್ ಆಗಿ ಒಂದು ಸರ್ಕಲ್ ತರ ಇರುತ್ತೆ. ವ್ಯಾಲ್ವೇಟ್ ಎಸ್ಟಿವೇಶನ್. ಓಕೆ. ಅದೇ ಸೆಕೆಂಡ್ ಟ್ವಿಸ್ಟೆಡ್ ಎಸ್ಟಿವೇಶನ್ ಅಲ್ಲಿ, ಎಸ್ಪೆಷಲಿ ದಾಸವಾಳ ಹೂದಲ್ಲಿ ಏನಾಗಿರುತ್ತೆ, ಒಂದು ಪೆಟಲ್ ಹೊರಗಡೆಗೆ, ಅದರ ಒಂದು ಭಾಗ ಒಳಗಡೆಗಿರುತ್ತೆ. ಇದೇ ತರ ಅರೇಂಜ್ಮೆಂಟ್. ಇದು ಹೇಗಿರುತ್ತೆ ಅಂತಂದ್ರೆ, ನೀವು ನೀರಲ್ಲಿ ಸುಳಿನ ನೋಡ್ತಿರಲ್ವಾ, ಟ್ವಿಸ್ಟೆಡ್ ಪೋರ್ಷನ್, ಅದೇ ತರ ಟ್ವಿಸ್ಟೆಡ್ ಅರೇಂಜ್ಮೆಂಟ್ ನ ಯೂಶುವಲಿ ನಾವ್ ಎಲ್ಲಿ ನೋಡ್ತೀವಿ, ಇಲ್ಲಿದೆ ನೋಡಿ. ಒಂದು ಭಾಗ ಒಳಗಡೆಗೆ, ಇನ್ನೊಂದು ಪೆಟಲಿನ ಪೋರ್ಷನ್ ಏನಾಗಿರುತ್ತೆ, ಇನ್ಸೈಡ್ ದ ಫ್ಲವರ್ ಇರುತ್ತೆ. ಆ ಅರೇಂಜ್ಮೆಂಟ್ಸ್ ನ ಏನ್ ಹೇಳ್ತೀವಿ, ಟ್ವಿಸ್ಟೆಡ್. ಅಂಡ್ ದೆನ್ ಇನ್ ಅ ಇಂಬ್ರಿಕೇಟೆಡ್ ಟೈಪ್ ಆಫ್ ಎಸ್ಟಿವೇಶನ್, again there are different arrangement here. Two petals are arranged in one type and upper is one type, lower portion is in another type. ಇಲ್ಲಿ ಲೋಯರ್ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಹೊರಗಡೆ ಇರುತ್ತೆ, ಜಸ್ಟ್ ಲೈಕ್ ಅ ಪ್ರೊಟೆಕ್ಟರ್. ಅಪ್ಪರ್ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿ ಇನ್ನೊಂದು ಒಳಗಡೆ ಇರುತ್ತೆ. ಅಂಡ್ ದೆನ್ ಸೈಡ್ ಪೋರ್ಷನ್ ಅಲ್ಲಿ ಒಂದು ಸೈಡ್ ಏನಿರುತ್ತೆ, ಅಪ್ಪರ್ ಹ್ಯಾಂಡ್ ಅಂಡ್ ಇನ್ನರ್ ಸೈಡ್, ಅದೇ ತರ ಅರೇಂಜ್ಮೆಂಟ್ಸ್ ಅಲ್ಲಿ ಇರ್ತಾ ಹೋಗುತ್ತೆ. ಈ 3, ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್. ಫೋರ್ತ್ ಒನ್ is completely inward and fifth one is completely outward. That is a imbricate estivation of flower arrangement. Then waxillary. Waxillary means it's a layer arrangement. ಈ ಫ್ಲವರ್ ಗಳು ಹೇಗಿರುತ್ತೆ ಅಂದ್ರೆ, ಫ್ಲವರ್ ಪೆಟಲ್ಸ್ ನಂಬರ್ ಕೂಡ ಆಡ್ ಆಗಿರುತ್ತೆ, ಈವನ್ ಆಗಿರೋದಿಲ್ಲ. ಇಲ್ಲೇನಾಯ್ತು, ಕಂಪ್ಲೀಟ್ ಒಂದು ದೊಡ್ಡದು ಬಿಗ್ ಸೈಜ್ ಅಲ್ಲಿ ಇರುತ್ತೆ, ಅದು ಔಟರ್ ಸೈಡ್. ಅಂಡ್ ದೆನ್ 2 are inner and then outward, and third last one is in a V shape. That's why this is waxillary estivation. This kind of flower can be observed in ಶಂಖಪುಷ್ಪ ಅಥವಾ ನಿಮ್ಮ ಪೀ ಪ್ಲಾಂಟ್ಸ್ ಇರುತ್ತಲ್ಲ, ಅದರಲ್ಲಿ ನಾವು ನೋಡ್ಬೋದು. ಇಲ್ಲಿ ನೋಡಿ ಎಕ್ಸಾಂಪಲ್, ಇದು ಎಕ್ಕೆ ಗಿಡ. ಎಕ್ಕೆ ಗಿಡದಲ್ಲಿ ವ್ಯಾಲ್ವೇಟ್ ಎಸ್ಟಿವೇಶನ್, ಇಲ್ಲೆಲ್ಲ ಕೂಡ ಸರ್ಕಲ್ ಆಗಿ ಕಾಣ್ತಾ ಇದೆ ಅಲ್ವಾ, ದಟ್ ಈಸ್ ವ್ಯಾಲ್ವೇಟ್ ಎಸ್ಟಿವೇಶನ್. ದಿಸ್ ಇಸ್ ಇನ್ ಹೈಬಿಸ್ಕಸ್ ಅಂದ್ರೆ ದಾಸವಾಳದಲ್ಲಿ ಒಂದು ಲೇಯರ್ ಏನಿದೆ ಇನ್ಸೈಡ್ ಇದೆ, ಇನ್ನೊಂದು ಈ ಪೋರ್ಷನಿನ ಇನ್ನೊಂದು ಸೈಡ್ ಏನಿದೆ ಔಟ್ವರ್ಡ್ ಇದೆ, ಜಸ್ಟ್ ಲೈಕ್ ಅ ಟ್ವಿಸ್ಟೆಡ್. ಇನ್ ಇಂಬ್ರಿಕೇಟ್ ಎಸ್ಟಿವೇಶನ್ ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ಜಸ್ಟ್ ಲೈಕ್ ಅ ಕಿಂಗ್ ಅಂಡ್ ಕ್ವೀನ್ ಅಲ್ಲಿ ಹೇಗೆ ಅರೇಂಜ್ಮೆಂಟ್ಸ್ ಇರುತ್ತಲ್ಲ ಆ ತರ. ಓಕೆ. ದೆನ್ ವ್ಯಾಕ್ಸಿಲರಿ ಎಸ್ಟಿವೇಶನ್ ಅಲ್ಲಿ ಇದು ಕಂಪ್ಲೀಟ್ ಲಾರ್ಜ್ ಪೋರ್ಷನ್, ಇಲ್ಲಿ ವಿ ಶೇಪ್ಡ್, ಅಂಡ್ ದೆನ್ this is portion illi. Okay, that is waxillary. Yes, this is a estivation, arrangement of sepal and then petals on a thalamus region athwa in a flower is known as a estivation. Okay, ಈಗ ಫ್ಲವರ್ ನ ಅರೇಂಜ್ಮೆಂಟ್ಸ್ ನೋಡೋದು, ಮೇಜರ್ ಆಗಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇನ್ ಫ್ಲವರ್ಸ್ ಅನ್ನೋದಾದ್ರೆ ಇಟ್ಸ್ ಆಂಡ್ರೋಶಿಯಂ ಅಲ್ವಾ, ಆಂಡ್ರೋಶಿಯಂ. ಸೊ ಆಂಡ್ರೋಶಿಯಂ ಅಂತಂದ್ರೆ ಇಟ್ಸ್ ಅ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಕಂಪೋಸ್ಡ್ ಆಫ್ ಸ್ಟೇಮನ್ಸ್. ಸ್ಟೇಮನ್ ಅಂತಂದ್ರೇನು, ಆಂಥರ್ ಪ್ಲಸ್ ಸ್ಟಾಕ್. ಕಂಪ್ಲೀಟ್ ಆಗಿ ನಾವೇನ್ ಹೇಳ್ತೀವಿ ಇಲ್ಲಿ, ಇದಕ್ಕೆ ಸ್ಟೇಮನ್ಸ್ ಅಂತ ಹೇಳ್ತೀವಿ. ಸೊ ಅ ಸ್ಟೇಮನ್ ಈಸ್ ರೆಫರ್ಡ್ ಆಸ್, ಸ್ಟೇಮನ್ ಈಸ್ majorly have a stalk ಅಥವಾ filament plus an anther. It's usually bilobed. Bilobed ಅಂತಂದ್ರೆ ಏನು, 2 ಲೋಬ್ ಇರುತ್ತೆ, 2 ಕಂಪಾರ್ಟ್ಮೆಂಟ್ ಇರುತ್ತೆ. ಹಾಗಾಗಿ ಇದನ್ನ 2 lobed structure is known as a stamen. Each lobe of anther has pollen sacs. Pollen sacs ಅಂತಂದ್ರೆ ಏನು, ಬ್ಯಾಗ್ ಅಂತ ಕೂಡ ನಾವು ಹೇಳ್ಬೋದು. pollen bags or pollen sacs which is filled with a pollen grains, and
ಸ್ಟರೈಲ್ ಸ್ಟೇಮನ್ ಇಸ್ ಕಾಲ್ಡ್ ಸ್ಟೆಮಿನೋಡ್. ಕೆಲವೊಂದು ಪ್ಲಾಂಟ್ ಸ್ಪೀಶೀಸ್ ಅಲ್ಲಿ, ಪ್ಲಾಂಟ್ಗಳಲ್ಲಿ ಈ ಪೋಲನ್ ಗ್ರೇನ್ಸ್ ಇರೋದಿಲ್ಲ. ಪೋಲನ್ ಸ್ಯಾಕ್ ಎಲ್ಲದೂ ಇರುತ್ತೆ, ಆದ್ರೆ ಪೋಲನ್ ಗ್ರೇನ್ಸ್ ಇರೋದಿಲ್ಲ. ಈ ತರ ಸ್ಟರೈಲ್ ಯಾವ ಪ್ಲಾಂಟ್ ಫ್ಲವರ್ ಅಲ್ಲಿ ಕಂಪ್ಲೀಟ್ ಆಗಿ ಎಂಟಿ ಇರುತ್ತೆ, ಇದನ್ನ ನಾವೇನ್ ಹೇಳ್ತೀವಿ, ಸ್ಟರೈಲ್ ಅಂತ ಹೇಳ್ತೀವಿ. ಸ್ಟರೈಲ್ ಸ್ಟೇಮನ್ಸ್ ಅಂತ ಹೇಳ್ತೀವಿ. ಇದೆಲ್ಲ ಸ್ಟ್ರಕ್ಚರ್ ಕೂಡ ಇರುತ್ತೆ, ಆದ್ರೆ ಒಳಗಡೆಗೆ ಪೋಲನ್ ಗ್ರೇನ್ಸ್ ಇರೋದಿಲ್ಲ. ಆ ತರ ಪ್ಲಾಂಟ್ ಅನ್ನ, ಫ್ಲವರಿಂಗ್ ಪ್ಲಾಂಟ್ಸ್ ಅನ್ನ ನಾವೇನ್ ಹೇಳ್ತೀವಿ, ಅಥವಾ ಪೋರ್ಷನ್ ಅನ್ನ ಏನ್ ಹೇಳ್ತೀವಿ, a sterile stamen is known as staminodes, which is that staminodes. ಇದನ್ನ MCQ ಅಲ್ಲಿ ಬಂದೇ ಬರುತ್ತೆ. So this kind of androecium also have a different arrangement in different flowers. ಈ ಆಂಡ್ರೋಶಿಯಂ ಏನಿದೆ, ಇದು ಪ್ರತಿಯೊಂದು ಫ್ಲವರ್ ಅಲ್ಲೂ ಕೂಡ, ಪ್ರತಿಯೊಂದು ಪ್ಲಾಂಟ್ ಫ್ಯಾಮಿಲಿಯಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ಒಂದೇ ತರ ಅರೇಂಜ್ಮೆಂಟ್ಸ್ ಅಲ್ಲಿ ಇರೋದಿಲ್ಲ. ಸೊ ಅದನ್ನು ಕೂಡ ನಾವು ಡಿಫ್ರೆಂಟ್ ಟರ್ಮಿನಾಲಜಿಯಲ್ಲಿ ಸ್ಟಡಿ ಮಾಡ್ತಾ ಹೋಗ್ಬೇಕು. ಓಕೆ, ದೇರ್ ಆರ್ ಡಿಫ್ರೆಂಟ್ ಅರೇಂಜ್ಮೆಂಟ್ಸ್ ಆಫ್ ಪೋಲನ್ ಗ್ರೇನ್ಸ್ ಆರ್ ನಥಿಂಗ್ ಬಟ್ ಆಂಡ್ರೋಶಿಯಂ in different flowers. First is apipetalous, second apiphyllous, third one polyandrous, fourth one synandrous. Look at here, in an apipetalous arrangement of stamens are attached to the petals. ಈ ಪೆಟಲ್ಗೆನೆ ಏನಾಗಿರುತ್ತೆ, ಕಂಪ್ಲೀಟ್ ಪೋರ್ಷನ್ ಇಂದನೇ ಅಪಿಯರ್ ಆಗ್ತಾ ಇರುತ್ತೆ ಸ್ಟೇಮನ್ಸ್. ಇದಕ್ಕೆ ಸಪರೇಟ್ ಆಗಿ ನಿಂತ್ಕೊಳ್ಳುವಂತ ಒಂದು ಕೆಪಾಸಿಟಿ ಇರೋದಿಲ್ಲ. ಹಾಗಾಗಿ ಅಲ್ಲೇನಾಗುತ್ತೆ, ಈ ಪೆಟಲ್ ಏನಿದೆಯಲ್ಲ ಅದ್ರ ಜೊತೆಗೆ ಕಂಬೈನ್ ಆಗ್ತಾ ಇರುತ್ತೆ. ಕಂಬೈನ್ ಆಗಿ ಅದರ ಸರ್ಫೇಸ್ ಮೇಲ್ಗಡೆಗೆ ಅಟ್ಯಾಚ್ ಆಗಿರುತ್ತೆ. ದಟ್ ಕೈಂಡ್ ಆಫ್ ಅರೇಂಜ್ಮೆಂಟ್ಸ್ ಆರ್ ನೋನ್ ಆಸ್ ಎಪಿಪೆಟಲಸ್. ಅಂದ್ರೇನು, ಪೆಟಲ್ ಮೇಲೇನೆ ಅರೇಂಜ್ಮೆಂಟ್ ಆಗಿರುವಂತದ್ದು. ಎಪಿ ಅಂತಂದ್ರೆ ಅಪ್ಪರ್ ಸರ್ಫೇಸ್, ಎಪಿಪೆಟಲಸ್. ಫಾರ್ ಎಕ್ಸಾಂಪಲ್ ಬ್ರಿಂಜಾಲ್ ಅಂದ್ರೇನು, ಬದನೆಕಾಯಿ. ದೆನ್ ಸೆಕೆಂಡ್ ಅರೇಂಜ್ಮೆಂಟ್ ಇಸ್ ಎಪಿಫಿಲ್ಲಸ್. ದ ಸ್ಟೇಮನ್ಸ್ ಆರ್ ಅಟ್ಯಾಚ್ ಟು ದ ಪೆರಿಯಾಂತ್. ಪೆರಿಯಾಂತ್ ಅಂದ್ರೇನು, ಕ್ಯಾಲಿಕ್ಸ್ ಮತ್ತೆ ಕೊರೋಲಾ ಎಲ್ಲ ಒಟ್ಟಿಗೆ ಇರುತ್ತೆ. ಅಂತ ಪೋರ್ಷನ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಅಟ್ಯಾಚ್ ಟು ದ ಸ್ಟೇಮನ್, ಕಂಪ್ಲೀಟ್ ಆಗಿ ಬೇಸಲ್ ರೀಜನ್ ಅಲ್ಲಿ ಅಟ್ಯಾಚ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಲಿಲ್ಲಿ. ದೆನ್ ಪಾಲಿಆಂಡ್ರಸ್. ಸ್ಟೇಮನ್ಸ್ ಆರ್ ಕಂಪ್ಲೀಟ್ಲಿ ಫ್ರೀ. ದರ್ ಈಸ್ ನೋ ಅಟ್ಯಾಚ್ಮೆಂಟ್ ಅಟ್ ಆಲ್ ಇನ್ ಅ ಲೋಟಸ್. ಈ ಲೋಟಸ್ ಅಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಕಂಪ್ಲೀಟ್ ಆಗಿ ಫ್ರೀ ಆಗಿದೆ, ಎಲ್ಲೂ ಕೂಡ ಅಟ್ಯಾಚ್ಮೆಂಟ್ ಇಲ್ಲ. ಅದನ್ನ ನಾವು ಪಾಲಿಆಂಡ್ರಸ್ ಅಂತ ಹೇಳ್ತೀವಿ. Then fourth one is synandrous. Stamens are united. ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ಒಂದೇ ಒಂದು ಆಕ್ಸಿಸ್ ಅಲ್ಲಿ ಯುನೈಟ್ ಆಗಿ ಇದೆ ಅಲ್ವಾ. ಇಲ್ಲಿ ಒಂದೇ ಒಂದು ಆಕ್ಸಿಸ್ ಅಲ್ಲಿ ಕಂಪ್ಲೀಟ್ ಆಗಿ ಯುನೈಟ್ ಆಗಿರುವುದು ಎಲ್ಲಿ, ಚೈನಾ ರೋಸ್, ದಟ್ ಈಸ್ ಇನ್ ಹಿಬಿಸ್ಕಸ್. ದಿಸ್ ಕೈಂಡ್ ಆಫ್ ಅರೇಂಜ್ಮೆಂಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ synandrous type of arrangement of the stamens. Then after arrangement, again there are different models in a androecium. ಅರೇಂಜ್ಮೆಂಟ್ ಅಂತೂ ಗೊತ್ತಾಯ್ತು, ಕೆಲವೊಂದು ಮಾಡೆಲ್ಸ್ ಇದೆ. ಯಾವ ತರ, ಅದನ್ನ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಡ್ರೋಶಿಯಂ ಅಂತ ಹೇಳ್ತೀವಿ. ಫಸ್ಟ್ ಇಸ್ ಮೇಜರ್ಲಿ 3 types are there: monoadelphous or monadelphous, diadelphous, polyadelphous. In a monoadelphous arrangement or type of androecium, stamens are united and one bundle. ಇಲ್ಲಿ ನೋಡಿ, ಇಲ್ಲಿ ಒಂದೇ ಸಿಂಗಲ್ ಆಕ್ಸಿಸ್ ಅಲ್ಲಿ ಎಲ್ಲದು ಒಂದೇ ಒಂದು ಬಂಡಲ್ ಅಲ್ಲಿ ಮೇಲ್ ಪಾರ್ಟ್ ಅಥವಾ ಸ್ಟೇಮನ್ಸ್ ಏನಾಗಿದೆ, ಅಪಿಯರ್ ಆಗಿದೆ. ಅದನ್ನ ನಾವೇನ್ ಹೇಳ್ತೀವಿ, ಮೋನ್ ಅಡಾಲ್ಫಸ್. ಅಡಾಲ್ಫಸ್ ಅಂತಂದ್ರೆ ಯುನೈಟ್ ಆಗಿರುವಂತದ್ದು. ಓಕೆ, ಫಾರ್ ಎಕ್ಸಾಂಪಲ್ ಚೈನಾ ರೋಸ್ ಆರ್ ಹಿಬಿಸ್ಕಸ್. Then in diadelphous, stamens are in a 2 bundles. ಇಲ್ಲಿ ಒಂದು ಸಿಂಗಲ್ ಸ್ಟೇಮನ್ ಇದೆ,
ಇಲ್ಲಿ ಇನ್ನೊಂದು ಕಂಪ್ಲೀಟ್ ಸ್ಟೇಮನ್ ಸಪ್ರೇಟ್ ಆಗಿ ಇನ್ನೊಂದು ಬಂಡಲ್ ಇದೆ, ಕಾಣಿಸ್ತಿದ್ಯಾ? ಹಾಗಾಗಿ ಇಲ್ಲಿ 2 ಸೆಟ್ಸ್ ಇರೋದ್ರಿಂದ, 2 ಬಂಡಲ್ ಇರೋದ್ರಿಂದ ಇಲ್ಲಿದೆ ಡೈಅಡಾಲ್ಫಸ್, ಫಾರ್ ಎಕ್ಸಾಂಪಲ್ ಇನ್ ಪೀ ಪ್ಲಾಂಟ್ಸ್ ಅಥವಾ ಬಟಾಣಿ. ದೆನ್ ಪಾಲಿಅಡಾಲ್ಫಸ್, ಮೋರ್ ದೆನ್, ಪಾಲಿ ಅಂತಂದ್ರೆ ಮೋರ್ ದೆನ್ 2 ಬಂಡಲ್ಸ್, ಫಾರ್ ಎಕ್ಸಾಂಪಲ್ ಇನ್ ಸಿಟ್ರಸ್. ಈ ನಿಮ್ಮ ನಿಂಬೆ ಗಿಡಗಳ ಜಾತಿಯಲ್ಲಿ ಬರುವಂತ ಎಲ್ಲಾ ಪ್ಲಾಂಟ್ಸ್ ಗಳು ಏನಾಗುತ್ತೆ, ಪಾಲಿಅಡಾಲ್ಫಸ್ ಅಂದ್ರೇನು, ತುಂಬಾ ಬಂಡಲ್ಸ್ ಇರುತ್ತೆ. ಅದು ಕೂಡ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಜಸ್ಟ್ ಲೈಕ್ ಅ ಸಿಲಿಂಡ್ರಲ್ ಸ್ಟ್ರಕ್ಚರ್ ತರ ಇರುತ್ತೆ. ಪಾಲಿಅಡಾಲ್ಫಸ್ ಯುನೈಟ್ ಆಗಿರುತ್ತೆ, ಬಂಡಲ್ ಶೇಪ್ ಅಲ್ಲಿ ಇರುತ್ತೆ. ಸೊ ಸಚ್ ಟೈಪ್ ಆಫ್ kind of androecium can be observed in many 3 different ways in different plant species. ಇದು ಅರ್ಥ ಆಯ್ತಾ? ಇಲ್ಲಿ ತನಕ ನಾವೇನ್ ನೋಡಿದ್ವಿ, ಪ್ರತಿಯೊಂದು ಪೋರ್ಷನ್ ಯಾವುದು, ರೂಟ್, ಶೂಟ್, ಲೀಫ್, ಫ್ಲವರ್ ಅಲ್ವಾ? ಇದರಲ್ಲಿ ಸಿಸ್ಟಮ್ ಹೇಗಿದೆ, ಟೈಪ್ಸ್ ನೋಡಿದ್ವಿ, ಜೊತೆಗೆ ಮಾಡಿಫಿಕೇಶನ್ ನೋಡಿದ್ವಿ. ಶೂಟ್ ಅಲ್ಲೂ ಹಾಗೇನೆ ಅದರ ಸ್ಟ್ರಕ್ಚರ್, ಟೈಪ್, ಮಾಡಿಫಿಕೇಶನ್. ಲೀಫ್ ಅಲ್ಲೂ ಕೂಡ ಹಾಗೆ ಸ್ಟ್ರಕ್ಚರ್, ಟೈಪ್ ಅಂಡ್ ದೆನ್ ಮಾಡಿಫಿಕೇಶನ್. ಫ್ಲವರ್ ಅಲ್ಲಿ ಕಂಪ್ಲೀಟ್ ಪಾರ್ಟ್ ಹೇಗಿದೆ, ಅದ್ರ ಸ್ಟ್ರಕ್ಚರ್ ಏನು, ಆ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ಸ್ ಏನು, ಫ್ಲವರಿನ ಅರೇಂಜ್ಮೆಂಟ್ಸ್ ಏನು, ಜೊತೆಗೆ ಆಸ್ಟಿವೇಶನ್ ಕೂಡ ನೋಡಿದ್ವಿ. ಫ್ಲವರ್ ಇನ್ಫ್ಲೋರೆಸೆನ್ಸ್, ಆಸ್ಟಿವೇಶನ್, ದೆನ್ ಫ್ಲವರ್ ಅಲ್ಲಿ ಪಾರ್ಟ್ಸ್ ಅಲ್ಲಿ ಮೇಜರ್ ಆಗಿ ಆಂಡ್ರೋಶಿಯಂ ಮತ್ತೆ ಗೈನೋಶಿಯಂ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಪ್ರತಿಯೊಂದು ಪೋರ್ಷನಿನ ಕಂಪ್ಲೀಟ್ ಅರೇಂಜ್ಮೆಂಟ್ ಅನ್ನ ಸ್ಟಡಿ ಮಾಡುವಂತದ್ದೇನೆ ಮಾರ್ಫಾಲಜಿ. ಇದ್ರ ಯೂಸ್ಫುಲ್ನೆಸ್ ಎಲ್ಲಿದೆ, ನೀವೇನಾದ್ರೂ ಒಂದು ಹೊಸ ಪ್ಲಾಂಟ್ ಅನ್ನ ಐಡೆಂಟಿಫೈ ಮಾಡಿದ್ದೀರಿ ಅಂತ ಆದ್ರೆ ಪ್ರತಿಯೊಂದನ್ನು ನೀವು ಡೀಟೇಲ್ ಆಗಿ ಹೀಗೆ ಬರಿತಾ ಹೋಗ್ಬೇಕು. ಆಗ ನಿಮ್ಮ ಟ್ಯಾಕ್ಸೋನಮಿ ಬುಕ್ ಅಲ್ಲಿ ನಿಮ್ಮ ಹೆಸರಲ್ಲೇನೆ ಒಂದು ಪ್ಲಾಂಟ್ ಅನ್ನ ನೇಮ್ ಮಾಡ್ತಾರೆ. ಓಕೆ, ದಟ್ ಈಸ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಬೌಟ್ ದಿಸ್ ಚಾಪ್ಟರ್, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಇಲ್ಲಿ ತನಕ ಏನಾಯ್ತು, ಆಂಡ್ರೋಶಿಯಂ ಏನು ಅಂತ ಅನ್ನೋದು ಗೊತ್ತಾಯ್ತು. ದೆನ್ ಈಸ್ ಗೈನೋಶಿಯಂ. Gynoecium means it's a female reproductive part made up of 1 or more carpels. Carpels means stigma and then style, as well as ovules. ಈ ಚಿಕ್ಕ ಓವ್ಯೂಲ್ಸ್ ಅನ್ನ ನಾವೇನ್ ಹೇಳ್ತೇವೆ, ಓವರಿ ಅಂತ ಹೇಳ್ತೇವೆ. ಇದು ಎಂಟೈರ್ ಥಿಂಗ್ ಅನ್ನ ಕಾರ್ಪೆಲ್ಸ್. ಓಕೆ, a carpel has 3 parts: stigma, style and ovary. Style means it's a connection between ovary and stigma. ಇಲ್ಲಿ 2 ಪೋರ್ಷನ್ ಗೆ ಕನೆಕ್ಷನ್ ಬ್ರಿಡ್ಜ್ ಆಗಿ ಆಕ್ಟ್ ಆಗುತ್ತೆ, ಅದನ್ನೇ ನಾವು ಇಲ್ಲಿ ಸ್ಟೈಲ್ ಅಂತ ಹೇಳ್ತೇವೆ. ಅಂಡ್ ದೆನ್ ಸ್ಟಿಗ್ಮಾ, ಇಟ್ ರಿಸೀವ್ಸ್ ದ ಪೋಲನ್ ಗ್ರೇನ್. ಪೋಲನ್ ಗ್ರೇನ್, ವಿಂಡ್, ಹೈ ವಿಂಡ್ ಇರುವಾಗ ಅಥವಾ ಪಾಲಿನೇಷನ್ ಆಗುವಾಗ ಏನಾಗುತ್ತೆ, ಪೋಲನ್ ಗ್ರೇನ್ಸ್ ಗಳು ಬಂದು ಇಲ್ಲಿ ರಿಸೀವ್ ಆಗುತ್ತೆ. ಅದನ್ನೇ ರಿಸೀವ್ ಮಾಡುವಂತ ಒಂದು ಸ್ಪೇಸ್ ಅನ್ನ ನಾವೇನ್ ಹೇಳ್ತೀವಿ, ಸ್ಟಿಗ್ಮಾ ಅಂತ ಹೇಳ್ತೀವಿ. ದೆನ್ ಓವರಿ. ಓವರಿ ಇಸ್ ಅ ಪಾರ್ಟ್, otherwise compartment. It produces ovules. Okay, so this is about the androecium and then gynoecium. Along with that, some plant species also have a type of flowers. ನಾವು ಇಲ್ಲಿ ತನಕ ಟೈಪ್ ಆಫ್ ಫ್ಲವರ್ಸ್ ನ ನೋಡಿರ್ಲಿಲ್ಲ ಅಲ್ವಾ? ಫ್ಲವರ್ ಪಾರ್ಟ್ಸ್ ಅಲ್ಲಿ ಹೇಗೆ ಅರೇಂಜ್ಮೆಂಟ್ ಆಗಿದೆ, ಅದ್ರ ಟೈಪ್ಸ್ ಏನು, ಅದರಲ್ಲಿ ಹೇಗೆ ಪ್ರತಿಯೊಂದು ಪೋರ್ಷನ್ ಅನ್ನು ಡೀಟೇಲ್ ಆಗಿ ನೋಡಿದ್ವಿ. ಆದ್ರೆ ಕೆಲವೊಂದು ಪ್ಲಾಂಟ್ ಸ್ಪೀಶೀಸ್ ಅಲ್ಲಿ, ಆಂಜಿಯೋಸ್ಪರ್ಮ್ ಅಲ್ಲಿ 2 ಟೈಪ್ ಆಫ್ ದ ಫ್ಲವರ್ಸ್ ರೆಗ್ಯುಲರ್ ಆಗಿ ನಾವು ನೋಡ್ತಾ ಹೋಗ್ಬೋದು. ಒನ್ ಈಸ್ ಬೈಸೆಕ್ಷುವಲ್ ಫ್ಲವರ್. ಆಕ್ಚುಲಿ ದಿಸ್ ಇಸ್ ಅ types of flower. Okay, one is bisexual flower, second is unisexual flower. Then what is bisexual? Which flower have a androecium and gynoecium, those flowers are referred as bisexual. ಅರ್ಥ ಆಯ್ತಾ? ಯಾವ
ಫ್ಲವರ್ ಪಾರ್ಟ್ಸ್ ಅಲ್ಲಿ ಮೇಲ್ ಪಾರ್ಟ್ ಅಂಡ್ ದೆನ್ ಫಿಮೇಲ್ ಪಾರ್ಟ್ ಇರುತ್ತೆ, ಅದನ್ನ ಬೈಸೆಕ್ಷುವಲ್ ಫ್ಲವರ್ಸ್ ಅಂತ ಹೇಳ್ತೀವಿ. ದೆನ್ ಇನ್ ಕೇಸ್ ಆಫ್ ಯುನಿಸೆಕ್ಷುವಲ್ ಫ್ಲವರ್, either androecium or gynoecium are present. Such type of flowers are referred as unisexual flowers. In some cases, this ಪಿಸ್ಟಿಲ್ ಅಥವಾ ಕಂಪ್ಲೀಟ್ ಆಗಿ ಕಾರ್ಪಲ್ಸ್ ಏನಿದೆ ಅದು ಕೂಡ ಅರೇಂಜ್ ಆಗಿರುತ್ತೆ ಇನ್ ದ ಸೆನ್ಸ್ ಏನು ಬಂಡಲ್ ಅಲ್ಲಿ ಇರುತ್ತೆ ಅಥವಾ ಸಿಂಗಲ್ ಆಗಿರುತ್ತೆ, ಫ್ರೀ ಆಗಿರುತ್ತೆ, ಜಸ್ಟ್ ಲೈಕ್ ಆಂಡ್ರೋಶಿಯಂ. ಸೊ ಇನ್ ಸಚ್ ಟೈಪ್ ಆಫ್ ಅರೇಂಜ್ಮೆಂಟ್ some flowers have either 2 carpels or more carpels. Okay na? So this is referred as poly andreno more than 2 polycarpellary pistil. That means pistil with many carpels are of 2 types. One is apocarpus and then syncarpus. If apocarpus, that means carpels are free, such kind of carpels are known as apocarpus. ಇಲ್ಲೆಲ್ಲದೂ ಕೂಡ ಫ್ರೀ ಆಗಿದೆ ಅಲ್ವಾ, ಎಲ್ಲೂ ಕೂಡ ಅಟ್ಯಾಚ್ ಆಗಿರೋದಿಲ್ಲ. ಅದನ್ನ ಅಪೋಕಾರ್ಪಸ್ ಇನ್ ಅ ಲೋಟಸ್. ಇನ್ ಕೇಸ್ ಆಫ್ ಸಿನ್ಕಾರ್ಪಸ್, ಕಾರ್ಪೆಲ್ಸ್ ಆರ್ ಯುನೈಟೆಡ್. ಈ ತರ ಬಲ್ಬ್ ಶೇಪ್ ಅಲ್ಲಿ ಇರೋದನ್ನ ಇಲ್ಲಿ ನೋಡಿ, ಈಗ ಕಂಪ್ಲೀಟ್ ಆಗಿ ಒಂದು ಸ್ಟಾಕ್ ಬಂದು ಆಮೇಲೆ ಸ್ವಲ್ಪ ಡೋಮ್ ಆಗಿದೆ ಅಲ್ವಾ, ಆ ತರ ಅರೇಂಜ್ಮೆಂಟ್ಸ್ ಅನ್ನ ನಾವೇನ್ ಹೇಳ್ತೇವೆ ಇಲ್ಲಿ, ಸಿನ್ಕಾರ್ಪಸ್. ಕಾರ್ಪೆಲ್ಸ್ ಆರ್ ಫ್ಯೂಸ್ಡ್. ಫಾರ್ ಎಕ್ಸಾಂಪಲ್, mustard and then tomato. This kind of arrangement also observed in different types of plant flowers. You know? Then placentation. What is placentation? ಇಲ್ಲಿ ತನಕ ಏನ್ ನೋಡಿದ್ವಿ, ಅಪ್ಪರ್ ಪೋರ್ಷನ್ ಮಾತ್ರ ನೋಡಿದ್ವಿ. ಈಗ ಈ ಓವ್ಯೂಲ್ಸ್ ಅರೇಂಜ್ಮೆಂಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಇರುತ್ತೆ ಕೆಲವೊಂದು ಪ್ಲಾಂಟ್ ಸ್ಪೀಶೀಸ್ ಅಲ್ಲಿ. ಆ ಓವ್ಯೂಲ್ಸ್ ಅರೇಂಜ್ಮೆಂಟ್ ಅನ್ನ ನಾವು ಹೇಳೋದನ್ನೇ ಏನ್ ಹೇಳ್ತೀವಿ, ಪ್ಲಾಸೆಂಟೇಷನ್. ಇಟ್ ಮೀನ್ಸ್ ಅರೇಂಜ್ಮೆಂಟ್ ಆಫ್ ಓವ್ಯೂಲ್ಸ್ ಆನ್ ಪ್ಲಾಸೆಂಟಾ ಈಸ್ ನೋನ್ ಆಸ್ ಪ್ಲಾಸೆಂಟೇಷನ್. ಹೀಗೆ ಆಕ್ಸಸ್ ಅಲ್ಲಿ ಕೂಡ ಇರ್ಬೋದು, ಲೆಫ್ಟ್ ರೈಟ್ ಕೂಡ ಇರ್ಬೋದು. ಓಕೆ, ಸೊ ಬೇಸ್ಡ್ ಆನ್ ಸಚ್ ಟೈಪ್ ಆಫ್ ಅರೇಂಜ್ಮೆಂಟ್ ಆಫ್ ಓವ್ಯೂಲ್ಸ್ in an ovary or placenta, there are divided into 5 types. First is marginal, second axile, third parietal, fourth basal and precentral. In a marginal, ovules on the ridge of the placenta. Illodi ಈ ತರ ಹೀಗೆ ಮಾರ್ಜಿನ್ ಇರುತ್ತೆ, ಮಾರ್ಜಿನ್ ಅಕ್ಕಪಕ್ಕದಲ್ಲಿ ಸೈಡ್ ಅಲ್ಲಿ ಓವ್ಯೂಲ್ಸ್ ಗಳು ಅರೇಂಜ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಪಿ. Then axile placentation, ovules are attached to the axile of placenta. For example, China rose, tomato and lemon. ಟೊಮ್ಯಾಟೋನ ನಾವು ಕಂಪ್ಲೀಟ್ ಆಗಿ ಕಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅರೇಂಜ್ಮೆಂಟ್ಸ್ ಅಂತ. Then third is parietal. Ovules develop on the inner wall of the ovary. Wall of the ovary ಅಲ್ಲಿ ovules develop ಆಗಿರುತ್ತೆ. That is parietal. In case of basal, placenta develops at the base of the ovary. ಹೀಗೆ ಬೇಸ್ ಪೊಸಿಷನ್ ಅಲ್ಲಿ ಇರುತ್ತೆ. ಇದನ್ನ ಓವ್ಯೂಲ್, ಇದು ಓವರಿ. ಬೇಸಲ್ ಆಫ್ ಓವರಿ ಇನ್ ಅ ಸಿಂಗಲ್ ಓವ್ಯೂಲ್, ಇದು ಕಂಪ್ಲೀಟ್ ಆಗಿ ಸಿಂಗಲ್ ಇರುತ್ತೆ, ಈಸ್ ಅಟ್ಯಾಚ್ಡ್ ಟು ಇಟ್ ಜಸ್ಟ್ ಲೈಕ್ ಅ ಸನ್ಫ್ಲವರ್. ಈ ಸೂರ್ಯಕಾಂತಿ ಬೀಜದಲ್ಲಿ ಹೇಗೆ ಮಧ್ಯದಲ್ಲಿ ಮಾತ್ರ ಇರುತ್ತಲ್ವಾ, ಅದನ್ನ ನಾವು ಬೇಸಲ್ ಪ್ಲಾಸೆಂಟೇಷನ್ ಅಂತ ಹೇಳ್ತೀವಿ. ದೆನ್ ಪ್ರೀಸೆಂಟ್ರಲ್. ಓವ್ಯೂಲ್ಸ್ ಆರ್ ನಾಟ್ ಸೆಂಟ್ರಲ್ ಆಕ್ಸಿಸ್ ಅಂಡ್ ಸೆಪ್ಟಾ ಆರ್ ಆಬ್ಸೆಂಟ್. ಫಾರ್ ಎಕ್ಸಾಂಪಲ್ ಪ್ರೈಮರೋಸ್ ಅಥವಾ ಡಯಾಂಥಸ್. ಸೊ ದಿಸ್ ಕೈಂಡ್ ಆಫ್ 5 types of placentation, look at here, can be observed in such plants. ಇದನ್ನ ನಾವು ಏನ್ ಹೇಳ್ತೀವಿ, ಮಾರ್ಜಿನಲ್ ಅಲ್ವಾ. ನಿಮ್ಮ ಬಟಾಣಿ ಕಾಳುಗಳು ಹೇಗಿರುತ್ತೆ, ಓವ್ಯೂಲ್ಸ್ ನೀವೇನ್ ಕನ್ಸ್ಯೂಮ್ ಮಾಡ್ತೀವಲ್ವಾ,
ಇದೆಲ್ಲದು ಓವ್ಯೂಲ್ಸ್. ಇದು ಮಾರ್ಜಿನಲ್ಲಿ ಅರೇಂಜ್ಮೆಂಟ್ ಆಗಿದೆ, ಮಾರ್ಜಿನಲ್ ಪ್ಲಾಸೆಂಟೇಶನ್. ದೆನ್ ಸೆಕೆಂಡ್ ಒನ್ ಏನು ಟೊಮ್ಯಾಟೊದಲ್ಲಿ ಬರುವಂತದ್ದು ಎಕ್ಸೈಲಮ್, ಎಕ್ಸೈಲ್ ಅಲ್ವಾ? ಇಲ್ಲ ನೋಡಿ, ಕಾಣಿಸ್ತಾ ಇದೆಯಾ? ಚಿಕ್ಕದಾಗಿರೋದನ್ನ ನೀವು ಟೊಮ್ಯಾಟೋನ ಮನೇಲಿ ಹೋಗಿ ಕಟ್ ಮಾಡಿ ನೀಟಾಗಿ ಕ್ಲೋಸರ್ ಮೂಮೆಂಟ್ ಅಲ್ಲಿ ಝೂಮ್ ಹಾಕಿ ನೋಡಿದ್ರೆ ಹೀಗೆ ಈ ಓವ್ಯೂಲ್ಸ್ಗಳು ಅರೇಂಜ್ ಆಗಿರುತ್ತೆ. ಕಾಣಿಸ್ತಿದ್ಯಾ? ದಿಸ್ ಇಸ್ ಸಿಟ್ರಸ್. ಸಿಟ್ರಸ್ ಅಲ್ಲೂ ಕೂಡ ನೀವು ಲೆಮನ್ ಅಲ್ಲೂ ಕೂಡ ಇದೇ ತರ ಅರೇಂಜ್ಮೆಂಟ್ಸ್ ಅನ್ನ ನೋಡ್ಬೋದು. ಅಂಡ್ ದ ಥರ್ಡ್ ಈಸ್ ಪೆರೈಟಲ್ ಪ್ಲಾಸೆಂಟೇಶನ್. ಇಲ್ಲಿ ನೋಡಿ, ಸೆಪ್ಟಾ ಅನ್ನೋದಿಲ್ಲ, ಇಲ್ಲೆಲ್ಲ ಸೆಪ್ಟಾ ಇದೆ. ಸೆಪ್ಟಾ ಅಂತಂದ್ರೇನು, ಒಂದು ಮಾರ್ಜಿನ್ ತರ ಇರುತ್ತೆ, ಅದಿಲ್ಲ. ಇಲ್ಲೇನಾಗುತ್ತೆ, ಒಂದು ಪೋರ್ಷನ್ ಅಲ್ಲಿ ಅಷ್ಟೇ ಓವಿಲ್ಸ್ ಗಳು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಜಸ್ಟ್ ಲೈಕ್ ನಿಮ್ಮ ಕುಕ್ಕುಂಬರ್ ಅಲ್ಲಿ ನೋಡಿದ್ರೆ ಈ ತರ ನೋಡ್ಬೋದು ನೀವು. ಓಕೆ, ದಟ್ ಈಸ್ ಅ ಪೆರೈಟಲ್ ಪ್ಲಾಸೆಂಟೇಶನ್. ದೆನ್ ಫ್ರೀ ಅಂದ್ರೆ ಮಧ್ಯಭಾಗದಲ್ಲಿ ಇರುವಂತದ್ದು. ಕಾಣಿಸ್ತಿದ್ಯಾ? ಇಲ್ಲಿದೆ ಓವರಿ ವಾಲ್. ದೆನ್ ಬೇಸಲ್ ಪ್ಲಾಸೆಂಟೇಶನ್. ಇಲ್ಲಿ ಸಿಂಗಲ್ ಓವರಿಯಲ್ಲಿ ಓವ್ಯೂಲ್ಸ್. ಇದನ್ನ ಝೂಮ್ ಅಲ್ಲಿ ನೋಡಿದಾಗ ಈ ತರ ಅಪಿಯರ್ ಆಗುತ್ತೆ. ಇದೆಲ್ಲ ಓವ್ಯೂಲ್ಸ್, ಇದು ಓವರ್. ಅರ್ಥ ಆಯ್ತಾ? ದೆನ್ ದ ಟೈಪ್ಸ್ ಆಫ್ ಫ್ಲವರ್ಸ್. ಮೇಡಮ್ ಏನು ಎರಡೆರಡು ತರ ಟೈಪ್ಸ್ ಅಂತ ಹೇಳ್ತಾ ಇದ್ದೀರಿ? ದಟ್ ಈಸ್, ಎಸ್, ಟೈಪ್ಸ್ ಮೀನ್ಸ್ based on the symmetry. The flowers are arranged in a different position ಅಂತಂದ್ರೆ ರೇಡಿಯಲ್ ಇರ್ಬೋದು, ಅಂದ್ರೆ ಏನು, ನೀಟಾಗಿ ಹಾಫ್ ಕಟ್ ಮಾಡೋದಕ್ಕೆ ಬರುವಂತ ಫ್ಲವರ್ಸ್ ಅನ್ನ ಡಿಫ್ರೆಂಟ್ ನೇಮ್ಸ್ ಮಾಡ್ತಾರೆ. ಜಸ್ಟ್ ಲೈಕ್ ಆನಿಮಲ್ ಕಿಂಗ್ಡಮ್ ಅಲ್ಲಿ ಹೇಗೋ ರೇಡಿಯಲಿ, ಅಸಿಮೆಟ್ರಿಕಲ್, ಸಿಮೆಟ್ರಿಕಲ್, ಅದೇ ತರ ಫ್ಲವರ್ಸ್ ಅಲ್ಲೂ ಕೂಡ ಇದೆ. ಬೇಸ್ಡ್ ಆನ್ ಸಿಮೆಟ್ರಿ, flowers are divided into 3 types. One is actinomorphic, that means radial symmetry. That means flower can be equally cut into different portion in a circular manner. ಅಂದ್ರೇನು, ರೇಡಿಯಲ್ ಮ್ಯಾನರ್ ಅಲ್ಲಿ ಕಟ್ ಮಾಡೋದಕ್ಕೆ ಬರಬೇಕು. ಫಾರ್ ಎಕ್ಸಾಂಪಲ್, ಮಸ್ಟರ್ಡ್, ದತುರ ಅಂಡ್ ಚಿಲ್ಲಿ. ದೆನ್ zygomorphic means bilateral symmetry. It can be equally cut into 2 vertical half. ಅಂದ್ರೇನು, ಈಕ್ವಲ್ ಆಗಿ ಕಟ್ ಮಾಡೋದಕ್ಕೆ ಬರಬೇಕು. Such kind of flowers are known as zygomorphic or bilateral symmetry. For example, pea, gulmohar, bean ಅಥವಾ cassia. Then asymmetric shape of flowers, that is irregular. There is no radial arrangement or a bilateral arrangement. Simple irregular form of arrangement of sepals can be observed in this type of flower. That means they cannot equally cut easily. For example, kenna. Okay, ಇದೇ 3 type of flowers ನ ನಾವು ಯೂನಿವರ್ಸಲ್ ಅಲ್ಲಿ ನೋಡ್ತಾ ಹೋಗ್ಬೋದು. Then, based on numbers of floral appendages, flowers are divided into again 3 types. Number of flower na petals ಮೇಲೆ ಇದು ಎಷ್ಟಿದೆ, ನಂಬರ್ ಆಫ್ ಪೆಟಲ್ಸ್ 3 ಇದೆಯಾ, 4 ಇದೆಯಾ ಅಥವಾ 5 ಇದೆಯಾ ಅನ್ನೋದ್ರ ಮೇಲೆ ಏನಾಗುತ್ತೆ, ಫ್ಲವರ್ ಅನ್ನ ನೇಮ್ ಮಾಡ್ತಾ ಹೋಗ್ಬೋದು. ಫಸ್ಟ್ ಇಸ್ ಟ್ರೈಮೆರಸ್, second tetramerous, and the third is pentamerous. Okay, that means floral appendages are multiple of 3. Tetramerous means floral appendages are multiple of 4. Pentamerous, floral appendages are multiple of 5. Okay na, ಇಲ್ಲಿ ನೋಡಿ ಎಕ್ಸಾಕ್ಟ್ ಆಗಿ 4 ಇದೆ. ಇಲ್ಲಿ ಮಲ್ಟಿಪಲ್ ಅಂತಂದ್ರೆ 2 ಇರ್ಬೋದು ಅಥವಾ 1 ಇರ್ಬೋದು, 8 ಹೀಗೆ ಅಪಿಯರ್ ಆಗ್ತಾ ಹೋಗುತ್ತೆ. ದೆನ್ 5. ದೆನ್
ಬೇಸ್ಡ್ ಆನ್ ಪೊಸಿಷನ್ ಆಫ್ ಕ್ಯಾಲಿಕ್ಸ್, ಕೊರೋಲಾ ಅಂಡ್ ಆಂಡ್ರೋಶಿಯಂ. ಕ್ಯಾಲಿಕ್ಸ್ ಅಂತಂದ್ರೇನು? ಗ್ರೀನ್ ಲೀಫ್ ತರ ಇರುತ್ತಲ್ಲ ಅದನ್ನ ಕ್ಯಾಲಿಕ್ಸ್. ಕೊರೋಲಾ ಅಂತಂದ್ರೆ ದಳ. ಅಂಡ್ ದೆನ್ ಆಂಡ್ರೋಶಿಯಂ ಅಂತಂದ್ರೆ ಮೇಲ್ ಪಾರ್ಟ್. ಅಗೇನ್ ಫ್ಲವರ್ಸ್ ಆರ್ ಡಿವೈಡೆಡ್ ಇಂಟು 3 types. One is hypogynous, perigynous and then epigynous. ಇಲ್ಲಿ ಪೊಸಿಷನ್ ಇದೆ. ಓಕೆ, ಪೊಸಿಷನ್ ಆಫ್ ಸಚ್ arrangement can be observed here. That means hypogynous means gynoecium occupies the highest position. ಫೀಮೇಲ್ ಪಾರ್ಟ್ ಏನಿದೆ ತುಂಬಾ ಹೈಯೆಸ್ಟ್ ಲೆವೆಲ್ ಅಲ್ಲಿ ಪೊಸಿಷನ್ ನ ಆಕ್ಯುಪೈ ಮಾಡುತ್ತೆ ಎಂಟೈರ್ ಫ್ಲವರ್ ಅಲ್ಲಿ. ಆ ಫ್ಲವರ್ ಗೈನೋಷಿಯಂ ಪಾರ್ಟ್ ಏನಿರುತ್ತೆ ಮೇಜರ್ ಆಗಿ ಅಪಿಯರ್ ಆಗುತ್ತೆ. ದೆನ್ ದಟ್ ಟೈಪ್ ಆಫ್ ಅರೇಂಜ್ಮೆಂಟ್ ಈಸ್ ಸುಪೀರಿಯರ್. ಓವರ್ ಈಸ್ ಸುಪೀರಿಯರ್ ಇನ್ ನೇಚರ್. ದಟ್ ಈಸ್ ಇನ್ ಬ್ರಿಂಜಾಲ್. ಬ್ರಿಂಜಾಲ್ ಅಲ್ಲಿ ನೋಡ್ಬೋದು, ಹಿಬಿಸ್ಕಸ್ ಅಲ್ಲಿ ನೋಡ್ಬೋದು. ದೆನ್ ಇನ್ ಪೆರಿಗೈನಸ್, gynoecium in center, ovary is half inferior. ಫಾರ್ ಎಕ್ಸಾಂಪಲ್ ರೋಸ್ ಅಥವಾ ಪೀಚ್ ಅಲ್ಲಿ ನಾವು ನೋಡ್ತಾ ಹೋಗ್ಬೋದು. ನಾನು ಡೈಗ್ರಾಮ್ ತೋರಿಸ್ತೇನೆ, ಆಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ದೆನ್ ಎಪಿಗೈನಸ್, ಥಾಲಮಸ್ ಎನ್ಕ್ಲೋಸಸ್ ಓವರಿ ಕಂಪ್ಲೀಟ್ಲಿ. ಈಗ ಥಾಲಮಸ್ ಇರುತ್ತಲ್ವಾ, ರಿಸೆಪ್ಟಾಕಲ್ ಅನ್ನೋ ತರದಲ್ಲಿ ಇರುತ್ತಲ್ಲ, ಆ ಓವರಿನ ಕಂಪ್ಲೀಟ್ ಆಗಿ ಕವರ್ ಅಪ್ ಮಾಡಿರುತ್ತೆ. ಸೊ such kind of ovary is referred as inferior ovary. For example, gava. Gava ಅಂತಂದ್ರೆ ಚೀಪೆಕಾಯಿ, ಕುಕುಂಬರ್, ರೇ ಫ್ಲಾರೆಸ್ಟ್ ಆಫ್ ಸನ್ಫ್ಲವರ್. ಸನ್ಫ್ಲವರ್ ಅಲ್ಲೂ ನಾವು ಕೂಡ ಇದೇ ತರದಲ್ಲಿ ನೋಡ್ಬೋದು. ಸನ್ಫ್ಲವರ್ ಬೀಜ ಹೀಗೆ ಇರುತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ, ಓವರಿ ಇದು ಗಾವ. ಗಾವದಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಇನ್ಫೀರಿಯರ್ ಓವರಿ. ಓವರ್ ಏನಾಗಿರುತ್ತೆ, ಕಂಪ್ಲೀಟ್ ಕವರ್ಡ್ ಆಗಿರುತ್ತೆ. ಅಪ್ಪರ್ ಪೋರ್ಷನ್ ಮಾತ್ರ ಆಂಡ್ರೋಶಿಯಂ ಇರುವಂತದ್ದು. ಇದು ರೇ ಫ್ಲವರ್. ಇಲ್ಲಿ ಕೂಡ ಇನ್ಫೀರಿಯರ್, ಇದು ಹಾಫ್ ಇನ್ಫೀರಿಯರ್. ಆಂಡ್ರೋಶಿಯಂ ಪಾರ್ಟ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರುತ್ತೆ, ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಇದು ಹಾಫ್ ಇನ್ಫೀರಿಯರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಪ್ ಟು ದ ಟೈಪ್ ಆಫ್ ಫ್ಲವರ್ಸ್. ಫ್ಲವರ್ಸ್ based on number, based on arrangement of calyx, ಆಂಡ್ರೋಶಿಯಂ, ಗೈನೋಶಿಯಂ ಪಾರ್ಟ್. ಓಕೆನಾ? ಇಲ್ಲಿ ತನಕ ನಾವೇನ್ ನೋಡಿದ್ವಿ, ಕಂಪ್ಲೀಟ್ ಆಗಿ ಪ್ಲಾಂಟ್ ಪಾರ್ಟ್ಸ್ ಅನ್ನ ನೋಡ್ತಾ ಹೋದ್ವಿ, ಟೈಪ್ಸ್ ಅನ್ನ ನೋಡಿದ್ವಿ, ಮಾಡಿಫಿಕೇಶನ್ ನ ನೋಡ್ತಾ ಹೋದ್ವಿ, ಜೊತೆಗೆ ಇಂಪಾರ್ಟೆಂಟ್ ಅರೇಂಜ್ಮೆಂಟ್ಸ್ ಅನ್ನ ಕೂಡ ನೋಡ್ತಾ ಹೋದ್ವಿ. ಸೊ ಇನ್ ಅ ಟುಮಾರೋ ಸೆಷನ್ ವಿ ವಿಲ್ ಕಂಟಿನ್ಯೂ ವಿತ್ ದ ಪ್ಲಾಂಟ್ ಮಾರ್ಫಾಲಜಿ ವಿತ್ ಸ್ಪೆಷಲ್ features. Okay, thank you. Thank you so much, dear students, for your kind attention. Thank you.